ಹಲೋ ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ಕೆಪಾಸಿಟರ್ ಪ್ರಾಬ್ಲಮ್ಸ್ ನಡೀತಿದೆ. ಪ್ರೀವಿಯಸ್ 2 ವಿಡಿಯೋಸ್ ನಲ್ಲಿ, ಒಂದು ವಿಡಿಯೋನಲ್ಲಿ ಕೆಪಾಸಿಟರ್ಸ್ ಇನ್ ಸೀರೀಸ್ ಅಂಡ್ ಕೆಪಾಸಿಟರ್ಸ್ ಇನ್ ಪ್ಯಾರಲಲ್ ಕಂಪ್ಲೀಟ್ ಕಾಂಬಿನೇಷನ್ ಅಥವಾ ಮಿಕ್ಸ್ಡ್ ಕಾಂಬಿನೇಷನ್ ಮೇಲೆ ಪ್ರಾಬ್ಲಮ್ಸ್ ನ ಮಾಡಿದ್ವಿ. ಅದಾದ್ಮೇಲೆ ಎನರ್ಜಿ ಕನ್ಸಿಡರೇಷನ್ ಮೇಲೆ ಪ್ರಾಬ್ಲಮ್ಸ್ ನ ಮಾಡಿದ್ವಿ. ಫೋರ್ಸ್ ಆಕ್ಟಿಂಗ್ ಆನ್ ಅ ಪ್ಲೇಟ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಆಗಿತ್ತು. ಈ ವಿಡಿಯೋನಲ್ಲಿ ಅಂದ್ರೆ ವಿಡಿಯೋ ನಂಬರ್ 5 ಆಫ್ ಕೆಪಾಸಿಟರ್ಸ್ ನಲ್ಲಿ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ ಒಂದು ವೆರೈಟಿ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್. ಈ ತರ ಇರ್ತಕ್ಕಂಥ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಸೊ ನೋಡಿ, ಈ ತರ ಸಡನ್ ಆಗಿ ನೋಡಿದ ತಕ್ಷಣ ಇದು ಸೀರೀಸ್ ಅಲ್ಲಿ ಇದೆಯಾ ಪ್ಯಾರಲಲ್ ಅಲ್ಲಿ ಇದೆಯಾ ಅಂತ ಗಾಬರಿ ಆಗೋಗುತ್ತೆ ಒಂದೊಂದ್ಸತಿ. ಗೊತ್ತಿರೋರಿಗೆ ಜುಜುಬಿ ಅದು ಐನು. ಸೊ ಇವು ಸೀರೀಸ್ ಅಲ್ಲಿ ಇದೆಯಾ ಪ್ಯಾರಲಲ್ ಇದೆಯಾ ಗೊತ್ತಾಗಲ್ಲ. ಸೊ ನಾವು ಸೀರೀಸ್ ಫಾರ್ಮುಲಾ ಅಪ್ಲೈ ಮಾಡ್ಬೇಕಾ ಪ್ಯಾರಲಲ್ ಫಾರ್ಮುಲಾ ಅಪ್ಲೈ ಮಾಡ್ಬೇಕಾ ಈಗ ಸದ್ಯಕ್ಕೆ ಗೊತ್ತಿಲ್ಲ. ಬೈ ದ ಎಂಡ್ ಆಫ್ ದಿಸ್ ವಿಡಿಯೋ ವಿಲ್ ಕಮ್ ಟು ನೋ. ಮತ್ತೆ ವೀಟ್ಸ್ಟೋನ್ ನೆಟ್ವರ್ಕ್ ಆಫ್ ಕೆಪಾಸಿಟರ್. ಸರ್ ವೀಟ್ಸ್ಟೋನ್, ಹೌದು, ವೀಟ್ಸ್ಟೋನ್ ಇರೋದು ರೆಸಿಸ್ಟರ್ಸ್ ಆಗಲ್ಲ, ಇದಕ್ಕೂ ಇದೆಯಾ ಕಂದ? ಹೌದು. ಸೊ ಫಿಸಿಕ್ಸ್ ಇದು ನಾ ಹೇಳ್ತಿದ್ದೀನಿ. ನೋಡಿ, ವೀಟ್ಸ್ಟೋನ್ ಅನ್ನೋದು ಒಂದು ಕಾನ್ಸೆಪ್ಟ್, ಪೊಟೆನ್ಶಿಯಲ್ ಡಿಫರೆನ್ಸ್. ನಿಮ್ಗೆ ಆಲ್ರೆಡಿ ಕರೆಂಟ್ ಎಲೆಕ್ಟ್ರಿಸಿಟಿ ಆಗಿದ್ರೆ ನಿಮ್ಗೆ ಐಡಿಯಾ ಇರುತ್ತೆ. ಇಲ್ಲ ಅಂದ್ರೂ ಪರವಾಗಿಲ್ಲ, ಇದನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ನಾನು ಒಂದು ಸ್ಮಾಲ್ ಒಂದೇ ಒಂದು ಪಾಯಿಂಟ್ ನ ನೋಟ್ ಮಾಡ್ಕೊಂಡ್ರೆ ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಹಾಗಾಗಿ ವೀಟ್ಸ್ಟೋನ್ ನೆಟ್ವರ್ಕ್ ಕೆಪಾಸಿಟರ್ಸ್ ನಲ್ಲಿ ಕೂಡ ಇರುತ್ತೆ. ನೀಟ್ 2024 ಪೇಪರ್ ತೆಗೆದು ನೋಡಿದ್ರೆ ಈ ಕ್ವಶನ್ ಸೇಮ್ ಕ್ವಶನ್ 5 ಕೆಪಾಸಿಟರ್ 2 ಮೈಕ್ರೋಫ್ಯಾರಡ್ ಕೊಟ್ಟಿದ್ದಾರೆ. ಫೈಂಡ್ ದ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಎಸ್, ಯು ಹ್ಯಾವ್ ಟು ಸ್ಟಡಿ ವೀಟ್ಸ್ಟೋನ್ ನೆಟ್ವರ್ಕ್ ಫಾರ್ ಕೆಪಾಸಿಟರ್ಸ್ ಆಲ್ಸೋ. ಅದಾದ್ಮೇಲೆ ಕಾಸ್ಟ್ ಕಟಿಂಗ್, ಕಂಜೂಸ್ತನದಿಂದ ಕೆಪಾಸಿಟರ್ಸ್ ನ ಪ್ರಿಪೇರ್ ಮಾಡಿದ್ರೆ ಒಂದು 4 ಪ್ಲೇಟ್ ನ ತಗೊಂಡು, ಅರೆ 2 ಕೆಪಾಸಿಟರ್ಗೆ 4 ಪ್ಲೇಟ್ ಬೇಕು, ಬಟ್ 4 ಪ್ಲೇಟ್ ನ ಯೂಸ್ ಮಾಡ್ಕೊಂಡು ನಾನು 2ಕ್ಕಿಂತ ಜಾಸ್ತಿ ಕೆಪಾಸಿಟರ್ಸ್ ನ ಬಿಲ್ಡ್ ಮಾಡ್ತೀನಿ. ಅದೇ ಸರ್ ಕಮ್ ಟು ನೋ, ಅದನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಮತ್ತೆ ಇನ್ಫೈನೈಟ್ ಸರ್ಕ್ಯೂಟ್ ಸೀರೀಸ್ ಸರ್ಕ್ಯೂಟ್. ಸೊ ಸರ್ಕ್ಯೂಟ್ ನಲ್ಲಿ ಇನ್ಫೈನೈಟ್ ಕೆಪಾಸಿಟರ್ ಒಂದು ರ್ಯಾಂಡಮ್ ಮ್ಯಾನರ್ ಅಲ್ಲಿ ಇದ್ರೆ ಆ ಸರ್ಕ್ಯೂಟ್ಸ್ ನ ಯಾವ ರೀತಿ ಸಾಲ್ವ್ ಮಾಡೋದು ಅದನ್ನ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಸೊ ಬನ್ನಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಟೈಮ್ ವೇಸ್ಟ್ ಇಲ್ಲ. ಸೊ ಇದೆಲ್ಲದ್ರ ಬಗ್ಗೆ ಐಡಿಯಾ ತಿಳ್ಕೊಳ್ಳೋಣ. ನೀಟ್ ಮತ್ತೆ KCET ಎಕ್ಸಾಮ್ ಅಲ್ಲಿ ನೋಡಿ, ಇವನು ಸಿಕ್ಕಾಪಟ್ಟೆ ಫೇಮಸ್. ನೀಟ್ ನಲ್ಲಿ ಇದ್ರ ಅಪಿಯರ್ ಆಗಿದೆ. ಸೊ ಬರೋ ಚಾನ್ಸಸ್ ಕೂಡ ಇದೆ. ಸೊ ಮೇಕ್ ಶೂರ್ ಯು ನೋ ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಮೈಸೆಲ್ಫ್ ಮುನಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ, ಸಿಕ್ಕಾಪಟ್ಟೆ ಸಖತ್ತಾಗಿರ್ತಕ್ಕಂಥ ಚಾನಲ್ ವಿಜ್ಞಾನ್ ಅಕಾಡೆಮಿ. ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಈ ವಿಡಿಯೋನಲ್ಲಿ ಟೋಟಲ್ ಆಗಿ 4 ವೆರೈಟಿ ಆಫ್ ಪ್ರಾಬ್ಲಮ್ಸ್ ಇರುತ್ತೆ. ಆ 4 ವೆರೈಟಿಯಲ್ಲಿ ಮೊದಲನೇ ವೆರೈಟಿ ಟೈಪ್ 1 ಪ್ರಾಬ್ಲಮ್ಸ್, ದಟ್ ಈಸ್ ವೈರ್ ಕನೆಕ್ಟೆಡ್ ಪ್ರಾಬ್ಲಮ್ಸ್, ಮೆಥಡ್ ಆಫ್ ಸೇಮ್ ಪೊಟೆನ್ಶಿಯಲ್. ಇದನ್ನ ಹಾಗೂ ಕರೀತಾರೆ. ಯಾಕೆ ಸರ್ ಹಂಗ್ ಕರೀತಾರೆ? ಪ್ರಾಬ್ಲಮ್ ಆದ್ಮೇಲೆ ಗೊತ್ತಾಗತ್ತೆ ಮೆಥಡ್ ಆಫ್ ಸೇಮ್ ಪೊಟೆನ್ಶಿಯಲ್ ಅಂತ ಯಾಕೆ ಕರೆದ್ರು ಅಂತ. ಇಲ್ಲಿ ನೋಡಿ, ಇಲ್ಲಿ ಸೊ ಟೋಟಲ್ ಆಗಿ ಇಲ್ಲಿ 3 ಕೆಪಾಸಿಟರ್ಸ್ ಇದೆ. ಆ 3 ಕೆಪಾಸಿಟರ್ ಮಧ್ಯದಲ್ಲಿ ಇನ್ನೊಬ್ರು ಯಾರೋ ವೈರ್ ನ ಕನೆಕ್ಟ್ ಮಾಡಿದ್ದಾರೆ. ಈಗ ಫೈಂಡ್ ದ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಬಿಟ್ವೀನ್ A and B given that all the capacitance value are C are the capacitance of each capacitor. ಇದನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಸರ್ ಸೀರೀಸ್ ಅಲ್ಲಿ ಇದೆ ಅಂತ ಅನ್ಕೊಂಡ್ರೆ ಇದು ಯಾರೋ ಕೊಡಂಗೆ ಅಡ್ಡ ಬರ್ತಾರೆ, ಏನ್ ಮಾಡೋದು? ಸೊ ಇದಕ್ಕೆ ಒಂದು ಮೆಥಡ್ ನ ಅಪ್ಲೈ ಮಾಡೋಣ. ನೋಡಿ, ಈ ತರ ಸಿಚುವೇಶನ್ ಬಂದಾಗ ನೋಡಿ, ರ್ಯಾಂಡಮ್ ಆಗಿ ಎಲ್ಲಿಂದನೋ ಎಲ್ಲಿಗೋ ವೈರ್ಸ್ ಹೋಗ್ತಿದೆ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಫಸ್ಟ್ ಒಂದು ಬ್ಯಾಟ್ರಿನ ಕನೆಕ್ಟ್ ಮಾಡ್ಕೊಳ್ಳಿ. ಇನ್ವಿಸಿಬಲ್ ಅಂದ್ರೆ ಎಕ್ಸಾಮ್ ಅಲ್ಲಿ ಆತರ ಬೇಕಾಗಿಲ್ಲ, ಬಟ್ ಮೈಂಡ್ ಅಲ್ಲೇ ರನ್ ಮಾಡ್ಕೊಳ್ಳಿ. ಅದಕ್ಕೆ ಹೇಳೋದು, ಓದುವಾಗ ಒಂಚೂರು ಡೀಟೇಲ್ ಆಗಿ ನೀಟಾಗಿ ಹೋದ್ರೆ ಎಕ್ಸಾಮ್ ಅಲ್ಲಿ ನೀವು ಶಾರ್ಟ್ ಕಟ್ ನ ಯೂಸ್ ಮಾಡಿ ಹೊಡಿಬಹುದು. ಸೊ ಜಸ್ಟ್ ಅಸ್ಯೂಮ್ ಒಂದ್ ಬ್ಯಾಟರಿ, ಇಲ್ಲೊಂದು ಬ್ಯಾಟರಿನ ಕನೆಕ್ಟ್ ಮಾಡಿದೀವಿ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ. ಮತ್ತೆ ನೀವು ಬರೀತಿದ್ರಲ್ಲ ಸರ್ ಬೋರ್ಡ್ ಮೇಲೆ, ತಲೆಯಲ್ಲಿ ಬುದ್ಧಿ ಇಲ್ವಾ ಸರ್ ನಿಮ್ಗೆ? ಸಗಣಿ ಆಯ್ತಾ? ಇಲ್ಲ, ಅದೆಂತದದು ಸೆರೆಬ್ರಮ್, ಸೆರೆಬೆಲ್ಲಮ್, ಮೆಡುಲಾ ಒಬ್ಲಾಂಗೇಟಾ ಇದೆ, ಸ್ವಲ್ಪ ಇದೆ ಅನ್ಸತ್ತೆ. ಓಕೆ, ಸೊ ಈಗ A ಮತ್ತೆ B ನಡುವೆ ಒಂದು ಬ್ಯಾಟರಿ ಕನೆಕ್ಟ್ ಮಾಡಿದ್ದೀನಿ such that the potential difference between these two is V. ಸೊ ಹಾಗಾದ್ರೆ ಒಂದು ಟರ್ಮಿನಲ್ 0 ತಗೊಂತೀನಿ, ಇನ್ನೊಂದು ಟರ್ಮಿನಲ್ V ಪೊಟೆನ್ಶಿಯಲ್ ತಗೊಂತೀನಿ. ಪೊಟೆನ್ಶಿಯಲ್ ಡಿಫರೆನ್ಸ್ V ಇದೆ. ಈಗ ಈ ಟರ್ಮಿನಲ್ ಇಲ್ಲಿ ಪೊಟೆನ್ಶಿಯಲ್ ಏನಿದೆಯೋ ಇಲ್ಲೂ ಅಷ್ಟೇ ಬರುತ್ತೆ. ಸೇಮ್ ವೈರ್ ಕನೆಕ್ಟ್ ಮಾಡಿರೋದ್ರಿಂದ ಇಲ್ಲೂ ಅಷ್ಟೇ ಬರುತ್ತೆ. ಹೌದಾ? ಸೇಮ್ ವೈರ್ ಕನೆಕ್ಟ್ ಆಗಿರೋದ್ರಿಂದ ಅಲ್ಲೂ ವಿನೇ ಬರುತ್ತೆ. ಅದೇ ರೀತಿ ಈ ವೈರು ಮತ್ತೆ ಎಲ್ಲಿಗೆ ಹೋಗಿರೋದ್ರಿಂದ ಇಲ್ಲಿ V ಕನೆಕ್ಟ್ ಆಗಿದೆ. ಎಷ್ಟು ಕ್ಲಿಯರ್ ಆಯ್ತಾ? ನೋಟ್ ಮಾಡ್ಕೊಂಡ್ರ? ಓಕೆ, ಈಗ ಈ ವೈರ್ 0 ಪೊಟೆನ್ಶಿಯಲ್ ಅಲ್ಲಿ ಇರೋದ್ರಿಂದ ಇಲ್ಲಿ ಕೂಡ 0 ಇರುತ್ತೆ. ಮತ್ತೆ ಈ ವೈರ್ ಅಲ್ಲಿ 0 ಇರುತ್ತೆ. ಇದು ಇಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಮತ್ತೆ ಇದು 0 ಆಗತ್ತೆ. ಟೋಟಲಿ ದೇರ್ ಆರ್ 2 ಡಿಫರೆಂಟ್ ಪೊಟೆನ್ಶಿಯಲ್. ನೆಕ್ಸ್ಟ್ ಪ್ರಾಬ್ಲಮ್ ಇನ್ನೊಂಚೂರು ಗಬ್ಬೆಗರ್ಸ್ತೀನಿ, ಕಾಂಪ್ಲಿಕೇಟ್ ಮಾಡ್ತೀನಿ, ತಲೆ ಕೆಡ್ಸ್ಕೋಬೇಡಿ. ಈಗ ಸದ್ಯಕ್ಕೆ ಸಿಂಪಲ್ ಆಗಿ ಪ್ರಾಬ್ಲಮ್ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಒಂದು ಪ್ರಾಬ್ಲಮ್, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅಲ್ಲ, ಸಿಂಪಲ್ ಆಗಿ ಒಂದು ಪ್ರಾಬ್ಲಮ್ ತಗೊಂಡಿದ್ದೀನಿ. ಸೊ ಟೋಟಲ್ ಆಗಿ ನಮಗೆ ಕೆಪಾಸಿಟೆನ್ಸ್ ಸರ್ಕ್ಯೂಟ್ ಅಲ್ಲಿ 2 ಡಿಫರೆಂಟ್ ವ್ಯಾಲ್ಯೂಸ್ ಆಫ್ ಪೊಟೆನ್ಶಿಯಲ್ ಇದೆ. ಯಾವ್ಯಾವ್ದದು?
ಒಂದು ವಿ ಮತ್ತೆ 0. ಸೊ ಈಗ ಎ ಮತ್ತೆ ಬಿ ನಡುವೆ ನಾನು ಈಕ್ವಲೆಂಟ್ ಕೆಪಾಸಿಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಕೆಪಾಸಿಟೆನ್ಸ್ ಬಿಟ್ವೀನ್ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಬಿಟ್ವೀನ್ ಎ ಅಂಡ್ ಬಿ. ಆ ಪಾಯಿಂಟ್ಸ್ ನ ಏರ್ ಬರ್ಕೊಳ್ಳಿ. ನೋಡಿ ಫಸ್ಟ್ ಪ್ರಾಬ್ಲಮ್ ನಿಧಾನವಾಗಿ ನೋಡಿ, 2x ಸ್ಪೀಡ್ ಅಲ್ಲೆಲ್ಲ ನೋಡ್ಕೋಬೇಡಿ. ಫಸ್ಟ್ ಒಂದು ಪ್ರಾಬ್ಲಮ್ ನಿಧಾನಕ್ಕೆ ನೋಡಿ. ಎ ಪೊಟೆನ್ಶಿಯಲ್ ಎಷ್ಟಿದೆ? ವಿ ಇದೆ. ಬಿ ಪೊಟೆನ್ಶಿಯಲ್ ಎಷ್ಟಿದೆ? 0 ಇದೆ. ಈಗ ಯಾವುದೇ ಎಕ್ಸ್ಟ್ರಾ ಪೊಟೆನ್ಶಿಯಲ್ ಇಲ್ಲ. ಇದ್ರೆ ವಿ ಇದೆ, ಇಲ್ಲ 0 ಇದೆ ಅಷ್ಟೇ. ಈಗ ಇಲ್ಲಿ ನೋಡಿ, ಈ ಕೆಪಾಸಿಟರ್ ಇದೆಯಲ್ಲ, ಇದಕ್ಕೊಂದು ಕೆಲಸ ಮಾಡೋಣ. C1 ಅಂತ ನೇಮ್ ಕೊಟ್ಕೊಂತೀನಿ. ಅಫ್ಕೋರ್ಸ್ C1, C2, C3 ಎಲ್ಲಾನು ಸಿ ಇದೆ. C3 given C1 is equal to C2 is equal to C3 is equals to C. ನಾ ಫೈನಲ್ ವ್ಯಾಲ್ಯೂ ಲಾಸ್ಟ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀವಿ. ಕೆಪಾಸಿಟರ್ C1 ಅನ್ನೋದು V ಮತ್ತೆ 0 ವೋಲ್ಟೇಜ್ ನಡುವೆ, ಐ ರಿಪೀಟ್, V ಮತ್ತೆ 0 ಪೊಟೆನ್ಶಿಯಲ್ ಪಾಯಿಂಟ್ಸ್ ನಡುವೆ ಕನೆಕ್ಟ್ ಆಗಿದೆ. ಸೊ V ಆಬ್ವಿಯಸ್ಲಿ ಎ ಮತ್ತೆ ಬಿ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿದೆ? ಇದು ಎ ವಿ ಅಲ್ಲಿ ಇದೆ, ಇದು 0 ಅಲ್ಲಿ ಇದೆ. ಅಂದ್ರೆ ಈ ಟರ್ಮಿನಲ್ಸ್ ನ ಇಲ್ಲಿ ಕನೆಕ್ಟ್ ಮಾಡೋದು ಅಂದ್ರೆ ಸೀದಾ ತಗೊಂಡೋಗಿ ಇವೆರಡು ನಡುವೆ ಕನೆಕ್ಟ್ ಮಾಡೋದು ಅಂದ್ರೆ ಅರೆ ಏನ್ರ ಮೇಲೆ ಡಿಪೆಂಡ್ ಆಗುತ್ತೆ? ಇಟ್ ಡಿಪೆಂಡ್ಸ್ ಆನ್ ಪೊಟೆನ್ಶಿಯಲ್ ಡಿಫರೆನ್ಸ್. ಚಾರ್ಜ್ ಏನ್ರ ಮೇಲೆ ಡಿಪೆಂಡ್ ಆಗುತ್ತೆ? ಇಟ್ ಡಿಪೆಂಡ್ಸ್ ಆನ್ ಪೊಟೆನ್ಶಿಯಲ್ ಡಿಫರೆನ್ಸ್. ಹೌದಾ? ಹಾಗಾಗಿ ಇಲ್ಲಿ ಕನೆಕ್ಟ್ ಮಾಡೋದು ಅಂದ್ರೆ ಇಲ್ಲಿ ಕನೆಕ್ಟ್ ಮಾಡೋದು ಒಂದೇ. ಅರ್ಥ ಆಯ್ತಾ? ಸೊ ದೇರ್ ಆರ್ ಓನ್ಲಿ, ಈಗ ಎ ಮತ್ತೆ ಬಿ ನಡುವೆ ಒಂದು ಕೆಪಾಸಿಟರ್ ನ ಹಾಕೊಂತೀನಿ. ಆ ಕೆಪಾಸಿಟರ್ ವ್ಯಾಲ್ಯೂ ಏನು? C1 ಇವೆರಡರ ಬದಲು ಇಲ್ಲಿ ಕನೆಕ್ಟ್ ಮಾಡಬಹುದು. ಸೇಮ್ ಪೊಟೆನ್ಶಿಯಲ್ ಇದೆಯಾ? ಅದಕ್ಕೆ ಹೇಳೋದು ಮೆಥಡ್ ಆಫ್ ಸೇಮ್ ಪೊಟೆನ್ಶಿಯಲ್. ಗಾಟ್ ಇಟ್? ನಾವು ಕಮಿಂಗ್ ಬ್ಯಾಕ್. C2 ನೋಡಿ, ಅಗೈನ್ V ಮತ್ತೆ 0 ನಡುವೆ ಇದೆಯಾ? ಈ C2 ನ ಮತ್ತೆ ಇಲ್ಲಿ ಪ್ಲೇಸ್ ಮಾಡೋಣ. C2 is connected across these 2 points. ಇವೆರಡು ನಡುವೆ ಇದೆ. ಅದೇ ರೀತಿ ಇವೆರಡು ನೋಡಿ, V ಮತ್ತೆ 0 ನಡುವೆ ಇದೆ, V ಮತ್ತೆ 0 ನಡುವೆ ಇದೆ. ಇದನ್ನೆಲ್ಲ ನೋಡ್ದಂಗೆ ಇದೆಯಲ್ಲ ಸರ್, ಇದರ ಮುಖವಾಡನ. ಅರೆ ಇದು ಪ್ಯಾರಲಲ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್. Now these three are in parallel combination like this. ಅರ್ಥ ಆಯ್ತಾ ಹೇಳಿದ್ದು? So C1, C2, C3 are in parallel. Therefore Cp is equals to C1 plus C2 plus C3, that is equals to C plus C plus C, 3C ಬರುತ್ತೆ. So parallel combination, that is Cp is equals to 3C. ಅಂದ್ರೆ ಇವು ಮೂರು equivalent capacitance between A and B is 3C ಅಷ್ಟೇ ನಮಗೆ ಬೇಕಾಗಿರೋದು. ಕೇಲ್ಕತಮ್ ದುಕಾನ್ ಬಂದ್. ಐಡಿಯಾ ಬಂತಾ? ಫಸ್ಟ್ ಏನೇನ್ ಪೊಟೆನ್ಶಿಯಲ್ ಇದೆ ಅದನ್ನ ನೋಟ್ ಮಾಡ್ಕೊಳ್ಳಿ. ಆ ಪೊಟೆನ್ಶಿಯಲ್ ನಡುವೆ ಕೆಪಾಸಿಟರ್ ನ ಹಾಕೊಂತ ಹೋಗಿ ಮತ್ತೆ ಸಿಂಪ್ಲಿಫೈಡ್ ಆಗಿ ಸಾಲ್ವ್ ಮಾಡ್ಕೋಬಹುದು ಅಷ್ಟೇ. ನೋಟ್ ಮಾಡ್ಕೊಳ್ಳಿ. ಇನ್ನೊಂಚೂರು ಗಬ್ಬೆಗಿರ್ತೀನಿ. ಈಗ ಪ್ರಾಬ್ಲಮ್ ನ ನೋಡೋಣ. ಲೆಟ್ಸ್ ಸಿ. ಡನ್ 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 ಡನ್. ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. ಎರೇಸ್ ಮಾಡ್ತಿದ್ದೀನಿ. ಎಷ್ಟು ತಗೊಂಡಿದೆ? 1, 2, 3 ಕೆಪಾಸಿಟರ್ ತಗೊಂಡಿದ್ದಲ್ಲ. ಈಗ ಒಂದ್ ಕೆಲಸ ಮಾಡ್ತೀನಿ, ಡಬಲ್ ಮಾಡ್ತೀನಿ. 6 ಕೆಪಾಸಿಟರ್ ತಗೊಂತೀನಿ. 6 ಕೆಪಾಸಿಟರ್ ನ ಫಸ್ಟ್ ಒಂದು ಲೈನ್ ಅಲ್ಲಿ ಕನೆಕ್ಟ್ ಮಾಡಿ. ಸೊ ಈಗ ಫಸ್ಟ್ ಪ್ರಾಬ್ಲಮ್ ಕನ್ಸಿಡರ್ ಮಾಡಿದ್ದು 3 ಕೆಪಾಸಿಟರ್ ಇತ್ತು. ಈಗ ಒಂದ್ ಕೆಲಸ ಮಾಡ್ತೀನಿ, 6 ಕೆಪಾಸಿಟರ್ ನ ಕನ್ಸಿಡರ್ ಮಾಡ್ತೀನಿ. ಎಲ್ಲಾ ಸೇಮ್ ವ್ಯಾಲ್ಯೂ ಇರೋ ತರ ಸಿ 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 ಸಿ. ಎಷ್ಟು ಸಿ ಸಿ ಹೇಳಿದೆ? ಬ್ಯಾಕ್ ಹೋಗಿ ಮತ್ತೆ ಕೌಂಟ್ ಮಾಡಿ ಹೇಳಿ ನೋಡೋಣ. 1, 2, 3, 4, 5, 6 ಸಾಕು. ಈಗ ಸದ್ಯಕ್ಕೆ 6 ಸಾಕು. ಈಗ ಈ ಪಾಯಿಂಟ್ ನ ಎ ಅಂತ ಕರಿತೀನಿ, ಈ ಪಾಯಿಂಟ್ ನ ಬಿ ಅಂತ ಕರಿತೀನಿ. ಫೈಂಡ್ ದ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ಅಂತ ಹೇಳಿದ್ರೆ ಪಟ್ ಅಂತ ಆನ್ಸರ್ ಹೇಳ್ತೀರಿ. C/6 ಗಿವನ್ ಆಲ್ ದ ವ್ಯಾಲ್ಯೂಸ್ ಆರ್ ಸಿ. ಬಟ್ ನಾನು ಅಷ್ಟೊಂದು ಈಸಿ ಕೊಡಲ್ಲ, ಅದು ಈ ಲೆವೆಲ್ ವಿಡಿಯೋನಲ್ಲಿ. ಸೊ ಹಾಗಾಗಿ ಏನ್ ಮಾಡ್ತೇನೆ, ಒಂಚೂರು ಗಬ್ಬೆಗಿರಿಸ್ತೀನಿ ನೋಡಿ. ಯಾಕೆ ಸರ್ ಗಬ್ಬೆಗಿರಿಸ್ತೀರಿ? ಕಂದ ಆತರ ಕಲ್ತ್ರೇನೆ ಪ್ರಾಬ್ಲಮ್ಸ್ ಬರೋದು. ಸಿಂಪಲ್ ಪ್ರಾಬ್ಲಮ್ಸ್ ಕಲ್ತ್ರೆ ಎಕ್ಸಾಮ್ ಅಲ್ಲಿ ಹೋಗಿ ಡುಮ್ಕಿ ಹೊಡಿತೀರಿ. ಸೊ ಈಗ ಇಲ್ಲಿಂದ ಒಂದ್ ವೈರ್ ತಗೊಂಡು ಇಲ್ಲಿ ಹಾಕ್ತೀನಿ, ಇಲ್ಲಿಂದ ಒಂದ್ ವೈರ್ ಇಲ್ಲಿ. ಸೊ ನೆಕ್ಸ್ಟ್ ಇಲ್ಲಿಂದ ಇನ್ನೊಂದು ವೈರ್ ನ ತಗೊಂಡು ಇಲ್ಲಿ ಕನೆಕ್ಟ್ ಮಾಡ್ತೀನಿ. ಸೊ ಈಗ ಕ್ವಶನ್ ಇಸ್ find the equivalent capacitance between A and B given all the capacitance values are C. So ನಾನು ನೇಮಿಂಗ್ ಕೊಡುವಾಗ ಇದನ್ನ C1, C2, C3, C4, C5, C6 ಅಂತ ಕರಿತೀನಿ. given C1 is equals to C2 is equals to C3, that is equals to up to C6, that is equal to C. ಎಲ್ಲ ವ್ಯಾಲ್ಯೂ C ಇದೆ. ಜಸ್ಟ್ ಐಡೆಂಟಿಫಿಕೇಶನ್ ಗೋಸ್ಕರ ನಾನು 1 2 3 ನೇಮ್ ಕೊಟ್ಕೊಟ್ಟಿದ್ದೀನಿ. ಈಗ ಇದನ್ನ ಹೇಗೆ ಸಾಲ್ವ್ ಮಾಡೋದು? ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ಇದರ ಸರ್ಕ್ಯೂಟ್ಸ್ ಕಾಣಿಸಿದಾಗ ಫಸ್ಟ್ ಒಂದು ಬ್ಯಾಟರಿ, ಇಮ್ಯಾಜಿನರಿ ಬ್ಯಾಟರಿನ ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಎ ಇಮ್ಯಾಜಿನರಿ ಬ್ಯಾಟರಿ ಬಿಟ್ವೀನ್ ದ ಗಿವೆನ್ ಟರ್ಮಿನಲ್ಸ್. ಕೊಟ್ಟಿರ್ತಕ್ಕಂಥ ಟರ್ಮಿನಲ್ಸ್ ಒಳಗಡೆ ಒಂದು ಬ್ಯಾಟರಿನ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿ ಇದೆ ಅಂತ ಅನ್ಕೊಳ್ಳೋಣ.
ಪಾಸಿಟಿವ್ ಟರ್ಮಿನಲ್ ವಿ ಇದೆ, ಇಲ್ಲಿ ನೆಗೆಟಿವ್ ಟರ್ಮಿನಲ್ 0 ಇದೆ. ಪೊಟೆನ್ಶಿಯಲ್ ಡಿಫರೆನ್ಸ್ ವಿ ಇದೆ, ಇಲ್ಲಿ ವಿ ಇದ್ರೆ ಇಲ್ಲಿ ಕೂಡ ವಿನೇ ಇರುತ್ತೆ. ಸೇಮ್ ವೈರ್ ಇಲ್ಲಿಗೆ ಹೋಗೋದ್ರಿಂದ ವಿ ಇರುತ್ತೆ, ಇಲ್ಲಿಂದ ಇಲ್ಲಿಗೆ ವಿ ಬರುತ್ತೆ. ಎನಿ ಡೌಟ್ ಇನ್ ದಟ್ ಒನ್? ಇಲ್ಲ. ಓಕೆ, ಸೊ ಈಗ ಕಮಿಂಗ್ ಬ್ಯಾಕ್ ಟು ದಿಸ್ ಫೆಲೋ, ಇಲ್ಲಿಂದ ಇಲ್ಲಿಗೆ 0 ವೋಲ್ಟ್ಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿಗೆ 0 ಬರುತ್ತೆ. ಸರ್ ಮತ್ತೆ ಇವನ್ ಏನ್ ಸರ್ ಮಾಡ್ತಾನೆ? ಇವನ್ ಯಾವ ವೋಲ್ಟೇಜ್ ಅಲ್ಲಿ ಇರ್ತಾನೋ ಇವನು ಅಷ್ಟೇ ವೋಲ್ಟೇಜ್ ಅಲ್ಲಿ ಇರ್ತಾನೆ, ಇವನು ಅಷ್ಟೇ ವೋಲ್ಟೇಜ್ ಅಲ್ಲಿ ಇರ್ತಾನೆ. ಸೇಮ್ ಪೊಟೆನ್ಶಿಯಲ್ ಅಲ್ಲಿ ಇರುತ್ತೆ, ಯಾಕಂದ್ರೆ ಒಂದೇ ವೈರ್ ಕನೆಕ್ಟ್ ಆಗಿದೆ. ಲೆಟ್ ಮಿ ಕಾಲ್ ದಟ್ ಆಸ್ V1. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಈ ಪೊಟೆನ್ಶಿಯಲ್ ನನ್ಗೆ ಗೊತ್ತಿಲ್ಲ, ಅದು V1 ಪೊಟೆನ್ಶಿಯಲ್ ಅಲ್ಲಿದ್ರೆ ಇಲ್ಲಿಂದ ಸೇಮ್ ವೈರ್ ಕನೆಕ್ಟ್ ಆಗಿರೋದ್ರಿಂದ ಇಲ್ಲಿ V1 ಇರತ್ತ, ಹಾಗಾಗಿ ಮತ್ತೆ ಇಲ್ಲೇನಿರುತ್ತೆ V1 ಇರುತ್ತೆ. ಈಗ ಟೋಟಲ್ ಆಗಿ ಸರ್ಕ್ಯೂಟ್ ಅಲ್ಲಿ ಎಷ್ಟು ಪೊಟೆನ್ಶಿಯಲ್ಸ್ ಇದೆ? ಎಷ್ಟು ಪೊಟೆನ್ಶಿಯಲ್ಸ್ ಇದೆ ಅಂದ್ರೆ 3 ಪೊಟೆನ್ಶಿಯಲ್ ಇದೆ. ಸೊ ಒಂದು V, ಒಂದು 0 ಮತ್ತೆ ಇನ್ನೊಂದು V1 ಇದೆ. ಸೊ ಈಗ ನೋಡಿ, ಪಾಯಿಂಟ್ ಎ ಮತ್ತೆ ಪಾಯಿಂಟ್ ಬಿ, ಎರಡು ಪಾಯಿಂಟ್ಸ್ ನ ಕನ್ಸಿಡರ್ ಮಾಡ್ತೀನಿ. ಪಾಯಿಂಟ್ ಎ ಮತ್ತೆ ಪಾಯಿಂಟ್ ಬಿ. ಪಾಯಿಂಟ್ ಎ ಮತ್ತೆ ಪಾಯಿಂಟ್ ಬಿ ನಡುವೆ ಅಫ್ಕೋರ್ಸ್ ಪಾಯಿಂಟ್ ಎ ಯಾವ ಪೊಟೆನ್ಶಿಯಲ್ ಅಲ್ಲಿ ಇದೆ? ವಿ ಪೊಟೆನ್ಶಿಯಲ್ ಅಲ್ಲಿ ಇದೆ. ಪಾಯಿಂಟ್ ಬಿ 0 ಪೊಟೆನ್ಶಿಯಲ್ ಇದೆ. ಈಗ ಇವೆರಡು ನಡುವೆ V1 ಇದೆ. ಸರ್ ಅದು ಹೇಗೆ ಹೇಳ್ತೀರಿ ಸರ್? V1 ವಿಗಿಂತ ಕಮ್ಮಿ ಇದೆ ಅಂತ, ವಿಗಿಂತ ಜಾಸ್ತಿ ಇರ್ಬೋದಲ್ಲ? ವಾಟ್ ಆರ್ ದ ಪಾಸಿಬಿಲಿಟೀಸ್? ಅಂದ್ರೆ 3 ಪೊಟೆನ್ಶಿಯಲ್ ಇದೆ. ಈಗ ಈ V1 ಅನ್ನೋದು ಇದಕ್ಕಿಂತ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅನ್ನೋದೇ ನನ್ನ ಡೌಟ್. ಆಬ್ವಿಯಸ್ಲಿ ಕಮ್ಮಿನೇ ಇರುತ್ತೆ. ಅದೇ ನಾವು ಸಪ್ಲೈ ಮಾಡ್ತಿರೋದು V ವೋಲ್ಟ್ಸ್, ಅಲ್ಲಿ ಏನೇ ವ್ಯಾಲ್ಯೂ ಇದ್ರು ಇವೆರಡರ ನಡುವೆನೆ ಇರ್ಬೇಕಾ? ಜಾಸ್ತಿ ಆಗಕ್ಕೂ ಆಗಲ್ಲ, ಇದಕ್ಕಿಂತ ಕಮ್ಮಿ ಆಗಕ್ಕೂ ಆಗಲ್ಲ. ಡೆಫಿನೆಟ್ಲಿ ನಾಟ್ ಪಾಸಿಬಲ್. ಹಾಗಾಗಿ ಮಿಡ್ಲ್ ಅಲ್ಲಿ ಇನ್ನೊಂದು ಪೊಟೆನ್ಶಿಯಲ್ ಇದೆ, ಅದನ್ನ ನಾನು V1 ಅಂತ ಕರ್ಕೊಂತೀನಿ. ಲೆಟ್ ಮಿ ಕಾಲ್ ದಟ್ ಆಸ್ ಪೊಟೆನ್ಶಿಯಲ್ V1. ಓಕೆ, ಸಾಕು. ಇಲ್ಲಿ ನೋಡಿ, ಈಗ ದೇರ್ ಇಸ್ ಅ ಟ್ವಿಸ್ಟ್ ಹಿಯರ್. ಈಗ C1 ಅನ್ನೋದು C1 ಇಲ್ಲಿ ಬರ್ಕೊಂತೀನಿ ನೋಡಿ. C1 ಅನ್ನೋದು ಯಾವ ಪೊಟೆನ್ಶಿಯಲ್ ನಡುವೆ ಕನೆಕ್ಟ್ ಆಗಿದೆ? ಇಟ್ ಇಸ್ ಕನೆಕ್ಟೆಡ್ ಅಕ್ರಾಸ್ V ಅಂಡ್ V1. ನೋಡಿ, ಅರ್ಥ ಆಯ್ತಾ ನಾನು ಏನ್ ಹೇಳಿದ್ದು? V ಮತ್ತೆ V1 ನಡುವೆ ಕನೆಕ್ಟ್ ಆಗಿದೆ, ಹಾಗಾಗಿ ಇವರಿಬ್ಬರ ನಡುವೆ ಕನೆಕ್ಟ್ ಮಾಡ್ತೀನಿ. ಸೇಮ್ ಪೊಟೆನ್ಶಿಯಲ್, ಅರೆ ಇಲ್ಲಿರೋದು ಒಂದೇ, ಇಲ್ಲಿರೋದು ಒಂದೇ. ಓಕೆ, ಅಷ್ಟು ಮುಗೀತು. ಈಗ C2 ಇದ್ರ ವ್ಯಾಲ್ಯೂ ಏನಿದೆ ಅಂದ್ರೆ C1. C2 ನೋಡಿ ಎಲ್ಲಿದೆ? V1 ಮತ್ತೆ V ನಡುವೆ ಇದೆ, ಅಲ್ಲೇ ಇದೆ. ಅಂದ್ರೆ ಸೊ ಇದಕ್ಕೆ ಪ್ಯಾರಲಲ್ ಆಗಿ ಬರೀಬೇಕು. ಸೊ ಲೆಟ್ ಮಿ ರೈಟ್ ದಟ್ ಒನ್. ಸೊ ದಿಸ್ ಇಸ್ ಅ ಪೊಸಿಷನ್ ಆಫ್ C2. ಇವನು ಇಲ್ಲಿದ್ದಾನೆ. ಕ್ಲಿಯರ್? ಅರ್ಥ ಆಗ್ತಿದ್ಯಾ? ಫಸ್ಟ್ ಒಂದೆರಡು ಸಿಂಪಲ್ ಪ್ರಾಬ್ಲಮ್ ತಗೊಂಡಿದ್ದೀನಿ, ಕನ್ಫ್ಯೂಸ್ ಆಗ್ಬಾರ್ದು ಅಂತ. ಓಕೆ, ಸೊ ನೆಕ್ಸ್ಟ್ ಇದಾಯ್ತು, ಇದ್ರ ಕತೆ ಮುಗೀತು. ಕಮಿಂಗ್ ಟು ದಿಸ್ ಫೆಲೋ ನೋಡಿ, ಇವನು V1 ಮತ್ತೆ V ನಡುವೆ ಇದ್ದಾನೆ, ಹಾಗಾಗಿ ಮತ್ತೆ ಇಲ್ಲೇ ಬರೀಬೇಕು. ಸೊ ಇವನ್ ಯಾರು? ಇವನ ಹೆಸರೇನು? C3. ಸೊ ಇವು 3 ಸಾಲ್ವ್ ಆಯ್ತು. ಕಮಿಂಗ್ ಬ್ಯಾಕ್ ಟು C4 ಮತ್ತೆ C5. C4 ಮತ್ತೆ C5 ಎಲ್ಲಿದ್ದಾನೆ? ದೋಸ್ 2 ಆರ್ ಕನೆಕ್ಟೆಡ್ ಅಕ್ರಾಸ್ V1 ಅಂಡ್ V1. ಸೇಮ್ ಪೊಟೆನ್ಶಿಯಲ್ ಅಲ್ಲಿ ಇದೆ. ಅರೆ ಸೇಮ್ ಪೊಟೆನ್ಶಿಯಲ್ ಅಲ್ಲಿ ಇದೆ, ಕರೆಕ್ಟ್ ಹೀಗ್ ಬರೋ ಬದಲು ಈಗ ಹೋಗತ್ತೆ, ಅಪೋಸಿಷನ್ ಇರಲ್ಲ. ಹಾಗಾಗಿ ಇವರಿಬ್ರು ಡಮ್ಮಿ. V1 ಮತ್ತೆ V1 ನಡುವೆ ಇದೆ, ಹಾಗಾಗಿ ಅವರಿಬ್ರು ಡಮ್ಮಿ ಆಗಿರೋದ್ರಿಂದ ನಾವು ಬರೆಯೋ ಅಷ್ಟೇ ಇಲ್ಲ ಸರ್ಕ್ಯೂಟ್ ಅಲ್ಲಿ. ಗೊತ್ತಾಯ್ತಾ ಯಾಕೆ ಡಮ್ಮಿ ಆಯ್ತಾ? ಇನ್ನೂ ಒಂದ್ಸತಿ ಹೇಳ್ಬಿಡ್ತೀನಿ ನೋಡಿ. ಸಿನ್ಸ್ the ends are connected across same potential difference across C4 and C5 is 0. Therefore no current flows through them. ಇವರಿಬ್ರು waste fellows. ಇದ್ರು ಒಂದೇ, ಇಲ್ದಿದ್ರು ಒಂದೇ. C4 and C5 are dummy pieces, are dummy. ಅರೆ ಕೆಲ್ಸಕ್ಕೆ ಬಾರ್ದವ್ರು ಏನಕ್ಕೆ ಸರ್ಕ್ಯೂಟ್ ಅಲ್ಲಿ ಎತ್ ಬಿಸಾಕಿ. ಓಕೆ, ಡನ್. ಕಮಿಂಗ್ ಟು C6 ಎಲ್ಲಿದೆ? ಇಟ್ ಇಸ್ ಕನೆಕ್ಟೆಡ್ ಅಕ್ರಾಸ್ V1 and 0. ಸೊ V1 ಮತ್ತೆ 0 ನಡುವೆ ಒಂದು ಕೆಪಾಸಿಟರ್ ಇದೆ, ಅದರ ವ್ಯಾಲ್ಯೂ ಏನು? C6 ಇದೆ. ಸೊ ಈಗ C1 is equal to C. ಇದು C ಆಗಿದೆ, ಇದು C ಆಗಿದೆ, ಇದು C ಆಗಿದೆ, ಇದು C ಆಗಿದೆ. ಸೊ 3 capacitors are connected in parallel. ಇವನ್ ಯಾವ್ದ್ರಲ್ಲಿ ಇದ್ದಾನೆ? ಪ್ಯಾರಲಲ್ ಇದ್ದಾನೆ, ಹಾಗಾಗಿ 3C ಆಗತ್ತ. ಸೊ ಇಲ್ಲಿ V ತಗೊಳ್ಳೋಣ, ಇವು 3 ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ? 3C ಬರುತ್ತೆ. ಗೊತ್ತಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. C1 plus C2 plus C3 ಪ್ಯಾರಲಲ್ ಅಲ್ಲಿ ಇದ್ರೆ, ಅದೇ ರೀತಿ ಇನ್ನೊಂದು ಕೆಪಾಸಿಟರ್ ಇಲ್ಲಿದೆ, ಇದರ ವ್ಯಾಲ್ಯೂ C ಇದೆ. So now these two are connected in series. CS is equals to C1 C2 divided by C1 plus C2. So that is C1 into C divided by, okay, general formula beda hage badbirtene, 3C into C divided by 3C plus C. So that is 3C square divided by 4C. So that is equals to 3 by 4C. C value ಏನಿದೆ? ಟೋಟಲ್
ಅದು ಸಿ ವ್ಯಾಲ್ಯೂ ಏನಿದೆ ಇಂಟು ಮಲ್ಟಿಪ್ಲೈಡ್ ಬೈ 3/4 ಬರುತ್ತೆ. ನೆಟ್ ಈಕ್ವಲೆಂಟ್ ಕೆಪಾಸಿಟನ್ಸ್ ಬಿಟ್ವೀನ್ ಎ ಬಿ ಸಿ ಎ ಬಿ ಇಸ್ ಈಕ್ವಲ್ಸ್ ಟು 3/4 ಸಿ ಬರುತ್ತೆ ಅಷ್ಟೇ. ಅರ್ಥ ಆಯ್ತಾ? ಮೆಥಡ್ ಆಫ್ ಸೇಮ್ ಪೊಟೆನ್ಶಿಯಲ್, ಯಾವ್ಯಾವ ಪಾಯಿಂಟ್ಸ್ ಸೇಮ್ ಪೊಟೆನ್ಶಿಯಲ್ ಇದೆ ಅಂತ ನೋಟ್ ಮಾಡ್ಕೊಳ್ಳಿ. ಅದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಸರ್ಕ್ಯೂಟ್ ಅಲ್ಲಿ ಈ ತರ ಬರ್ಕೊಂಡು ಕೇಲ್ ಖತಮ್ ದುಕಾನ್ ಬಂದ್ ಅಷ್ಟೇ. ಆಯ್ತಾ? ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಡ್ತೀನಿ. ಇದನ್ನ ಎರೇಸ್ ಮಾಡ್ಲಿಕ್ಕೆ ಹೊರಟೆ. ಡನ್ ಡನ್ ಡನ್. ನೋಡಿ ಎಕ್ಸಾಮ್ ಅಲ್ಲಿ ತುಂಬಾ ಈಸಿಯಾಗಿ ಮಾಡ್ಬೋದು. ನೋಡಿದ ತಕ್ಷಣ ಗಾಬರಿ ಆಗ್ಬೇಡಿ. ಅಲ್ಲ ಹಾಗೆ ಪಟ್ 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 ಅಂತ ವ್ಯಾಲ್ಯೂಸ್ ಹಾಕುವಂತ ಹೋಗಿ. ಸೊ ಇಲ್ಲಿ ವಿ ಕೊಟ್ಕೊಳ್ಳಿ, ಇಲ್ಲಿ 0 ಕೊಟ್ಕೊಳ್ಳಿ, ಎಲ್ಲಿಂದ ಎಲ್ಲಿಗೆ ವೈರ್ ಹೋಗಿದೆ ನೋಡ್ಕೊಳ್ಳಿ. ಸೊ ಮತ್ತೆ ಇದನ್ನೊಂದು ಡಯಾಗ್ರಾಮ್ ಬರ್ಕೋಬೇಕಾಗತ್ತೆ. ಯು ಕ್ಯಾನ್ ಸಾಲ್ವ್ ಇಟ್. ಅರೆ ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಆಗ್ತಾ ಬರುತ್ತೆ. ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗಾಬರಿ ಆಗ್ಬೇಡಿ. ಡನ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಡನ್ ಡನ್. ಇನ್ನೊಂದು ಪ್ರಾಬ್ಲಮ್ ಬೋರ್ಡ್ ಮೇಲೆ ಬರ್ತಿದ್ದೀನಿ. ಸೇಮ್ ಮೆಥಡ್ ಮೇಲೆ, ಟೈಪ್ 1 ಮೇಲೆನೆ. ಇಲ್ಲಿ 4 ಕೆಪಾಸಿಟರ್ಸ್ ಇದೆ. C1, C2, C3, C4. C1, C2, C3, C4 and find the equivalent capacitance between ಇಲ್ಲೊಂದು ವೈರ್ ನ ಹಾಕೊಳ್ಳಿ ಇಲ್ಲಿಂದ. Find the equivalent capacitance between A and B. ಇಲ್ಲಿ ಇನ್ನೊಂದು ಕೆಪಾಸಿಟರ್ ಆಡ್ ಮಾಡ್ಕೊಳ್ಳಿ, ಯಾಕಂದ್ರೆ 0 ಪೊಟೆನ್ಶಿಯಲ್ ಡ್ರಾಪ್ ಆಗ್ತಿದೆ. ಸೊ ಲೆಟ್ ಮಿ ರೈಟ್ ಅನದರ್ ಕೆಪಾಸಿಟರ್ ಹಿಯರ್. ಇಲ್ಲಿ ಇನ್ನೊಂದು ವೈರ್ ನ ಆಡ್ ಮಾಡ್ಕೊಳ್ಳಿ C5. So find the capacitance, equivalent capacitance of system between A and B. A ಮತ್ತೆ B ನಡುವೆ ಇರತಕ್ಕಂತ ಕೆಪಾಸಿಟನ್ಸ್ ನ ಫೈಂಡ್ ಔಟ್ ಮಾಡಿ. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಬಹುದು, ಟ್ರೈ ಮಾಡಬಹುದು. C1, C2, C3, C4, C5 ಎಲ್ಲ ವ್ಯಾಲ್ಯೂಸ್ ಸೇಮ್ ಇದೆ. C1 is equal to C2 is equal to C3 is equal to C4 is equal to C5 that is equal to C. Yes, ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. So as usual, assume a battery. ಇಮ್ಯಾಜಿನರಿ ಬ್ಯಾಟರಿನ ಅಸ್ಯೂಮ್ ಮಾಡ್ಕೊಳ್ಳಿ. ಪೊಟೆನ್ಶಿಯಲ್ ಡಿಫರೆನ್ಸ್ V ಇದೆ. ಅಪ್ಪರ್ ಟರ್ಮಿನಲ್ ಪಾಸಿಟಿವ್ ಟರ್ಮಿನಲ್ V ಇದೆ ಅಂಡ್ ಲೋಯರ್ ಟರ್ಮಿನಲ್ 0 ವೋಲ್ಟ್ ಅಲ್ಲಿ ಇದೆ. ಪೊಟೆನ್ಶಿಯಲ್ ಡಿಫರೆನ್ಸ್ V ಇದೆ. ಇಲ್ಲಿ V ಇದ್ರೆ ಇಲ್ಲಿ ಕೂಡ V ನೇ ಬರುತ್ತಾ? ಸೇಮ್ ವೈರ್ ಇಲ್ಲಿಗೆ ಹೋಗಿರೋದ್ರಿಂದ ಇಲ್ಲಿ V ನೇ ಬರುತ್ತೆ. ಅದೇ ರೀತಿ ಇಲ್ಲಿಂದ 0 ವೋಲ್ಟ್ ಇರೋದ್ರಿಂದ ಇಲ್ಲಿ 0 ಬರುತ್ತೆ. ಸೊ ದಟ್ಸ್ ಇಟ್. ಇನ್ನೇನು ಇಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಇನ್ ಯಾವ್ಯಾವ ಓಕೆ. ಸೊ ಈಗ ಸರ್ಕ್ಯೂಟ್ ನಲ್ಲಿ ಎಷ್ಟು ಪೊಟೆನ್ಶಿಯಲ್ಸ್ ಇದೆ? ಎರಡೇ ಪೊಟೆನ್ಶಿಯಲ್ ಇರೋದು, ದಟ್ ಇಸ್ 0 ಅಂಡ್ V. ಸೊ ಈಗ ಎರಡು ಪಾಯಿಂಟ್ ನ ಬರೀತೀನಿ. ಐ ಕಾಲ್ ದ ಪಾಯಿಂಟ್ A which is at 0 potential and the point B which is at 0 potential. ಇದು V ಪೊಟೆನ್ಶಿಯಲ್, ಇದು V ಪೊಟೆನ್ಶಿಯಲ್, ಇದು 0 ಪೊಟೆನ್ಶಿಯಲ್ ಅಲ್ಲಿದೆ. ಇನ್ ಯಾವ್ದು ಪೊಟೆನ್ಶಿಯಲ್ ಇಲ್ಲ ನೋಡಿ ಇಲ್ಲಿ. ಸೊ ಈಗ ಈ ಪೂರ್ತಿ ಸೆಟ್ ಇದೆಯಾ? 1 2 3 4 ಕೆಪಾಸಿಟರ್ಸ್ V ಮತ್ತೆ 0 ವೋಲ್ಟ್ ನಡುವೆ ಕನೆಕ್ಟ್ ಆಗಿದೆ. ಅದನ್ನ ಆಸ್ ಇಟ್ ಈಸ್ ಇಲ್ಲಿ ಏನಿದೆಯೋ ಅದೇ ರೀತಿ ಇಲ್ಲಿ ಬರೀತೀನಿ. I'll write here. So this is C1, C2, C3, C4. Obviously ಅವೆಲ್ಲ ವ್ಯಾಲ್ಯೂಸ್ ಸೇಮ್ ಇದೆ. ಲಾಸ್ಟ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಈ ಪೂರ್ತಿ ಸೆಟ್ ಅರ್ಥ ಆಗ್ತಿದ್ಯಾ? ನಾ ಹೇಳ್ತಿರೋದು ಈ ಸೆಟ್ ಬಗ್ಗೆ. C1, C2, C3, C4 V ಮತ್ತೆ 0 ನಡುವೆ ಇದೆ. ಆಸ್ ಇಟ್ ಈಸ್ ಕಾಪಿ ಪೇಸ್ಟ್ ಮಾಡಿದ್ದೀನಿ. ಸೊ ಈಗ ಇನ್ನೊಂದು ಕೆಪಾಸಿಟರ್ ಇದೆ. ಇವನ್ ಇದನ್ನಲ್ಲ, ಇನ್ ಯಾರಿದ್ರು C5 ಎಲ್ಲಿ ಕನೆಕ್ಟ್ ಆಗಿದ್ದಾನೆ? V ಮತ್ತೆ 0 ನಡುವೆ ಕನೆಕ್ಟ್ ಆಗಿದ್ದಾನೆ. V ಮತ್ತೆ 0 ನಡುವೆ ಇನ್ನೊಂದು ಕೆಪಾಸಿಟರ್ ಇದೆ. ಅದು ಇವಕ್ಕೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ಬೇಕು. ಸೊ ಐ ಕನೆಕ್ಟ್ ಹಿಯರ್. ಸೊ ದಿಸ್ ಈಸ್ ದ C5. ದಿಸ್ ಅ ಪೊಟೆನ್ಶಿಯಲ್ 0. ಅರ್ಥ ಆಯ್ತಾ? ಸೊ ಇವೆರಡು ನಡುವೆ ಇರ್ತಕ್ಕಂಥದ್ನ ನಾನು ಇಲ್ಲಿ ಬರ್ದಿದ್ದೀನಿ ಆಸ್ ಇಟ್ ಈಸ್. ಈಗ ನಮ್ಗೆ ಇದನ್ನ ಸಾಲ್ವ್ ಮಾಡೋದು ಗೊತ್ತು ಆಲ್ರೆಡಿ. ಹೇಗೆ ಸಾಲ್ವ್ ಮಾಡೋದು? ಇವರು 4 ಜನ ಯಾವ್ದ್ರಲ್ಲಿ ಇದಾರೆ? those 4 are in ಸೀರೀಸ್ ಅಲ್ಲಿ ಇರೋದ್ರಿಂದ ಸೊ ಇದನ್ನ ಈ ತರ ಬರೀತು ನೋಡಿ. ಇದನ್ನ C5C ಹಾಗೆ ಬರ್ಕೊಂತೀನಿ. ಸೊ ಈಗ ಈ 4 ಜನ ರಿಪ್ಲೇಸ್ ಮಾಡಿ C/4 ಅಂತ ಹಾಕೋಬೋದ? ಸೀರೀಸ್ ಅಲ್ಲಿ ಇರೋದ್ರಿಂದ C/4. ಸೊ ಈಗ ಇದನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಗೆಟ್ ದ ಆನ್ಸರ್. ಇವೆರಡು ಯಾವ್ದ್ರಲ್ಲಿದೆ? ಪ್ಯಾರಲಲ್ ಅಲ್ಲಿ ಇದೆ. C equivalent between A and B is equals to C plus C/4. So that is equals to 5C/4 ಬರುತ್ತೆ. ಅಷ್ಟೇ ಸಿಂಪಲ್. C ವ್ಯಾಲ್ಯೂ ಕೊಟ್ಟಿದ್ರೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ನ ಕೊಡ್ತೀನಿ, ಹೋಮ್ವರ್ಕ್ ಪ್ರಾಬ್ಲಮ್. ನೀವೇ ಟ್ರೈ ಮಾಡಿ. ಸೊ ಡನ್. ಇಲ್ಲಿ ಬರೀತೀನಿ ನೋಡಿ. ಸೊ ಲೆಟ್ ಮೀ ಕನ್ಸಿಡರ್ ಎ ಸಿಸ್ಟಮ್ ಲೈಕ್ ದಿಸ್. ಓಕೆ. ಸೊ A ಅಂಡ್ B ನಡುವೆ ಒಂದು ಸರ್ಕ್ಯುಲರ್ ಲೂಪ್ ಇದೆ. ಇದರ ಕೆಪಾಸಿಟನ್ಸ್ CC 4 ಕೆಪಾಸಿಟರ್ಸ್ ಇದೆ. 4 ವ್ಯಾಲ್ಯೂ CC ಇದೆ. ಫೈಂಡ್ ದ ಈಕ್ವಲೆಂಟ್ ಕೆಪಾಸಿಟನ್ಸ್ ಬಿಟ್ವೀನ್ A and B. So get the answer by yourself. ಗೊತ್ತಾದ್ರೆ ಕಾಮೆಂಟ್ ಮಾಡಿ. ಲೆಟ್ಸ್ ಚೆಕ್ ಇಟ್ ಔಟ್. ಆಯ್ತಾ? ಡನ್. ನಾನು ನೆಕ್ಸ್ಟ್ ಟೈಪ್ ಗೆ ಹೋಗ್ತೀನಿ ನೋಡಿ. ಈ ತರ ನಿಮ್ಗೆ ಇದ್ 4 ಮಾಡ್ತಾರೆ.
ಈ ಮೂರು ಪ್ರಾಬ್ಲಮ್ ಮಾಡಿದ್ರೆ ನಿಮ್ಗೆ ಐಡಿಯಾ ಬಂದಿರುತ್ತೆ ಅಂತ ಅನ್ಕೊಂತೀನಿ ಯಾವ ತರ ಪೊಟೆನ್ಶಿಯಲ್ ನ ಡಿವೈಡ್ ಮಾಡೋದು, ಹೌ ಟು ರೈಟ್ ದ ಸರ್ಕ್ಯೂಟ್ಸ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ ವೀಟ್ ಸ್ಟೋನ್ ನೆಟ್ವರ್ಕ್. ಕೆಪಾಸಿಟರ್ಸ್ ನಲ್ಲಿ ವೀಟ್ ಸ್ಟೋನ್ ಅಂದ್ರೆ ಏನಾಗುತ್ತೆ ಅಂದ್ರೆ ಯಾವಾಗ ಮಿಡ್ಲ್ ಅಲ್ಲಿ ಇರ್ತಕ್ಕಂಥ ಕೆಪಾಸಿಟರ್ಸ್ ನ ಇಗ್ನೋರ್ ಮಾಡ್ಕೋಬಹುದು, ಅದಕ್ಕೆ ಕಂಡೀಷನ್ ಇದೆ, ನಾವು ಡಿರೈವ್ ಮಾಡ್ತೀವಿ. ಡಿರೈವೇಶನ್ ಏನು ನಿಮ್ಗೆ ಎಕ್ಸಾಕ್ಟ್ ಆಗಿ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ, ಕಂಡೀಷನ್ ಗೊತ್ತಾದ್ರೆ ಸಾಕು, ನಾನು ಅದನ್ನು ಸಾಲ್ವ್ ಮಾಡ್ತೀನಿ. ಡನ್, ಶೂರ್. Yeah, coming back to the second type, that is Wheatstone network in capacitors. That is same concept. ನೀವು resistors ನಲ್ಲಿ ಏನು ಓದಿದ್ರು, in case you have studied current electricity ಆಗಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ R1 by R2 is equal to R3 by R4 ಇದ್ದಾಗ ಮಧ್ಯದಲ್ಲಿ ಇರೋ ರೆಸಿಸ್ಟರ್ ನ ಎತ್ತು ಬಿಡ್ತಾ ಇದ್ವಿ, ಟಿಶ್ಕ್ಯಾವ್ ಸಾಯಿಸ್ ಬಿಡ್ತಾ ಇದ್ರಿ, ಅವ್ನು ಇದ್ರು ಒಂದೇ ಇಲ್ದಿದ್ರು ಒಂದೇ. ಇಲ್ಲೂ ಅಷ್ಟೇ ಈ ತರ ಕೆಪಾಸಿಟರ್ಸ್ ನೋಡಿ, ಫಸ್ಟ್ ಆಫ್ ಆಲ್ ಇದು ಸೀರೀಸ್ ಅಲ್ಲೂ ಇಲ್ಲ ಪ್ಯಾರಲಲ್ ಅಲ್ಲೂ ಇಲ್ಲ, ಮಧ್ಯದಲ್ಲಿ ಇವ್ನು ಯಾವನೋ ಒಬ್ಬ ಅಡ್ಡ ಬರ್ತಿದ್ದಾನೆ. ಇವನ್ನ ಸಾಯಿಸ್ ಬಿಡ್ಬೇಕಾದ್ರೆ ಒಂದು ಕಂಡೀಷನ್ ಇದೆ, ಇಲ್ಲ ಅಂದ್ರೆ ಅವ್ನ ಎತ್ತಂಗಿಲ್ಲ. ಆ ಕಂಡೀಷನ್ ಏನಪ್ಪಾ ಅಂದ್ರೆ if C1 divided by C2 is equal to C3 divided by C4 ಅಥವಾ C1 by C3 is equal to C1 by C3 is equals to C2 by C4 ಅಥವಾ ಇದು ಎರಡು ಒಂದೇ, ಮತ್ತೆ ಕನ್ಫ್ಯೂಸ್ ಆಗಬೇಡಿ. C1 by C3 is equal to C2 by C4 ಎರಡರಲ್ಲಿ ಸೇಮ್ ಮ್ಯಾಥಮೆಟಿಕ್ಸ್ ಇದೆ. ಸೊ ದಿಸ್ ಒನ್ ಡಿವೈಡೆಡ್ ಬೈ ದಿಸ್ ಒನ್ ಈಕ್ವಲ್ ಟು ದಿಸ್ ಒನ್ ಡಿವೈಡೆಡ್ ಬೈ ದಿಸ್ ಒನ್. ಈ ತರ ರೇಷಿಯೋ ಇದ್ರೆ ಕಣ್ಣು ಮುಚ್ಕೊಂಡು ಇವನ್ನ ಎತ್ತು ಬಿಡ್ಬೋದು. ಇದಕ್ಕೆ ಪ್ರೂಫ್ ಬೇಕಾದ್ರೂ ಕೊಡ್ತೀನಿ, ಐ ಗಿವ್, ಡೋಂಟ್ ವರಿ. ಈ ಕಂಡೀಷನ್ ಇದ್ರೆ ಸಿಂಪಲ್ ಆಗಿ ಇವನ್ ತೆಗೆದ್ ಬಿಡ್ಬೋದು. C1 C2 ಯಾವ್ದ್ರಲ್ಲಿದೆ ಈಗ ಸೀರೀಸ್ ಅಲ್ಲಿ ಇದೆ, C3 C4 ಸೀರೀಸ್ ಅಲ್ಲಿ ಇದೆ, ಇವೆರಡು ಸೀರೀಸ್ ಅಲ್ಲಿ ಇದೆ, ಇವೆರಡು ಸೀರೀಸ್ ಅಲ್ಲಿ ಇದೆ, ಮತ್ತೆ ಅವೆರಡು ಒಂದಕ್ಕೊಂದು ಪ್ಯಾರಲಲ್ ಆಗಿದೆ. ಹಾಗಾಗಿ ನೀವು ಸಾಲ್ವ್ ಮಾಡಬಹುದು. ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ, ನೀಟ್ 2024 ಅಲ್ಲಿ ಸೇಮ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. 2 ಮೈಕ್ರೋ ಫ್ಯಾರಡ್ ಕೊಟ್ಟಿದ್ದಾರೆ. ಫೈಂಡ್ ದ ಈಕ್ವಲೆಂಟ್ ಕೆಪಾಸಿಟನ್ಸ್ ಬಿಟ್ವೀನ್ A and B. ಸೊ ಇದಕ್ಕೆ ಪ್ರೂಫ್ ಕೊಡ್ತೀನಿ ನೋಡಿ. ಸೊ ಲೆಟ್ ಮಿ ಗಿವ್ ದ ಪ್ರೂಫ್ ಫಾರ್ ದಿಸ್ ಒನ್. ಓಕೆ, ಲೆಟ್ ಅಸ್ ಅಸ್ಯೂಮ್ ಇಲ್ಲಿ ಒಂದು ಬ್ಯಾಟರಿ ಕನೆಕ್ಟ್ ಮಾಡ್ತೀನಿ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. And the charge which is going is Q1 and the charge which is going here is Q2. So ಇಲ್ಲಿಂದ ಬರ್ತಕ್ಕಂಥ ಚಾರ್ಜ್ ಸ್ಪ್ಲಿಟ್ ಆಗಿ Q1 Q2 ಆಗಿ ಹೋಗುತ್ತೆ. ಆಬ್ವಿಯಸ್ಲಿ ಇಲ್ಲಿ ಏನ್ ಚಾರ್ಜ್ ಅಪಿಯರ್ ಆಗತ್ತೋ ಇಲ್ಲೂ ಅಷ್ಟೇ ಚಾರ್ಜ್ ಅಪಿಯರ್ ಆಗ್ಲೇಬೇಕು. ನೋ ಅದರ್ ಚಾಯ್ಸ್, ಆಫ್ ಕೋರ್ಸ್ ಅಪೋಸಿಟ್ ಸೈನ್ ಅಪಿಯರ್ ಆಗ್ಲೇಬೇಕು. ಸೊ ಇಟ್ ಇಸ್ ಅಂಡರ್ಸ್ಟುಡ್. ಸೊ ಇಲ್ಲೂ ಅಷ್ಟೇ ಮೈನಸ್ Q2 ಚಾರ್ಜ್ ಅಪಿಯರ್ ಆಗ್ಲೇಬೇಕು. ಈಗ ಇವನೇನಾದ್ರೂ ನೆಗ್ಲಿಜಿಬಲ್ ಆಗಿದ್ರೆ ಇಲ್ಲೇನ್ ಪೊಟೆನ್ಶಿಯಲ್ ಇದೆಯೋ ಇಲ್ಲೂ ಅಷ್ಟೇ ಪೊಟೆನ್ಶಿಯಲ್ ಇರ್ಬೇಕಾಗಿತ್ತು. ಸಪೋಸ್ ಇಲ್ಲೊಂದು ಬ್ಯಾಟರಿನ ಕನೆಕ್ಟ್ ಮಾಡ್ಕೊಂತೀನಿ. ಲೆಟ್ ಮಿ ಅಸ್ಯೂಮ್ ಎ ಬ್ಯಾಟರಿ ಹಿಯರ್. ನಾನು ಸಿಂಪಲ್ ಆಗಿ ಪ್ರೂಫ್ ಕೊಡ್ತಾ ಇದ್ದೀನಿ, ಎಕ್ಸಾಂಪಲ್ ಏನ್ ಸಾಲ್ವ್ ಮಾಡ್ತಿಲ್ಲ. ಸೊ ಫಾಸ್ಟ್ ಆಗಿ ನೋಡ್ಬೋದು, ಬೇಕಿದ್ರೆ ಪ್ರೂಫ್ ಏನ್ ನಿಮ್ಗೆ ನೀಟ್ ಎಕ್ಸಾಮ್ ಅಲ್ಲಿ ಮಾಡಿ ಪ್ರೂಫ್ ಅಂತ ಕೇಳಲ್ಲ, ಜಸ್ಟ್ ಒಂದು ಐಡಿಯಾ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಇನ್ ಆರ್ಡರ್ ಟು ಇಗ್ನೋರ್ C5, it must be at same potential. ಅಂದ್ರೆ ಇಲ್ಲೇನ್ ಪೊಟೆನ್ಶಿಯಲ್ ಇದೆಯೋ ಇಲ್ಲೂ ಅದೇ ಇದ್ರೆ ಮಾತ್ರ ಅದನ್ನ ಎತ್ತು ಬಿಡ್ಬೋದು. ಇಲ್ಲ ಅಂದ್ರೆ ಅದಕ್ಕೊಂದು ಸಿಗ್ನಿಫಿಕೆನ್ಸ್ ವ್ಯಾಲ್ಯೂ ಇರುತ್ತೆ, ಅದಕ್ಕೆ ಬೇರೆ ಮೆಥಡ್ಸ್ ನ ಅಪ್ಲೈ ಮಾಡಬೇಕು. ಸಪೋಸ್ ಲೆಟ್ ಅಸ್ ಅಸ್ಯೂಮ್ ಇಲ್ಲಿ ಪೊಟೆನ್ಶಿಯಲ್ ಎಕ್ಸ್ ಇದೆ ಅನ್ಕೊಳ್ಳೋಣ, ಇಲ್ಲಿ 0 ಇದೆ. ಆಬ್ವಿಯಸ್ಲಿ ಇಲ್ಲಿ ಬ್ಯಾಟರಿ ಪೊಟೆನ್ಶಿಯಲ್ ಡಿಫರೆನ್ಸ್ V ಇದೆ. ಸೊ ಇಲ್ಲಿಂದ ಇಲ್ಲಿಗೆ V ಬರುತ್ತೆ, ಇಲ್ಲಿಂದ ಇಲ್ಲಿಗೆ 0 ಬರುತ್ತೆ. ಸೊ ನಾವು ಈ ಪೊಟೆನ್ಶಿಯಲ್ ಎಕ್ಸ್ ಇದ್ದು ಈ ಪೊಟೆನ್ಶಿಯಲ್ ಎಕ್ಸ್ ಇದ್ರೆ 0 ಬರ್ನ ಎಕ್ಸ್ ಇದ್ರೆ ಇವನ್ನ ಎತ್ತು ಬಿಡ್ಬೋದು. ಅದು ಯಾವಾಗ ಆಗತ್ತೆ ಸರ್? ಅದಕ್ಕೆ ಒಂದು ಕಂಡೀಷನ್ ಕೊಟ್ಟಿದ್ದೀನಿ, ಅದನ್ನ ಪ್ರೂವ್ ಮಾಡ್ತೀನಿ. ಸಪೋಸ್ ಇಫ್ ದಿಸ್ ಈಸ್ ಅಟ್ ಪೊಟೆನ್ಶಿಯಲ್ ಎಕ್ಸ್, the potential difference across C1 is given by potential difference across C1. ಇಲ್ಲಿಂದ ಇಲ್ಲಿಗೆ potential difference ಎಷ್ಟು ಇದೆ? That is V minus X is equals to C is equals to Q divided by V formula use ಮಾಡ್ಕೊಂಡ್ರೆ, so ನನಗೆ what you get is Q is equals to V is equals to Q divided by C ಬರುತ್ತೆ. ಅಂದ್ರೆ ಇಲ್ಲಿ ಏನ್ ಚಾರ್ಜ್ ಇದೆ divided by C1, ಇಲ್ಲಿ C1 ಇದೆ minus Q1. C1 capacitance, Q1 charge ಇರೋದ್ರಿಂದ, so ಈಗ V potential difference across these two terminals ಏನಂತ ಬರೆಯಬಹುದು? I can write it as Q1 divided by C1 ಅಂತ ಬರೆಯಬಹುದಾ? I'll write this as equation number 1. Similarly, the potential difference across C2, ಇದೆ C2 ಅಲ್ಲ, the potential difference across C2 is given by V minus X. V minus X is equals to
ನೋಡಿ ಇಲ್ಲಿ ಚಾರ್ಜ್ Q2 ಇದೆ, ಕೆಪಾಸಿಟೆನ್ಸ್ ಏನಿದೆ C3 ಇದೆ. Q2 divided by C3 ಇದೆ. I'll call this as equation number 2. So equation 1 ಮತ್ತೆ 2 ನ ಕಂಪೇರ್ ಮಾಡಿದ್ರೆ ಏನ್ ಬರುತ್ತೆ ನಮಗೆ? ಸೊ v minus x ಕಾಮನ್ ಇರೋದ್ರಿಂದ Q1 divided by Q1 by C1. Q1 by C1 is equals to Q2 divided by C3. So let me call this as equation number 3. So equation 3 ಅಂತ ಕಾಲ್ ಮಾಡಿರ್ತೀನಿ, ಅದನ್ನ ಪಕ್ಕದಲ್ಲಿ ಸೈಡ್ ಅಲ್ಲಿ ಇಟ್ಟಿದ್ದೀನಿ. ಕಮಿಂಗ್ ಬ್ಯಾಕ್ ಟು ದಿಸ್ ಆರ್ಮ್, ನೋಡಿ ಇವೆರಡು ಸೇಮ್ ಪೊಟೆನ್ಶಿಯಲ್ ಇದ್ರೆ ಇವನ್ನ ಎತ್ತು ಬಿಡ್ಬೋದು, ಅಂದ್ರೆ ಇವನು ವ್ಯಾಲ್ಯೂ ಏನೂ ಇಲ್ಲ. ಇವನ್ ವ್ಯಾಲ್ಯೂ ಏನೂ ಇಲ್ಲ ಅಂದ್ರೆ ಇಲ್ಲೇನ್ ಚಾರ್ಜ್ ಬರುತ್ತೋ ಇಲ್ಲೂ ಅದೇ ಅಪಿಯರ್ ಆಗ್ಬೇಕಾ? ಹಾಗಾದ್ರೆ ಇಲ್ಲೂ Q1 ಅಪಿಯರ್ ಆಗ್ಬೇಕು. ಯಾವಾಗ ಇದು ಇಗ್ನೋರ್ ಆಗ್ಬೇಕಾದ್ರೆ ಈ ಕಂಡೀಷನ್ ಇರುತ್ತೆ, ನಾನು ಪ್ರೂವ್ ಮಾಡಕ್ ಅದೇ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಅದೇ ರೀತಿ ಇಲ್ಲಿ ಚಾರ್ಜ್ ಏನಿರುತ್ತೆ Q2 ಇರುತ್ತೆ, ಇಲ್ಲೂ ಅಷ್ಟೇ Q2 ಇರುತ್ತೆ. ಅಫ್ಕೋರ್ಸ್ ಅಪೋಸಿಟ್ ಸೈನ್ ಅಲ್ಲಿ ಇರುತ್ತೆ, ಅದು ಅಂಡರ್ಸ್ಟೂಡ್. ಸೊ ಸಿಮಿಲರ್ಲಿ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ಇವನು ಯಾರು? ಇವನು C4 is equal to x minus 0. Higher potential minus lower potential is equals to the charge divided by capacitance. ಏನ್ ಬರುತ್ತೆ? Q2 divided by C4 ಬರ್ತಾ ಇದೆ. ಅರ್ಥ ಆಗ್ತಿದ್ಯಾ? So I'll call this as equation number 4. ಅದೇ ರೀತಿ the potential difference across C2. The potential difference across C2 is given by x minus 0 is equals to unal charge ಎಷ್ಟಿದೆ? Q1 ಇದೆ divided by ಅವನ್ capacitance ಎಷ್ಟಿದೆ? C4 ಇದೆ. ಇದನ್ನ ನಾನು equation 5 ಅಂತ ಕರಿತೀನಿ. Let me keep it as equation 5. LHS ಸೇಮ್ ಇರೋದ್ರಿಂದ RHS ನ ಈಕ್ವೇಟ್ ಮಾಡಬಹುದಾ? So 4 and 5 implies RHS ನ ಈಕ್ವೇಟ್ ಮಾಡ್ತೀನಿ. Q2 divided by C4 that is equals to Q1 divided by C4. ಅಥವಾ ಇದನ್ನ ರೀಪ್ಲೇಸ್ ಮಾಡ್ಕೊಂಡು ಈ ತರ ಬರೀತೀನಿ ನೋಡಿ. Q2 divided by Q1 is equals to C4 ಏನೋ ಆಯ್ತು ಇಲ್ಲಿ. ಇದೇನಿದು? ಅಕ್ರಾಸ್ C2. ಇದು C2 ನ, I'm very sorry, ಇದು C2 ಬರುತ್ತೆ. What you get here is Q2 by C4 is equal to Q1 by C2. I'm very sorry. So this is ಇಲ್ಲಿ ಆಪರೇಷನ್ ಮಾಡ್ಕೊಂಡ್ರೆ Q2 divided by Q1 ಬರ್ದು ಡಿನಾಮಿನೇಟರ್ ಬಂದ್ರೆ C4 divided by C2 ಬರುತ್ತೆ ಅಷ್ಟೇ. ಅದೇ ರೀತಿ ಇಲ್ಲಿ ನೋಡಿ Q2 divided by Q1 is equals to ಇದಕ್ಕೆ ತಗೊಳ್ಳಿ C3 divided by C1. You got another equation. Obviously Q2 by Q1 ಇಲ್ಲೂ ಇದೆ, Q2 by Q1 ಇದೆ. So that is C4 C4 divided by C2 is equals to C3 by C1 ಅಥವಾ C2 by C1. ಇದನ್ನ ಈ ಕಡೆ ಕಳಿಸ್ಕೊಳ್ಳಿ. What you get is this implies C2 divided by C1 is equals to C3 by C4. ಅದನ್ನೇ ಇಲ್ಲಿ ಬರ್ದಿರೋದು C2 divided by C1. Same thing ಬರ್ತಿದೆ. C2 divided by C1 is equals to C4 divided by C3. Okay, ಕರೆಕ್ಟ್ ಆಗಿ ಬರ್ತಿದೆ ಬಿಡಿ. C4 divided by C3. ಸೊ ಈ ಕಂಡೀಷನ್ ಇದ್ದಾಗ ಮಾತ್ರ ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಸೇಮ್ ಇರುತ್ತೆ, ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ 0 ಇರುತ್ತೆ. ಇಲ್ಲಾಂದ್ರೆ ಇದನ್ನ ಇಗ್ನೋರ್ ಮಾಡಕ್ ಆಗಲ್ಲ. ಸೊ ಈ ತರ ಯೋಚನೆ ಮಾಡಿ. C1 divided by C2 ಇದನ್ನ ರೇಷಿಯೋ ಮಾಡಿದ್ರೆ ಇದು ರೇಷಿಯೋ ಮಾಡಿದ್ರೆ ಅವೆರಡು ಈಕ್ವಲ್ ಆಗಿರ್ಬೇಕು, ಅವಾಗ ಮಾತ್ರ ಇದು ಡಮ್ಮಿ ಆಗ್ತದೆ. ಅಥವಾ ಇದನ್ನು ಮಾಡ್ಬೋದು ನೋಡಿ. ಸೊ ಇದನ್ನ ಮತ್ತೆ ಇದನ್ನ ಡಿವೈಡ್ ಮಾಡಿ, ಇನ್ನೊಂದ್ಸತಿ ಇದನ್ನ ಮತ್ತೆ ಇದನ್ನ ಡಿವೈಡ್ ಮಾಡಿ, ಸೇಮ್ ಬಂದಾಗ ಸೊ ಯು ಕ್ಯಾನ್ ಇಗ್ನೋರ್ ದ ಮಿಡಲ್ ಕೆಪಾಸಿಟರ್. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಲೆಟ್ಸ್ ಟೇಕ್ ಎ ಕ್ವೆಶ್ಚನ್ ಫ್ರಮ್ NEET 2024. ಡನ್. ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ನೋಡಿ ಇಲ್ಲಿ ಈಗ ಇದನ್ನ ಮಧ್ಯದಲ್ಲಿರೋ ಕೆಪಾಸಿಟರ್ ನ ಇಗ್ನೋರ್ ಮಾಡ್ಕೊಂಡ್ರೆ ಸಿಂಪಲ್ ಆಗಿ ಸಾಲ್ವ್ ಮಾಡಬಹುದು. ಐ ಕ್ಯಾನ್ ಸಾಲ್ವ್ ದಿಸ್ ವೆರಿ ಸಿಂಪ್ಲಿ. ಸೊ ಇಲ್ಲೊಂದು ಕೆಪಾಸಿಟರ್ C1 capacitor, C2 capacitor, and this is C3 capacitor. ಇಲ್ಲಿರ್ತಕ್ಕಂಥದ್ದು C4 capacitor. C1, C2, C3, 4 ಇವೆರಡು ಯಾವ್ದ್ರಲ್ಲಿದೆ? ಸೀರೀಸ್ ಅಲ್ಲಿ ಇದೆ. ಮತ್ತೆ ಇವೆರಡು ಯಾವ್ದ್ರಲ್ಲಿದೆ? ಸೀರೀಸ್ ಅಲ್ಲಿ ಇದೆ. ಇವೆರಡು ಮತ್ತೆ ಇವೆರಡು ಪ್ಯಾರಲಲ್ ಅಲ್ಲಿ ಆಗಿದೆ. ಸೊ ಲೆಟ್ಸ್ ಟೇಕ್ ಎ ಕ್ವೆಶ್ಚನ್ ಫ್ರಮ್ NEET 2024. NEET 2024. So let's take a question. ಈ ತರ ಇದೆ. It's a 2 microfarad. 2 microfarad 4 2 microfarad ಇದೆ. So this is 2 microfarad ಮತ್ತೆ ಮಿಡ್ಲ್ ಅಲ್ಲಿ ಇನ್ನೊಂದು microfarad ಇದೆ. ಇಲ್ಲಿಂದ ಟರ್ಮಿನಲ್ A ಕೊಡ್ತೀನಿ, ಇಲ್ಲಿಂದ ಟರ್ಮಿನಲ್ B ಕೊಡ್ತೀನಿ. ಸೇಮ್ 2 microfarad. Okay, so find the equivalent capacitance between A and B. ಈ ತರ ಕೊಟ್ಟಾಗ obviously ಇಲ್ಲೊಂದು 2 ಇತ್ತು,
ಬರೆಯೋದು ಮಾಡ್ತೀನಿ. ಸೊ 2 divided by 2 is equal to 2 divided by 2. ಸೊ 2 divided by 2 ಅಥವಾ C1 by C2 ಈ ತರ ಬರ್ಕೊಳ್ಳಿ ಸಿಂಪ್ಲಿ. C1 divided by C2 is equal to C3 by C4. Therefore ಈ ಮಿಡ್ಲ್ ಅಲ್ಲಿ ಇರ್ತಕ್ಕಂಥ 2 ನ ಡಮ್ಮಿ ಫೆಲೋ ವೇಸ್ಟ್ ಫೆಲೋ ಆಗಿ ಇಗ್ನೋರ್ ಮಾಡ್ಕೊಳ್ಳಿ, ಇವನ್ನ ಎತ್ಬಿಡಿ. ಸೊ 2 ಮತ್ತೆ 2 ಸೀರೀಸ್ ಅಲ್ಲಿ ಇರೋದ್ರಿಂದ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಏನ್ ಬರುತ್ತೆ, 2 into 2 divided by 2 plus 2 that is 1 ಬರುತ್ತೆ. ಸೊ 1 microfarad ಬರುತ್ತೆ. ಈಗ ಅದೇ ರೀತಿ ಇವರಿಬ್ರು ಸೇರಿ ಎಷ್ಟು ಕೊಡ್ತಾರೆ, 1 microfarad ಕೊಡ್ತಾರೆ. 1 microfarad ಕೊಡ್ತಾರೆ. ಸೊ ದಿಸ್ ಇಸ್ 1 microfarad. ಸೊ ಮತ್ತೆ ಇವರಿಬ್ರು ಪ್ಯಾರಲಲ್ ಅಲ್ಲಿ ಇರೋದ್ರಿಂದ those two are in parallel. The equivalent capacitance is C equivalent capacitance across A and B is equals to 1 plus 1 2 microfarad. ಅಷ್ಟೇ ಆಪ್ಷನ್ಸ್ ಕೊಟ್ಟಿದ್ರು ಟಿಕ್ ಮಾಡಬಹುದು. ಅರ್ಥ ಆಯ್ತಾ? ನೋಟ್ ಮಾಡ್ಕೊಳ್ಳಿ. ವಿಲ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ಇದೆ, ಇದ್ರ ಮೇಲೆ ಲೆಟ್ಸ್ ಡೂ ಇಟ್. ನೆಕ್ಸ್ಟ್ ಸರ್ಕ್ಯೂಟ್ ಬೋರ್ಡ್ ಮೇಲೆ ಬರೋದಾಗಿದೆ. ಸೊ ಈ ತರ 5 ಕೆಪಾಸಿಟರ್ ಕೊಟ್ಟಿದ್ದೀನಿ. ದೇ ಆರ್ ಕನೆಕ್ಟೆಡ್ ಇನ್ ಸರ್ಕ್ಯೂಟ್ ಆಸ್ ಶೋನ್ ಇನ್ ದ ಫಿಗರ್. ಫೈಂಡ್ ದ ಈಕ್ವಲೆಂಟ್ ಕೆಪಾಸಿಟೆನ್ಸ್. ಫೈಂಡ್ ದ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಬಿಟ್ವೀನ್ ಎ ಅಂಡ್ ಬಿ. ಎ ಮತ್ತೆ ಬಿ ನಡುವೆ ಇರ್ತಕ್ಕಂಥ ಈಕ್ವಲೆಂಟ್ ಕೆಪಾಸಿಟೆನ್ಸ್ ನ ಫೈಂಡ್ ಔಟ್ ಮಾಡಬೇಕು. ಟ್ರೈ ಮಾಡ್ತೀರಾ? ಆಕ್ಚುಲಿ ಇದು ಪ್ರೀವಿಯಸ್ ಮಾಡಿದ್ವಲ್ಲ, ವೈರ್ ಕನೆಕ್ಟೆಡ್ ಕೆಪಾಸಿಟರ್, ಅದನ್ನು ಮತ್ತೆ ವೀಟ್ಸ್ಟೋನ್ ನೆಟ್ವರ್ಕ್ ಎರಡು ಮಿಕ್ಸ್ ಆಗಿರ್ತಕ್ಕಂಥ ಪ್ರಾಬ್ಲಮ್. ಇದನ್ನ ನಾವು ಕರೆಕ್ಟ್ ಆಗಿ ಚೆಕ್ ಮಾಡಿ ನೋಡಿದ್ರೆ, ಸಿಂಪ್ಲಿಫೈ ವರ್ಷನ್ ಬರೆದು ನೋಡಿದ್ರೆ ವೀಟ್ಸ್ಟೋನ್ ನೆಟ್ವರ್ಕ್ ಬರುತ್ತೆ. ಹಾಗಾಗಿ ಸಿಂಪಲ್ ಆಗಿ ಸಾಲ್ವ್ ಮಾಡಬಹುದು. ಎರಡು ಮೆಥಡ್ ನ ಕಂಪ್ರೆಸ್ ಮಾಡಿ ಕೊಟ್ಟಿದ್ದೀನಿ, ಕಂಪೈಲ್ ಮಾಡಿ ಕೊಟ್ಟಿದ್ದೀನಿ. ಸೊ ಲೆಟ್ ಮಿ ಅಸ್ಯೂಮ್ ಎ ಬ್ಯಾಟರಿ. ಈ ತರ ಪ್ರಾಬ್ಲಮ್ಸ್ ಬಂದಾಗ ಒಂದು ಬ್ಯಾಟರಿನ ಅಸ್ಯೂಮ್ ಮಾಡ್ಕೊಳ್ಳೋಣ. ಲೆಟ್ ಮಿ ಕನೆಕ್ಟ್ ಎ ಬ್ಯಾಟರಿ as shown in the figure. ಇದರ ಪೊಟೆನ್ಶಿಯಲ್ V ಇದೆ, ಇದರ ಪೊಟೆನ್ಶಿಯಲ್ 0 ಇದೆ, ಪೊಟೆನ್ಶಿಯಲ್ ಡಿಫರೆನ್ಸ್ V ಇದೆ, 0 V minus 0 V ಇದೆ. ಸೊ ಈಗ ಇದು V ಅಲ್ಲಿ ಪೊಟೆನ್ಶಿಯಲ್ ಅಲ್ಲಿ ಇರೋದ್ರಿಂದ ಇಲ್ಲಿಂದ ಇಲ್ಲಿಗೆ ಹೋದ್ರೆ V ಪೊಟೆನ್ಶಿಯಲ್ ಬರುತ್ತೆ. ಇಲ್ಲಿ ಸೇಮ್ ವೈರ್ ಇರೋದ್ರಿಂದ ಇಲ್ಲಿ ಕೂಡ V ಬರುತ್ತೆ. ಸೊ ಮತ್ತೆ ಇಲ್ಲಿಗೆ ಏನಾದ್ರು ಹೋಗತ್ತಾ? ಇಲ್ಲ, ಹೋಗಲ್ಲ. ನೋಡಿ ಮಧ್ಯದಲ್ಲಿ ಒಂದು ಕೆಪಾಸಿಟರ್ ಅಡ್ಡ ಬರ್ತಿದ್ದಾನೆ. ಸೊ ಸೇಮ್ ಪೊಟೆನ್ಶಿಯಲ್ ಇರ್ಬೇಕಂದ್ರೆ ವೈರ್ ಸೇಮ್ ಇರ್ಬೇಕು. ಇವನು ಅಡ್ಡ ಬರ್ತಿದ್ದಾನೆ, ಹಾಗಾಗಿ ಸೊ ಕೆಲಸ ಆಗಲ್ಲ. ಸೊ ಅದೇ ರೀತಿ ಇಲ್ಲಿ 0 ಇರೋದ್ರಿಂದ ಇಲ್ಲಿ 0 ಇದೆ. ಸೊ ಈಗ ಇಲ್ಲಿ 0 ಇದ್ರೆ ಇಲ್ಲಿ 0 ಇರುತ್ತೆ. ಇಲ್ಲಿ ಏನಾದ್ರೂ 0 ಇರತ್ತಾ ಹೇಳ್ತೀರಾ? ಇಲ್ಲ, 0 ಇರಲ್ಲ. ಬಟ್ 0 ಇರಲ್ಲ, ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಕೆಪಾಸಿಟರ್ ಇರೋದ್ರಿಂದ ಸೊ 0ನೂ ಬರಲ್ಲ, V ಬರುತ್ತೆ, ಇಲ್ಲಿ V ಬರುತ್ತೆ. ಸೊ ದಿಸ್ ಪಾಯಿಂಟ್ ಈಸ್ ಅಟ್ V. ಡೂ ಒನ್ ಥಿಂಗ್, ಇಲ್ಲೊಂದು ಪೊಟೆನ್ಶಿಯಲ್ ಎಕ್ಸ್ಟ್ರಾ ಪೊಟೆನ್ಶಿಯಲ್ ಬರ್ತಿದೆ, ಅದ್ರ ವ್ಯಾಲ್ಯೂ ನಂಗೆ ಗೊತ್ತಿಲ್ಲ. ಅರೆ ಆಬ್ವಿಯಸ್ಲಿ ಇಲ್ಲಿ V ಇದೆ, ಇಲ್ಲಿಂದ ಇಲ್ಲಿ ಪೊಟೆನ್ಶಿಯಲ್ ಏನಾಗತ್ತೆ, ಕಮ್ಮಿ ಆಗತ್ತೆ. ನಂಗೆ ಗೊತ್ತಿಲ್ಲ ಎಷ್ಟಾಗತ್ತೆ ಅಂತ. ಆಬ್ವಿಯಸ್ಲಿ V ಗಿಂತ ಕಮ್ಮಿ ಇರುತ್ತೆ, 0 ಗಿಂತ ಜಾಸ್ತಿ ಇರುತ್ತೆ. ಸೊ ಐ ರೈಟ್ ಹಿಯರ್, ಸೊ ದಿಸ್ ಇಸ್ V1 ಪೊಟೆನ್ಶಿಯಲ್ ಅಂತ ತಗೊಂತೀನಿ. ಐ ರೈಟ್ ದಿಸ್ ಆಸ್ V1 ಪೊಟೆನ್ಶಿಯಲ್. ಅಂಡ್ ಸಿಮಿಲರ್ಲಿ ಇನ್ನೊಂದು ಪೊಟೆನ್ಶಿಯಲ್ ಇದೆ ನೋಡಿ. ಇಲ್ಲಿ 0 ಇದೆ, ಇಲ್ಲಿ 0 ಇದೆ, ಇಲ್ಲಿ ಸಾರಿ ಒಂದು ನಿಮಿಷ, ಇಲ್ಲಿ V ಬರ್ತಿದೆ, ಇಲ್ಲಿ 0 ಬರ್ತಿದೆ. Did I take circuit correct? ಇಲ್ಲ, ಸರ್ಕ್ಯೂಟ್ ಗಬ್ಬೆಗೆ ಹೋಗಿದೆ. ಒಂದು ಸರ್ಕ್ಯೂಟ್ ಚೇಂಜ್ ಮಾಡ್ತೀನಿ. ಐ ನೀಡ್ ಟು ಚೇಂಜ್ ದ ಸರ್ಕ್ಯೂಟ್. ವೀಟ್ಸ್ಟೋನ್ ನೆಟ್ವರ್ಕ್ ಬರಲ್ಲ, ಬೇರೆ ಯಾವ್ದೋ ಬರ್ತಿದೆ. ಈಗ ಸದ್ಯಕ್ಕೆ ನಮಗೆ ವೀಟ್ಸ್ಟೋನ್ ಬೇಕಿರೋದ್ರಿಂದ ಸರ್ಕ್ಯೂಟ್ ನ ಚೇಂಜ್ ಮಾಡ್ಕೊಂತಾ ಇದೀನಿ ನೋಡಿ. ಸೊ ಲೆಟ್ ಮಿ ಕನೆಕ್ಟ್ ಎ ಸೆಟ್ ಆಫ್ 3 capacitors initially in series. ಇದರ 3 ಕೆಪಾಸಿಟರ್ ನ ತಗೊಂತೀನಿ. ಇಲ್ಲಿಂದ ಇಲ್ಲಿಗೆ 1 ಕೆಪಾಸಿಟರ್, ಮತ್ತೆ ಇಲ್ಲಿಂದ ನಾನು ಬೇರೆ ಕಡೆಯಿಂದ ಕೊಟ್ಟಿದ್ದೆ, ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಕೆಪಾಸಿಟರ್. ಸೊ ಐ ಕಾಲ್ ದಿಸ್ ಆಸ್ ಅ C. ಸೊ ಆಲ್ ಕೆಪಾಸಿಟರ್ಸ್ ಆರ್ C. ಫೈಂಡ್ ದ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಬಿಟ್ವೀನ್ A ಅಂಡ್ B. ಸೊ A ಮತ್ತೆ B ನಡುವೆ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಸೊ ವಿಡಿಯೋನ ಪಾಸ್ ಮಾಡಬಹುದು, ಟ್ರೈ ಮಾಡಬಹುದು. ಎರಡು ಮೆಥಡ್ ಕಂಪೈಲ್ ಆಗಿದೆ. ದೆನ್ ಆಯ್ತಾ, ದೆನ್ ನಾನು ಶುರು ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಆಸ್ ಯೂಶುವಲ್ ಏನ್ ಮಾಡಬೇಕು, ಒಂದು ಬ್ಯಾಟರಿನ ತಗೊಂಡು ಕನೆಕ್ಟ್ ಮಾಡಬೇಕು. ಸೊ ವಿ ನೀಡ್ ಟು ಕನೆಕ್ಟ್ ಎ ಇಮ್ಯಾಜಿನರಿ ಬ್ಯಾಟರಿ. ಇಲ್ಲಿ ಪೊಟೆನ್ಶಿಯಲ್ V ಇದೆ, ಇಲ್ಲಿ ಪೊಟೆನ್ಶಿಯಲ್ 0 ಇದೆ. ಲೆಟ್ ಅಸ್ ಅಸ್ಯೂಮ್ ಇಲ್ಲಿ V ಇರೋದ್ರಿಂದ ಇಲ್ಲಿಗೂ V ಬರುತ್ತೆ, ಇಲ್ಲಿಗೂ V ಬರುತ್ತೆ. ಇಲ್ಲೊಂದು ಕೆಪಾಸಿಟರ್ ಇರೋದ್ರಿಂದ ಇಲ್ಲಿ V ಬರುತ್ತಾ? ಇಲ್ಲ, ಮಧ್ಯದಲ್ಲಿ ಒಂದು ಡಿಸ್ಟರ್ಬ್ ಮಾಡ್ತಾನೆ. ಸೊ ಒಂದೇ ವೈರ್ ಆಗಿದ್ರೆ ಇಲ್ಲಿ V ಬರ್ತಿತ್ತು, ಹಾಗಾಗಿ ಇನ್ನೊಂದು ಯಾವ್ದೋ ಪೊಟೆನ್ಶಿಯಲ್ ಬರುತ್ತೆ, ನಂಗೆ ಗೊತ್ತಿಲ್ಲ ಅದು, ಅದನ್ನ ನಾನು V1 ಅಂತ ಅನ್ಕೊಂತೀನಿ. ಲೆಟ್ ಅಸ್ ಅಸ್ಯೂಮ್ V1. ಸಿಮಿಲರ್ಲಿ ಇಲ್ಲಿ 0 ಇರೋದ್ರಿಂದ ಇಲ್ಲಿ 0 ತಗೊಳ್ಳಿ, ಇಲ್ಲಿ 0 ಬರುತ್ತೆ. ಅಂಡ್ ಇಲ್ಲಿ 0 ಇಂದ ಒಂದು ವೈರ್ ಬಂದಿದೆ, ಬಟ್ ಇಲ್ಲೊಂದು ಕೆಪಾಸಿಟರ್ ಇರೋದ್ರಿಂದ ಇಲ್ಲಿ ಇನ್ನೊಂದು ವೋಲ್ಟೇಜ್ ಬರುತ್ತೆ, ಅದನ್ನ ನಾನು V2 ಅಂತ ಅನ್ಕೊಂತೀನಿ. ಇನ್ಯಾವ್ದಾದ್ರು ಚಾನ್ಸಸ್ ಇದೆಯಾ? ಅಷ್ಟೇ. ಸೊ ಈಗ ಇದಕ್ಕೆ ನೇಮ್ C1 ಅಂತ ಕೊಡ್ತೀನಿ, C2 that is equal to C, of course C3, C4, C5.
ಇಷ್ಟು ಕೆಪಾಸಿಟರ್ಸ್ ಈ ತರ ಇದೆ. ಇನ್ ಬಿಟ್ವೀನ್ ಎ ಅಂಡ್ ಬಿ ವಾಟ್ ಇಸ್ ದ ಪೊಟೆನ್ಶಿಯಲ್ ಡಿಫರೆನ್ಸ್? ಇದು ಪೊಟೆನ್ಶಿಯಲ್ ವಿ ಅಲ್ಲಿದ್ರೆ, ಇದು ಪೊಟೆನ್ಶಿಯಲ್ 0 ಅಲ್ಲಿರುತ್ತೆ. ಎ ಮತ್ತೆ ಬಿ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ವಿ ಇದೆ. ಇನ್ ಬಿಟ್ವೀನ್ ಎ ಅಂಡ್ ಬಿ ಇನ್ನೆರಡು ಎಕ್ಸ್ಟ್ರಾ ಪೊಟೆನ್ಶಿಯಲ್ ನಮಗೆ ಅಪಿಯರ್ ಆಗ್ತಿದೆ. V1 ಅನ್ನೋದು ಇದೆ, ಇನ್ನೊಂದು V2 ಅನ್ನೋದು ಇದೆ. ಸರ್ ಅವೆರಡು ವಿ ಮತ್ತೆ 0 ನಡುವೆನೆ ಇರುತ್ತಾ, ಇದಕ್ಕಿಂತ ಕಮ್ಮಿ ಇರುತ್ತಾ, ಇದಕ್ಕಿಂತ ಜಾಸ್ತಿ ಇರುತ್ತಾ ಅಂದ್ರೆ ಆಬ್ವಿಯಸ್ಲಿ ಕಮ್ಮಿನೇ ಇರಬೇಕು. ದೇರ್ ಇಸ್ ನೋ ಅದರ್ ಚಾಯ್ಸ್. ಇಲ್ಲಿ ವಿ ಪೊಟೆನ್ಶಿಯಲ್ ಡಿಫರೆನ್ಸ್ ಅಪ್ಲೈ ಮಾಡ್ತಿರೋದ್ರಿಂದ ಇದ್ರೆ ವಿ ಗಿಂತ ಕಮ್ಮಿ ಇರಬೇಕು ಅಥವಾ 0 ಗಿಂತ ಜಾಸ್ತಿ ಇರಬೇಕು. ಅದರ ಲಿಮಿಟ್ ನ ಆಚೆ ದಾಟಿ ಹೋಗಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ನಾನು ಎರಡು ಪಾಯಿಂಟ್ ನ ಇಲ್ಲಿ ನೋಟ್ ಮಾಡ್ಕೊಂತೀನಿ. ಐ ವಿಲ್ ರೈಟ್ ದಿಸ್ ಆಸ್ V1 ಅಂಡ್ ಐ ವಿಲ್ ರೈಟ್ ದಿಸ್ ಆಸ್ V2. ಇನ್ ಬಿಟ್ವೀನ್ ಎಲ್ಲೋ ವೋಲ್ಟೇಜ್ ಇದೆ, ಅದನ್ನ ಇಲ್ಲಿ ಬರ್ಕೊಂತಾ ಇದ್ದೀನಿ. ನಾವು ಈ C1 ನೋಡಿ, C1 ಅನ್ನೋದು V ಮತ್ತೆ V2 ನಡುವೆ ಕನೆಕ್ಟ್ ಆಗಿದೆ. ಅರ್ಥ ಆಯ್ತಾ ಹೇಳಿದ್ದು? ಈ C1 ಅನ್ನೋದು ಇಲ್ಲಿ ಕೊಟ್ಬಿಡ್ತೀನಿ. C1 is equal to C2 is equal to C3 is equal to C4 equal to C. C1 ನಡುವೆ C1 is connected between V and V2. ಹಾಗಾದ್ರೆ ಇವರಿಬ್ಬರ ನಡುವೆ ಒಂದು ಕೆಪಾಸಿಟರ್ ನ ಹಾಕಿ ಅದಕ್ಕೆ ಏನ್ ನಾಮಕರಣ ಮಾಡೋಣ? C1 ಅಂತ ನಾಮಕರಣ ಮಾಡೋಣ. ಕಮಿಂಗ್ ಟು ದಿಸ್ ಫೆಲೋ, ಯಾರು ಇವನು? C2 ಎಲ್ಲಿಂದ ಎಲ್ಲಿಗಾಗಿದೆ? V ಮತ್ತೆ V1 ನಡುವೆ ಕನೆಕ್ಟ್ ಆಗಿದೆ. ಅರ್ಥ ಆಯ್ತಾ ಹೇಳಿದ್ದು? ಇಲ್ಲಿ V ಇದೆ ಮತ್ತೆ ಇವನು V1 C2 is connected across V and V1. V ಮತ್ತೆ V1 ನಡುವೆ ಇನ್ನೊಂದು ಕೆಪಾಸಿಟರ್ ಹಾಕಿ ಅವನಿಗೆ ನಾಮಕರಣ C2 ಅಂತ ತಗೊಳ್ಳಿ. ಸೊ ಇವನ್ ಆಗೋದ. ಇನ್ನ ಕಮಿಂಗ್ ಟು ದಿಸ್ ಫೆಲೋ, ಯಾರು ಇವನು? C3 ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗಿದ್ದಾನೆ? V1 ಇಂದ V2 ನಡುವೆ ಕನೆಕ್ಟ್ ಆಗಿದ್ದಾನೆ. ಪೊಟೆನ್ಶಿಯಲ್ V2 ಮತ್ತೆ V1 ನಡುವೆ ಇರಬೇಕು. ಹಾಗಾಗಿ ಈ ಪಾಯಿಂಟ್ ಟು ಈ ಪಾಯಿಂಟ್ ನಡುವೆ ಯಾರು ಇರಬೇಕು? C3 ಇರಬೇಕು. ಹಾ ಸರ್, ಫ್ಲಾಶ್ ಆಯ್ತು, ಈಗ ಗೊತ್ತಾಯ್ತು. ನೆಕ್ಸ್ಟ್ ಹಾಗೆ ನೋಡಿ, ಇಲ್ಲಿ ನೋಡಿ, ಇವನು ಯಾರು? ಇವನು C4 ಯಾರ ಮಧ್ಯೆ ಇದ್ದಾನೆ? V1 ಮತ್ತೆ 0 ವೋಲ್ಟೇಜ್ ನಡುವೆ ಇದ್ದಾನೆ. ಸೊ V1 ಮತ್ತೆ 0 ವೋಲ್ಟೇಜ್. ಈಗ ಇಲ್ಲಿರ್ತಕ್ಕಂಥ ಗ್ಯಾಪ್ ನಲ್ಲಿ ತುಂಬಿಸೋಣ. ಇವ್ರ ವ್ಯಾಲ್ಯೂ ಏನು? C4 ಅಲ್ಲಿ ಬರ್ದಿದ್ದೀನಿ. ಅರ್ಥ ಆಗ್ತಿದ್ಯಾ ಹೇಳ್ತಿರೋದು? ಅದೇ ರೀತಿ ಇವನ್ ಇದನ್ನಲ್ಲ C5, ಇಟ್ ಇಸ್ ಕನೆಕ್ಟೆಡ್ ಅಕ್ರಾಸ್ 0 ಅಂಡ್ V2. 0 ಮತ್ತೆ V2 ನಡುವೆ ಇನ್ನೊಂದು ಇದ್ದಾನೆ, ಅವನ ಹೆಸರು ಏನು? C5. ಇವನ್ ಯಾರೇನು? ಇವನ ಹೆಸರೇನು? V1 ಮತ್ತೆ V2 ನಡುವೆ ಇರ್ತಕ್ಕಂಥ ವ್ಯಕ್ತಿ ಯಾರು? V1 ಮತ್ತೆ V2, ಇವನ ಹೆಸರು C3. ಓಕೆ, C3 ಅರ್ಥ ಆಯ್ತಾ? C1 is equal to C, C2 is equal to C. ಇವನು C ಇದ್ದಾನೆ, ಇವನು C ಇದ್ದಾನೆ, ಇವನು C ಇದ್ದಾನೆ. C. ಹಾಗಾಗಿ all four capacitors having same value. C1 by C2 is equal to C3 by C4. This fellow is dummy fellow. ಅಂದ್ರೆ ಇಲ್ಲಿ ಏನ್ ಪೊಟೆನ್ಶಿಯಲ್ ಇದೆಯೋ ಇಲ್ಲೂ ಅಷ್ಟೇ ಇರಲೇಬೇಕು ಅಕಾರ್ಡಿಂಗ್ ಟು Wheatstone network. So according to Wheatstone network, balanced condition network, according to Wheatstone balanced condition C1 divided by C2, that is equal to C3 divided by C4. So therefore this fellow is negligible. ಸೊ ಹಾಗಾಗಿ ಇವರಿಬ್ರು ಸೀರೀಸ್ ಅಲ್ಲಿ ಇದೆ, ಇದು ಆಲ್ರೆಡಿ ಗೊತ್ತಲ್ಲ ಕತೆ. ಸೊ ಇವರಿಬ್ರು ಸೀರೀಸ್ ಬರ್ತಾರೆ, ಮತ್ತೆ ಇವರಿಬ್ರು ಮತ್ತೆ ಸೀರೀಸ್ ಬರ್ತಾರೆ. C. ಸೊ ಸೀರೀಸ್ C/2 ಆಗತ್ತೆ, ಇದು C/2 ಆಗತ್ತೆ. C ಈಕ್ವಲೆಂಟ್ ಏನಾಗತ್ತೆ? C ಆಗತ್ತೆ. ಅರೆ ಇದನ್ನ ಸಾಲ್ವ್ ಮಾಡೋದು ಗೊತ್ತಿದೆ ಅಲ್ಲ, ಆಲ್ರೆಡಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದ್ವಿ. ಆಯ್ತಾ? ನೋಟ್ ಮಾಡ್ಕೊಳ್ಳಿ. ಡನ್? ಶೋರ್? ಪಕ್ಕಾ? ಇನ್ನೊಂದು ಸಿಂಪಲ್ ಕ್ವಶನ್ ಬೋರ್ಡ್ ಮೇಲೆ ಬರ್ದಿದ್ದೀನಿ ನೋಡಿ. ಫೈಂಡ್ ದ ಈಕ್ವಲೆಂಟ್ ಕೆಪಾಸಿಟನ್ಸ್ ಬಿಟ್ವೀನ್ A and B. ಇಲ್ಲಿ A ಮತ್ತೆ ಇಲ್ಲಿ B ಪೊಟೆನ್ಶಿಯಲ್ ತಗೊಂತಾ ಇದೀನಿ. ಆಬ್ವಿಯಸ್ಲಿ ಇದು ಕೂಡ Wheatstone ನೆಟ್ವರ್ಕ್ ಗೆ ಬರುತ್ತೆ. ಸೊ C1 C2 Wheatstone ನೆಟ್ವರ್ಕ್ ಅಂದ್ರೆ ಈ ತರನೇ ಇರ್ಬೇಕು. ರಾಂಬಸ್ ಇದೆ ಯಾವ್ದು, ಎಂತ ಡಯಾಗ್ರಾಮ್ ಅದು? ಈ ತರ ಇರ್ತಕ್ಕಂಥ ಜಾಮೆಟ್ರಿಕಲ್ ಫಿಗರ್ ನ ಏನಂತ ಕರಿತೀವಿ? ಚಿ. ಸುಮ್ನೆ ಹೇಳ್ದೆ, ಶಿಶಿ. ಓಕೆ, ಇಗ್ನೋರ್ ಮಾಡಿ. ಸೊ ಒಂದು ಕ್ವಾಡ್ರಿಲೇಟರಲ್ ಇದೇ ತರ ಇರ್ಬೇಕಾಗಿಲ್ಲ, ಈ ತರ ಇರ್ಬೋದು. ಈಗ ಇದು Wheatstone network balanced condition satisfy ಆಗ್ತಿದೆಯಾ ಇಲ್ವಾ? C1 divided by C2 is equal to C3 by C4 ಬರ್ತಿದೆಯಾ ನೋಡಿ. 2 divided by 4 is equals to 4 divided by 8. Is it true? So ಇವೆರಡು 1/2 ಬರ್ತಿದೆ. ಅಥವಾ ಈಗೂ ಮಾಡ್ಬೋದು ನೋಡಿ, this one divided by this one is equal to this one divided by this one. ಸೇಮ್ ಕಂಡೀಷನ್ ಬರುತ್ತೆ, ತಲೆ ಕೆಡ್ಸ್ಕೋಬೇಡಿ ಮತ್ತೆ ಅಲ್ಲಿ ಹೋಗಿ. So this is under balanced Wheatstone network. Therefore the potential
potential difference across 10 microfarad is 0. ಹಾಗಾದ್ರೆ ಅವನೇನಾಗ್ತಾನೆ? So this is neglected. 10 microfarad is neglected. ಹಾಗಾಗಿ ಇವನ್ನ ಸಾಯಿಸ್ಬಿಡಿ. ಟಿಶ್ ಕೌಂಟ್ ಡಮಾರ್. ಸೊ ಈಗ 2 ಮತ್ತೆ 4 ಮೈಕ್ರೋಫ್ಯಾರಡ್ ಸೀರೀಸ್ ಅಲ್ಲಿ ಇದೆ. ಸೊ 2 ಮತ್ತೆ 4 ಮೈಕ್ರೋಫ್ಯಾರಡ್ ಇವೆರಡನ್ನು ರೀಪ್ಲೇಸ್ ಮಾಡಿ ಏನನ್ನ ಹಾಕಬೇಕು? 2 into 4 divided by 2 plus 4, that is equals to 8 divided by 6 microfarad. So ಅಥವಾ 4 divided by 3 microfarad ಇವೆರಡನ್ನು ರೀಪ್ಲೇಸ್ ಮಾಡಿ 4 divided by 3 microfarad ರೀಪ್ಲೇಸ್ ಮಾಡಿ ಹಾಕಬೇಕಾಗುತ್ತೆ. ಅದೇ ರೀತಿ ಇವರಿಬ್ಬರನ್ನು ರೀಪ್ಲೇಸ್ ಮಾಡಿ ಇನ್ನೊಂದನ್ನ ಹಾಕಬೇಕು. ಸೊ ದಟ್ ಈಸ್ 8 into 4 divided by 8 plus 4. 8 4s are 32 divided by 12 ಆಗತ್ತೆ. ಸೊ ಇದನ್ನ ಬೇಕಾದ್ರೆ 16 ಮತ್ತೆ ಇದು 6 ಆಗತ್ತಾ? ಕರೆಕ್ಟ್ ಆಗಿದೆಯಾ? ಓಕೆ. 8 ಮತ್ತೆ 3, 8 divided by 3, 8 divided by 3 microfarad. ಸೊ ಈಗ ಈಕ್ವಲೆಂಟ್ ಸರ್ಕ್ಯೂಟ್ ನ ಬರೀತೀನಿ. ಐ ರೈಟ್ ಈಕ್ವಲೆಂಟ್ ಸರ್ಕ್ಯೂಟ್ ಹಿಯರ್. ಸೊ ಇಲ್ಲಿರ್ತಕ್ಕಂತ ಕೆಪಾಸಿಟರ್ 4/3 microfarad ಇದೆ. ಇಲ್ಲಿರ್ತಕ್ಕಂತ ಕೆಪಾಸಿಟರ್ ಏನಿದೆ? ಸೊ ದಿಸ್ ಇಸ್ 8 divided by 3 microfarad ಇದೆ. ಸೊ ಇವೆರಡು ಪ್ಯಾರಲಲ್ ಇದೆ. ಸಿ ಈಕ್ವಲೆಂಟ್ ಬಿಟ್ವೀನ್ ಎ ಅಂಡ್ ಬಿ. ಸಿ ಎ ಬಿ ಅಂದ್ರೆ ಪ್ಯಾರಲಲ್ ಅಲ್ಲಿ ಇದೆ. ಇವೆರಡು ಆಡ್ ಮಾಡಿದ್ರೆ ಬರುತ್ತೆ 4/3 plus 8 divided by 3 ಬರುತ್ತೆ. ದಟ್ ಇಸ್ ಈಕ್ವಲ್ಸ್ ಟು 12 divided by 3 microfarad ಅಥವಾ 4 microfarad ಬರುತ್ತೆ. ಕ್ಯಾಲ್ಕುಲೇಷನ್ ರಾಂಗ್ ಆಗಿದೆ, ಚೆಕ್ ಮಾಡಿ ಒಂದ್ಸತಿ. ಓಕೆ, ಡನ್. ನೋಟ್ ಮಾಡ್ಕೊಳ್ಳಿ. ನಾನು ಮುಂದಿನ ಮೆಥಡ್ ಗೆ ಹೋಗ್ತಿದ್ದೀನಿ. ದಟ್ ಇಸ್ ಪ್ಯಾರಲಲ್ ಪ್ಲೇಟ್ ನ ಯೂಸ್ ಮಾಡ್ಕೊಂಡು ಕಾಸ್ಟ್ ಕಟಿಂಗ್ ಮಾಡೋದು ಹೇಗೆ? ಕಂಜೂಸ್ ತನ ತೋರಿಸಿ ಕೆಪಾಸಿಟರ್ ನ ಬಿಲ್ಡ್ ಮಾಡಿದ್ರೆ ಏನಾಗತ್ತೆ? ನೀಟ್ಗೆ ಇನ್ನೊಂದು ಪ್ರಾಬ್ಲಮ್ ಆಗತ್ತೆ ಅಷ್ಟೇ. ಅದನ್ನ ಈಗ ನೋಡ್ತೀವಿ. ಡನ್. ಇನ್ನ ಅರೇಂಜ್ ಮಾಡ್ಲಿಕ್ಕೆ ಹೊರಟಿದ್ದೀನಿ, ನೋಟ್ ಮಾಡ್ಕೊಳ್ಳಿ. Yes, next method is the type 3 parallel plates problem, cost cutting manufacturing. So capacitors na manufacture ಮಾಡುವಾಗ ಒಂಚೂರು ಕಂಜೂಸ್ತನ ತೋರಿಸಿದ್ರೆ ಏನಾಗುತ್ತೆ? ಆಲ್ರೆಡಿ ಹೇಳಿದ್ದೀನಿ, ನೀಟ್ ಕ್ವಶನ್ ಗೆ ಜೈ ಕ್ವಶನ್ ಗೆ ಇನ್ನೊಂದು ಪ್ರಾಬ್ಲಮ್ ಆಗತ್ತೆ. ಸೊ ಹೊಸ ಪ್ರಾಬ್ಲಮ್ ಇನೋವೇಟ್ ಆಗತ್ತೆ. ಅದೇ ಕೆಲಸ ನಾನು ಇಲ್ಲಿ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಬೇರೆ ಕೆಲಸ ಇಲ್ವಾ ಸರ್? ಇನ್ನೊಂದು 50 ಪೈಸೆ ಕೊಟ್ರೆ ಇನ್ನೊಂದು ಕೆಪಾಸಿಟರ್ ಕೊಡ್ತಾರೆ. ಟೆಕ್ನಿಕ್ ನ ಕಲೀರಿ. ಇಲ್ಲಿ ನೋಡಿ, ಇಲ್ಲಿ 4 ಪ್ಲೇಟ್ ನ ಕೊಡ್ತೀನಿ. ಅರೆ ಪ್ಲೇಟ್ ಅಂದ್ರೆ ನೀವು ಆ ಪ್ಲೇಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಒಂದು ಕೆಪಾಸಿಟರ್ಗೆ ಕೆಪಾಸಿಟರ್ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಬೇಕಾಗಿರ್ತಕ್ಕಂಥ ಪ್ಲೇಟ್ಸ್ ಅದೇ ನೆನಪಿದೆಯಲ್ಲ, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಸೊ ಒಂದು ಕೆಪಾಸಿಟರ್ ಮಾಡಕ್ಕೆ ಎಷ್ಟು ಪ್ಲೇಟ್ ಗಳು ಬೇಕು? 2 ಪ್ಲೇಟ್ ಗಳು ಬೇಕು. ಅಫ್ಕೋರ್ಸ್ ಊಟ ಮಾಡಕ್ಕೂ ಒಂದು ಪ್ಲೇಟ್ ಬೇಕು, ಒಂದೇ ಅಲ್ಲ, ಜಾಸ್ತಿ ಇದ್ರೂ ಮಾಡ್ಬೋದು. ಸೊ ಈಗ ಸದ್ಯಕ್ಕೆ ಕೆಪಾಸಿಟರ್ ಬಗ್ಗೆ ಮಾತಾಡ್ತಾ ಇದೀನಿ. ಸೊ 1-2 ಪ್ಲೇಟ್ ಬೇಕು. ನಾನು ನಿಮ್ಗೆ 4 ಪ್ಲೇಟ್ ಕೊಡ್ತೀನಿ. ಎಷ್ಟು ಕೆಪಾಸಿಟರ್ ನ ಮಾಡ್ತೀರಿ? 2 ಮಾಡ್ಬೋದು. ಬಟ್ ಇಲ್ಲಿ ನೋಡಿ, ಸೊ ನಾನು ಸ್ವಲ್ಪ ಕಂಜೂಸಿ ಫೆಲೋ. ಕಂಜೂಸ್ ನ ಏನಂತಾರೆ ಇಂಗ್ಲಿಷ್ ಅಲ್ಲಿ? ಗ್ರೀಡಿ ಫೆಲೋ. ಐ ಆಮ್ ಎ ಲಿಟಲ್ ಬಿಟ್ ಗ್ರೀಡಿ ಫೆಲೋ. ವಾಟ್ ಐ ಡೂ ಇಸ್ ಸ್ವಲ್ಪ ಕಾಸ್ಟ್ ಕಟಿಂಗ್ ಮಾಡಬೇಕು. ಹಾಗಾಗಿ ಇಲ್ಲಿರ್ತಕ್ಕಂಥ ಪ್ಲೇಟ್ 4 ಪ್ಲೇಟ್ ನ ಪ್ಯಾರಲಲ್ ಆಗಿ ಅರೇಂಜ್ ಮಾಡ್ತೀನಿ. ಗಿವನ್ ಕಂಡೀಷನ್, ಒಂದು ಕಂಡೀಷನ್ ಮೊದಲೇ ಕೊಟ್ಬಿಡ್ತೀನಿ. ಆಲ್ ಪ್ಲೇಟ್ಸ್ ಆರ್ ಸಿಮಿಲರ್. ಆಲ್ ಪ್ಲೇಟ್ಸ್ ಆರ್ ಸಿಮಿಲರ್ ಅಂಡ್ having area A ಇದೆ, ಮತ್ತೆ distance between each plate is same ಅಂದ್ರೆ perpendicular distance. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನಿದೆ? D ಇದೆ ಅಂತ ಅನ್ಕೊಳ್ಳೋಣ. ಲೆಟ್ ಮಿ ಕಾಲ್ ದಿಸ್ as D. ಹಾಗಾಗಿ ಇದು ಕೂಡ D ಇರುತ್ತೆ, ಇದು ಕೂಡ D ಇರುತ್ತೆ. ಆ ತರ ನಾನು ಅರೇಂಜ್ ಮಾಡ್ತೀನಿ. ನಾವು ದಿಸ್ ಪ್ಲೇಟ್ ಟಾಪ್ ಅಲ್ಲಿ ಇರ್ತಕ್ಕಂಥ ಪ್ಲೇಟ್ ಇಂದ ಒಂದು ವೈರ್ ನ ತಗೊಂಡು ಟಿಶ್ ಕೌಂಟ್ ಇಲ್ಲಿಗೆ ಶಾರ್ಟ್ ಮಾಡ್ತೀನಿ. ಮತ್ತೆ ಈ ಪ್ಲೇಟ್ ಇಂದ ಒಂದು ವೈರ್ ನ ತಗೊಂಡು ಒಂದು ಬ್ಯಾಟರಿ ಟರ್ಮಿನಲ್ P ಗೆ ಕನೆಕ್ಟ್ ಮಾಡ್ತೀನಿ. ಇನ್ನೊಂದು ಪ್ಲೇಟ್ ಇಂದ ಇನ್ನೊಂದು ಟರ್ಮಿನಲ್ Q ಗೆ ಕನೆಕ್ಟ್ ಮಾಡ್ತೀನಿ. ಫೈಂಡ್ ದ ಈಕ್ವಲೆಂಟ್ ಕೆಪಾಸಿಟನ್ಸ್ ಬಿಟ್ವೀನ್ P ಅಂಡ್ Q. ಅಯ್ಯಯ್ಯಯ್ಯ, ಅಲ್ಲಿ ಕೆಪಾಸಿಟನ್ಸ್ ಎಲ್ಲಿದೆ ಸರ್? ಒಂದೇ ಅಲ್ಲ ಇರೋದು ಕಂದ. ಅಲ್ಲಿ 1 ಅಲ್ಲ 2 ಅಲ್ಲ, ಇನ್ನು ಜಾಸ್ತಿ ಕೆಪಾಸಿಟರ್ಸ್ ಇದೆ. ಹೇಳ್ತೀನಿ, ನಾನು ತಲೆ ಕೆಡ್ಸ್ಕೋಬೇಡ. ಐ ಆಮ್ ಹಿಯರ್, ನಾನಿರುವುದೇ ನಿಮಗಾಗಿ. ಪ್ರಾಬ್ಲಮ್ಸ್ ಏಕೆ, ಕೋಚಿಂಗ್ ಏಕೆ? ಬನ್ನಿ ಸಾಲ್ವ್ ಮಾಡೋಣ. ಸಾಕು ಹಾರ್ಡ್ ಹೇಳಿದ್ದು. ಓಕೆ, ಕಮಿಂಗ್ ಬ್ಯಾಕ್. ಏನಿದು? ಒಂದು P ಪಾಯಿಂಟ್ ಇದೆ, ಇಲ್ಲಿ Q ಪಾಯಿಂಟ್ ಇದೆ. ದ ಕ್ವಶನ್ ಇಸ್ ಫೈಂಡ್ ದ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಬಿಟ್ವೀನ್ P ಅಂಡ್ Q. ಏನ್ ಮಾಡ್ಬೇಕು? ಆಸ್ ಯೂಶುವಲ್ ಫಸ್ಟ್ ಒಂದು ಬ್ಯಾಟರಿನ ಕನೆಕ್ಟ್ ಮಾಡ್ಬೇಕು. ಒಂದು ಬ್ಯಾಟರಿನ ಕನೆಕ್ಟ್ ಮಾಡೋಣ. ಸೊ ಲೆಟ್ ಅಸ್ ಕನೆಕ್ಟ್ ಅ ಬ್ಯಾಟರಿ, ಇನ್ವಿಸಿಬಲ್ ಬ್ಯಾಟರಿ, ಕಣ್ಣಿಗೆ ಕಾಣಿಸದೇ ಇರ್ತಕ್ಕಂಥ ಬ್ಯಾಟರಿ. ಅಂತ ಬ್ಯಾಟರಿ ಯಾವ್ದಾದ್ರು ಇದೆಯಾ? ಇದೆ ನೋಡಿ, ಇಲ್ಲಿ ಬರ್ತಿದ್ದೀನಿ. ಇಲ್ಲಿ ಒಂದು ಪಾಸಿಟಿವ್ ಟರ್ಮಿನಲ್ V ಇರುತ್ತೆ, 0 ಇರುತ್ತೆ. ಹಾಗಾಗಿ ಇಲ್ಲಿಂದ A ಪೊಟೆನ್ಶಿಯಲ್ V ಇದೆ, ಇಲ್ಲಿ 0 ಇದೆ. ನಾವು ಪೊಟೆನ್ಶಿಯಲ್ V ಮತ್ತೆ 0 ನ ಅಪ್ಲೈ ಮಾಡಿದಾಗ
ಅಫ್ ಕೋರ್ಸ್ ಇಲ್ಲಿಂದ ಪಾಸಿಟಿವ್ ಚಾರ್ಜ್ ಇಲ್ಲಿ ಬಂದು ಇಲ್ಲಿ ಅಕ್ಯುಮುಲೇಟ್ ಆಗತ್ತೆ. ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ ಅಂದ್ರೆ ಇಲ್ಲಿ ನೆಗೆಟಿವ್ ಚಾರ್ಜ್ ಇರಲೇಬೇಕಾ? ಇಂಡಕ್ಷನ್ ಮೆಥಡ್ ಅಲ್ಲಿ ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ ಅಂದ್ರೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಇರ್ಬೇಕಾ? ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ ಅಂದ್ರೆ ಇಲ್ಲಿ ನೆಗೆಟಿವ್ ಚಾರ್ಜ್ ಇರಬೇಕು. ಅಂದ್ರೆ ಇವೆರಡು ಸೇರಿ ಒಂದು ಕೆಪಾಸಿಟರ್ ಆಗ್ತದೆ, ಇವೆರಡು ಸೇರಿ ಒಂದು ಕೆಪಾಸಿಟರ್ ಆಗ್ತದೆ, ಇವೆರಡು ಸೇರಿ ಒಂದು ಕೆಪಾಸಿಟರ್ ಆಗ್ತದೆ. ಕರೆಕ್ಟ್ ಆಗಿ ನೋಡಿ ನಾನು ಏನ್ ಹೇಳಿದೆ ಅಂತ. ಅರ್ಥ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಇನ್ನೊಂದ್ಸತಿ ಹೇಳ್ತೀನಿ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಪ್ಲೇಟ್ 1. ಒಂದ್ ಕೆಲಸ ಮಾಡ್ತೀನಿ, ಪ್ಲೇಟ್ 1, ಪ್ಲೇಟ್ 2, ಪ್ಲೇಟ್ 3, ಪ್ಲೇಟ್ 4. ಪ್ಲೇಟ್ 1 and 2 ಆರ್ ಅ ಡಿಫರೆಂಟ್ ಪೊಟೆನ್ಶಿಯಲ್. ಹೆಂಗ್ ಗೊತ್ತಾಯ್ತು ಸರ್? ನೋಡಿ, ಇದು 0 ಪೊಟೆನ್ಶಿಯಲ್ ಅಲ್ಲಿದೆ, ಇದು 0 ಪೊಟೆನ್ಶಿಯಲ್, ನೋ ಡೌಟ್. ಇದು ವಿ ಪೊಟೆನ್ಶಿಯಲ್ ಅಲ್ಲಿದೆ. ಈಗ ಬ್ಯಾಟ್ರಿ ಇರೋದು ಪೊಟೆನ್ಶಿಯಲ್ ಡಿಫರೆನ್ಸ್ ವಿನೇ. ಇವೆರಡು ಒಂದೇ ಪೊಟೆನ್ಶಿಯಲ್ ಅಲ್ಲಿ ಇರ್ಬೇಕಾ? ಆಬ್ವಿಯಸ್ಲಿ ಒಂದೇ ಪೊಟೆನ್ಶಿಯಲ್ ಅಲ್ಲಿದ್ರೆ ಇವೆರಡು ನಡುವೆ ವಿ ಮತ್ತೆ 0 ಇರೋ ವ್ಯಾಲ್ಯೂ ಏನೋ ಒಂದಿರ್ಬೇಕಾ? ಅದನ್ನ ನಾನು ಎಕ್ಸ್ ಅಂತ ಕರಿತೀನಿ. ಅರೆ ನೀವ್ ಅನ್ಕೊಳ್ಳೋ ಎಕ್ಸ್ ಅಲ್ಲ, ಆಲ್ಫಾಬೆಟಿಕಲ್ ಎಕ್ಸ್ ವೋಲ್ಟ್. ಓಕೆ, ಸೊ ಇನ್ ಯಾವ್ದಾರ ವೋಲ್ಟೇಜಸ್ ಇದೆಯಾ? ಇಲ್ಲ. ಸೊ ದಟ್ ಮೀನ್ಸ್ ಇನ್ ಬಿಟ್ವೀನ್ ಪಿ ಅಂಡ್ ಕ್ಯೂ ದರ್ ಇಸ್ ಒನ್ ಮೋರ್ ವೋಲ್ಟೇಜ್. ಪಿ ಮತ್ತೆ ಕ್ಯೂ ನಡುವೆ ಇನ್ನೊಂದು ವೋಲ್ಟೇಜ್ ಇದೆ, ಅದನ್ನ ನಾನು ಎಕ್ಸ್ ವೋಲ್ಟ್ ಅಂತ ಕರಿತೀನಿ. ಇನ್ನೊಂದು ಪಾಯಿಂಟ್ ನ ತಗೊಂತೀನಿ, ಅದನ್ನ ಎಕ್ಸ್ ವೋಲ್ಟ್ ಅಂತ ತಗೊಂತೀನಿ. ಪಿ ಎಷ್ಟು ವೋಲ್ಟ್ ಅಲ್ಲಿ ಇದೆ? ವಿ ವೋಲ್ಟ್ ಅಲ್ಲಿ ಇದೆ. ಇವನು 0 ವೋಲ್ಟ್ ಅಲ್ಲಿ ಇದ್ದಾನೆ. ಇದು ನಂಗೆ ಗೊತ್ತಿಲ್ಲ, ಎಕ್ಸ್ ಹಾಗೆ ಬರ್ಕೊಂತೀನಿ. ಕಮಿಂಗ್ ಬ್ಯಾಕ್, P1 and P2 ಇವರಿಬ್ರು ಸೇರಿ ಒಂದು ಕೆಪಾಸಿಟರ್ ಆಗ್ತಾರೆ. P1 and P2 ಏನ್ P1 P2 ಅಂದ್ರೆ ಪ್ಲೇಟ್ಸ್ P1 P2 ಫಾರ್ಮ್ಸ್ ಒನ್ ಕೆಪಾಸಿಟರ್. ಅದನ್ನ ನಾನು C1 ಅಂತ ಕರಿತೀನಿ. Obviously C is equals to epsilon naught A divided by D. ಅರೆ ಸೇಮ್ ಪ್ಯಾರಲಲ್ equidistance ಇರೋದ್ರಿಂದ epsilon naught A divided by D ಬರುತ್ತೆ. ಹಾಗಾದ್ರೆ ಸೊ ಇದನ್ನ C1, let me call that as C1, that is equal to C. ಆಮೇಲೆ ಹೇಳ್ತೀನಿ. ಸೇಮ್ ಡಿಸ್ಟೆನ್ಸ್, ಸೇಮ್ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ, ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲದರಲ್ಲೂ ಸೇಮ್ ಇರೋದ್ರಿಂದ ಎಲ್ಲ ಕೆಪಾಸಿಟನ್ಸ್ ಸೇಮ್ ಬರುತ್ತೆ. ಸೊ ಒನ್ ಕೆಪಾಸಿಟರ್ ಫಾರ್ಮ್ ಆಗುತ್ತೆ, ಫಾರ್ಮ್ಸ್ C1. ಸೊ ಈಗ ಇವೆರಡು ಸೇರಿ ಒಂದು ಕೆಪಾಸಿಟರ್ ಆಗುತ್ತೆ. ಎಲ್ಲಿದೆ? ದೋಸ್ ಟು ಆರ್ ಕನೆಕ್ಟೆಡ್ ಅಕ್ರಾಸ್ 0 ವೋಲ್ಟ್ ಅಂಡ್ ಎಕ್ಸ್ ವೋಲ್ಟ್. 0 ಮತ್ತೆ ಎಕ್ಸ್ ವೋಲ್ಟ್ ನಡುವೆ ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇದೆ. ಇಲ್ಲಿ ಹಾಕೊಂತೀನಿ. ಐ ವಿಲ್ ರೈಟ್ ದಿಸ್ ಆಸ್ C1. C1 ಅಂದ್ರೆ ಏನು? ಪ್ಲೇಟ್ 1 ಮತ್ತೆ ಪ್ಲೇಟ್ 2 ಯೂಸ್ ಮಾಡಿ ಒಂದು ಕೆಪಾಸಿಟರ್ ನ ಐಡೆಂಟಿಫೈ ಮಾಡಿದ್ವಿ. ಮತ್ತೆ ನೋಡಿ, ಇವೆರಡು ಸೇರಿ ಒಂದು ಒಂದು ಕೆಪಾಸಿಟರ್ ಆಗತ್ತಾ? P2 ಮತ್ತೆ P2 and P3 are connected between two different potential, same area ಇದೆ. Of course T1 is equals to epsilon naught A divided by D ಬರುತ್ತೆ, no doubt in that one. So area ಎರಡು ಪ್ಲೇಟ್ ಸೇಮ್ ಇದೆ, ಡಿಸ್ಟೆನ್ಸ್ D ಇದೆ, ಹಾಗಾಗಿ epsilon naught A divided by D ಅಲ್ಲಿ ಬರ್ದಿದ್ದೀನಿ. ಸೊ ಈಗ ಇವೆರಡು ಸೇರಿ ಏನಿದು P2 and P3 ಫಾರ್ಮ್ಸ್ ಇನ್ನೊಂದು ಕೆಪಾಸಿಟರ್ C2 ಫಾರ್ಮ್ ಆಗುತ್ತೆ. ಇವೆರಡು ಸೇರಿ ಸೊ ಅದರ ಕೆಪಾಸಿಟನ್ಸ್ epsilon naught A divided by D ಆಗುತ್ತೆ. ಕ್ಲಿಯರ್? ಸೊ ಈಗ ಇವೆರಡು ಸೇರಿ ಒಂದು ಕೆಪಾಸಿಟನ್ಸ್ ಫಾರ್ಮ್ ಆಗುತ್ತೆ. ಅವು ಯಾವ್ದ್ರ ನಡುವೆ ಇದೆ? These two are connected across V and 0. V and 0 ನಡುವೆ ಇದೆ. ಅಂದ್ರೆ V ವೋಲ್ಟ್ ಇಂದ ಒಂದು ಪ್ಲೇಟ್ ಕನೆಕ್ಟ್ ಆಗಿದೆ, 0 ವೋಲ್ಟ್ ಗೆ ಇನ್ನೊಂದು ಪ್ಲೇಟ್ ಕನೆಕ್ಟ್ ಆಗಿದೆ. ಇದರ ವ್ಯಾಲ್ಯೂ C2 ವ್ಯಾಲ್ಯೂ epsilon naught A divided by D. ಇವೆರಡು. ಕಮಿಂಗ್ ಬ್ಯಾಕ್ ಟು ದೀಸ್ ಟು, ಅದಾಗ್ತಿದ್ಯಾ? ಇವೆರಡು ಯಾರವರು? P3 and P4 ಒಂದು ಎಕ್ಸ್ ವೋಲ್ಟ್ ಅಲ್ಲಿ ಇದೆ, ಇನ್ನೊಂದು ವಿ ವೋಲ್ಟ್ ಅಲ್ಲಿ ಇದೆ. ಕನೆಕ್ಟೆಡ್ ಅಕ್ರಾಸ್ ಎಕ್ಸ್ ಅಂಡ್ ವಿ ಫಾರ್ಮ್ಸ್ ಅನದರ್ ಕೆಪಾಸಿಟರ್ C3 is equals to obviously epsilon naught A divided by D ಆಗಿರುತ್ತೆ. ಸೊ ಈಗ ಈ C3 ಇವೆರಡು ಸೇರಿ ಒಂದು ಕೆಪಾಸಿಟರ್ ಆಗುತ್ತೆ. ಅವೆರಡು ಎಲ್ಲಿ ಕನೆಕ್ಟ್ ಆಗಿದೆ? ಎಕ್ಸ್ ಮತ್ತೆ ವಿ ವೋಲ್ಟ್ ಅಲ್ಲಿ ಕನೆಕ್ಟ್ ಆಗಿದೆ. ಸೊ ಎಕ್ಸ್ ಮತ್ತೆ ವಿ ವೋಲ್ಟ್ ಅಲ್ಲಿ. ಸೊ ದಿಸ್ ಇಸ್ C3. ಅರೆ C1 C2 C3 ನೋಡಿ ಇಲ್ಲಿ ಸೇಮ್ ವ್ಯಾಲ್ಯೂಸ್ ಇದೆಯಾ? Let us assume C1 is equal to C2 is equal to C3 is equal to C, that is equal to epsilon naught A divided by D. ಅದರ ಪಕ್ಕದಲ್ಲಿ ಬರೆದಿರ್ತೀನಿ C1 C2 C3. ನಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ಇಲ್ಲ, ಹಾಗಾಗಿ ಒಟ್ಟಿಗೆ ಬರೀತೀನಿ. C1 C2 are in series. ಸೊ ಹಾಗಾದ್ರೆ ಇದಕ್ಕೆ ಮತ್ತೆ ಈಕ್ವಲೆಂಟ್ ಕೆಪಾಸಿಟರ್ ಸರ್ಕ್ಯೂಟ್ ನ ಬರುತ್ತೆ. ಇಲ್ಲೊಂದು C ಬರುತ್ತೆ, ಮತ್ತೆ ಇಲ್ಲಿ C/2 ಬರುತ್ತೆ, C divided by 2 ಬರುತ್ತೆ. ಅರ್ಥ ಆಯ್ತಾ? C ಮತ್ತೆ C/2 ಯಾವ್ದ್ರಲ್ಲಿದೆ? ಸೀರೀಸ್ ಅಲ್ಲಿ ಇದೆ. ಸೊ C equivalent capacitor between A and B is equals to C plus C divided by 2, that is equals to 3C divided by 2. So C value ಏನಿದೆ? 3/2 into epsilon naught A divided by 2. C value ಅಲ್ಲಿಂದ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಅಂದ್ರೆ 4 ಪ್ಲೇಟ್ ಕೊಟ್ರೆ ನನ್ ಕಂಜೂಸು
ಮೂರು ಕೆಪಾಸಿಟರ್ ನ ಬಿಲ್ಡ್ ಮಾಡ್ತೀನಿ, ನಿಮ್ಗಾದ್ರೆ ತುಂಬಾ ಲಿಬರಲ್ ಪರ್ಸನ್ಸ್ ಬರೀ 2 ಕೆಪಾಸಿಟರ್ ನ ಬಿಲ್ಡ್ ಮಾಡ್ತೀನಿ. ಅದೇ 4 ಪ್ಲೇಟ್ ನನಗ್ ಕೊಡಿ, ನಾನು ಸ್ವಲ್ಪ ಮೆಕ್ಯಾನಿಕ್ ವರ್ಕ್ ಮಾಡಿ 3 ಕೆಪಾಸಿಟರ್ ಅನ್ನ ನಿಮ್ಗೆ ಕೈಯಲ್ಲಿ ಇರ್ತೀನಿ. ಅರೆ 3 ಕೆಪಾಸಿಟರ್ ಸಿಕ್ತು ತಾನೆ, ಏನಾದ್ರೆ ಏನು ಕಾಸ್ಟ್ ಕಟಿಂಗ್ ಆಯ್ತು, ಕಂಜೂಸ್ಟನ್ನ ತೋರಿಸಿದ್ವಿ. ಸೊ ಇನ್ನೊಂದು ಕ್ವಶನ್ ಸಿಕ್ತು ನೀಟ್ ಎಕ್ಸಾಮ್ಗೆ, ಅಷ್ಟೇ. ಡನ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಇದೇ ರೀತಿ ಇನ್ನೊಂದು 2 ಕ್ವಶನ್ ಇದೆ, ಸಾಲ್ವ್ ಮಾಡೋಣ. ಪಕ್ಕನಾ? ಶೂರಾ? ಡನ್. ಇದೇ ಮೆಥಡ್ ನಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ನ ನೋಡೋಣ. ಸೇಮ್ 4 ಕೆಪಾಸಿಟರ್ ಪ್ಲೇಟ್ಸ್ ನ ಕೈಗೆ ಕೊಡ್ತೀನಿ. ಈಗ ಎಷ್ಟು ಕೆಪಾಸಿಟರ್ಸ್ ನ ಬಿಲ್ಡ್ ಮಾಡಬಹುದು? ಬರೀ 2 ಅಲ್ಲ, 3 ಬಿಲ್ಡ್ ಮಾಡಬಹುದು. ನೋಡೋಣ. ಈಗ ಆಗ್ಲೇ ಇಲ್ಲಿ ಈ 2 ಪಾಯಿಂಟ್ ನಲ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ನಲ್ಲ, ಒಂಚೂರು ಚೇಂಜ್ ಮಾಡ್ತೀನಿ ನೋಡಿ. ಸೊ ಈಗ ಈ ಪಾಯಿಂಟ್ ನ ಪಿ ಅಂತ ಕರಿತೀನಿ, ಈಗ ಇಲ್ಲಿರ್ತಕ್ಕಂಥ ಪಾಯಿಂಟ್ ನ ಕ್ಯೂ ಅಂತ ಕರಿತೀನಿ. ಸೊ ಇವೆರಡನ್ನು ಜಾಯಿನ್ ಮಾಡ್ತೀನಿ. ಒಂದು ವೈರ್ ನ ತಗೊಂಡ್ಬಂದು ಶಾರ್ಟ್ ಮಾಡಿದೀನಿ. ಫೈಂಡ್ ದ ಈಕ್ವಲೆಂಟ್ ಕೆಪಾಸಿಟನ್ಸ್ ಬಿಟ್ವೀನ್ ಪಿ ಅಂಡ್ ಕ್ಯೂ. ದ ಕ್ವಶನ್ ಇಸ್ ಸಿಂಪಲ್. ಗಿವೆನ್ ಆಲ್ ದ ಡಿಸ್ಟೆನ್ಸಸ್ ಬಿಟ್ವೀನ್ ದ ಪ್ಲೇಟ್ಸ್ ಆರ್ ಡಿ. ಡಿ 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 ಕಿ ಡಿ 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 ಕಿ. ಸೊ 4 ಪ್ಲೇಟ್ಸ್ ಈಕ್ವಿ ಡಿಸ್ಟೆನ್ಸ್ ಅಲ್ಲಿ ಸಪರೇಟ್ ಆಗಿದೆ. ಡಿ ಇದೆ, ಏರಿಯಾ ಸೇಮ್ ಇದೆ, ಆಲ್ರೆಡಿ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆಲ್ ದ ಪ್ಲೇಟ್ಸ್ ಆರ್ ಹ್ಯಾವಿಂಗ್ ಸೇಮ್ ಏರಿಯಾ. ಎಷ್ಟು ಕೆಪಾಸಿಟರ್ಸ್ ಇದೆ? ಫಸ್ಟ್ ಕ್ವಶನ್. ಹೇಗ್ ಮಾಡೋದು? ಸೇಮ್ ಮೆಥಡ್ ನ ಯೂಸ್ ಮಾಡೋಣ. ಅಸ್ಯೂಮ್ ಎ ಇಮ್ಯಾಜಿನರಿ ಬ್ಯಾಟರಿ. ಕಣ್ಣಿಗೆ ಕಾಣಿಸದೆ ಇರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಬ್ಯಾಟರಿನ ಕನೆಕ್ಟ್ ಮಾಡಿ. ಕಣ್ಣಿಗೆ ಕಾಣಿಸದೇ ಇರೋದು ಅಂತ ಕಣ್ಣು ಕಾಣಿಸ್ತಾ ತರ ಬರೀತಿದಿರಲ್ಲ ಸರ್. ಇದರ ಪೊಟೆನ್ಶಿಯಲ್ ವಿ, ಇದರ ಪೊಟೆನ್ಶಿಯಲ್ 0, ಪೊಟೆನ್ಶಿಯಲ್ ಡಿಫರೆನ್ಸ್ ವಿ ಇದೆ. ಈಗ ಇಲ್ಲಿ ಏನು ವೋಲ್ಟೇಜ್ ಇರುತ್ತೋ ಇಲ್ಲೂ ಪೊಟೆನ್ಶಿಯಲ್ ಅಷ್ಟೇ ಇರುತ್ತೆ. ಇಲ್ಲಿ 0 ಇದೆ, ಹಾಗಾಗಿ ಇಲ್ಲಿ ಕೂಡ 0 ಬರುತ್ತೆ. ಕ್ಲಿಯರ್ ಆಯ್ತಾ? ಈಗ ಇವೆರಡು ಸೇರಿ ಒಂದು ಕೆಪಾಸಿಟರ್ ಆಗತ್ತೆ, ಇವೆರಡು ಸೇರಿ ಒಂದು ಕೆಪಾಸಿಟರ್, ಇವೆರಡು ಸೇರಿ ಒಂದು ಕೆಪಾಸಿಟರ್. ಸಿಟಿಯಲ್ಲಿ ಕೇಳ್ತಾರೆ, ತುಂಬಾ ರಿಪೀಟೆಡ್ ಪ್ರಾಬ್ಲಮ್ಸ್ ಸಿಟಿಯಲ್ಲಿ. ನೋಟ್ ಕರೆಕ್ಟ್ ಆಗಿ ಸಾಲ್ವ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಇದು ವಿ, ಇದು 0 ಇದೆ ನೋಡಿ. ಇವೆರಡು ಕಾಮನ್ ಆಗಿ ಒಂದು ಪೊಟೆನ್ಶಿಯಲ್ ಇದೆ. ಆಬ್ವಿಯಸ್ಲಿ ಅದು 0 ಮತ್ತೆ ವಿ ನಡುವೆ ಇರಬೇಕು. ಅರೆ 2 ಟರ್ಮಿನಲ್ಸ್, ಬ್ಯಾಟರಿ ಪೊಟೆನ್ಶಿಯಲ್ ಟರ್ಮಿನಲ್ಸ್ ವಿ ಮತ್ತೆ 0 ಇದ್ರೆ, ಸರ್ಕ್ಯೂಟ್ ಅಲ್ಲಿ ಇದ್ರೆ ವಿ ಇರುತ್ತೆ, ಇಲ್ಲ 0 ಇರುತ್ತೆ, ಇಲ್ಲ ಅದ್ರ ಮಧ್ಯದಲ್ಲಿ ಯಾವ್ದೋ ಒಂದು ವ್ಯಾಲ್ಯೂ ಇರುತ್ತೆ. ಹಾಗಾಗಿ ಈ ಕಾಮನ್ ಪೊಟೆನ್ಶಿಯಲ್ ಯಾವ್ದೋ ಒಂದು ವ್ಯಾಲ್ಯೂ ಇರುತ್ತೆ, ಅದನ್ನ ನಾನು ಎಕ್ಸ್ ಅಂತ ಕರಿತೀನಿ. ಎಕ್ಸ್ ಅಂತ ಹೇಳ್ಬೇಡಿ ಸರ್, ನಮ್ಗೆ ಯಾಕೋ ಇರಿಟೇಟ್ ಆಗುತ್ತೆ. ಓಕೆ, ಸೊ ನಿಮ್ ಮಾತಿಗೆ ಬೆಲೆ ಕೊಟ್ಟು ಇದನ್ನ ವೈ ಅಂತ ಕರಿತೀನಿ. ವೈ. ಸೊ ವೈ ಆಲ್ಟಲ್ ಇದೆ, ವೈ ಕಾಂಟ್ ಬಿ ಎಕ್ಸ್. ಸೊ ಇವೆರಡು ಕಾಮನ್ ಪೊಟೆನ್ಶಿಯಲ್ ಅಲ್ಲಿರೋದ್ರಿಂದ ಅವೆರಡು ಪೊಟೆನ್ಶಿಯಲ್ ವೈ ಅಂತ ಕರಿತೀನಿ. ಸೊ ಈಗ ಟರ್ಮಿನಲ್ಸ್ ನ ಬರ್ಕೊಂತೀನಿ ನೋಡಿ. ಟರ್ಮಿನಲ್ ಪಿ ಎ ಆಗಿ ಬಂತು, ಟರ್ಮಿನಲ್ ಪಿ, ಇಲ್ಲಿ ಟರ್ಮಿನಲ್ ಕ್ಯೂ ಇದೆ. ಸೊ ಟರ್ಮಿನಲ್ ಪಿ ಇಸ್ ಅಟ್ ದ ಪೊಟೆನ್ಶಿಯಲ್ ವಿ, ಇಲ್ಲಿ 0 ಅಲ್ಲಿ ಇದೆ. ಗೊತ್ತಾಗ್ತಿದ್ಯಾ? ಈಗ ಇನ್ನೊಂದು ಪೊಟೆನ್ಶಿಯಲ್ ಇದೆ, ಆ ಪೊಟೆನ್ಶಿಯಲ್ ವ್ಯಾಲ್ಯೂ ವೈ ಇದೆ. ಆಬ್ವಿಯಸ್ಲಿ ಎರಡರ ಮಧ್ಯದಲ್ಲೇ ಇರಬೇಕು. ವಿಗಿಂತ ಜಾಸ್ತಿ ಇರಂಗಿಲ್ಲ, 0 ಗಿಂತ ಕಮ್ಮಿ ಇರಂಗಿಲ್ಲ. ದಟ್ ಈಸ್ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಇನ್ ಬಿಟ್ವೀನ್ ಯಾವುದೋ ಒಂದು ಪೊಟೆನ್ಶಿಯಲ್ ಇರಬೇಕು. ಐಸೋಲೇಟೆಡ್ ಸಿಸ್ಟಮ್ ಇದು. ಓಕೆನಾ? ಈಗ ಪ್ಲೇಟ್ಸ್ ಗೆ ನಾಮಕರಣ ಮಾಡೋಣ. P1, P2, P3 ಅಂಡ್ P4. P1, P2, P3, P4. ಕಮಿಂಗ್ ಬ್ಯಾಕ್, ಈಗ P1 ಮತ್ತೆ P2 ಒಂದು ಕೆಪಾಸಿಟರ್ ಫಾರ್ಮ್ ಆಗುತ್ತೆ. P1 ಅಂಡ್ P2 ಫಾರ್ಮ್ಸ್ C1. ಅದರ ವ್ಯಾಲ್ಯೂ ಏನಾಗಿರುತ್ತೆ? ಎಪ್ಸಿಲಾನ್ ನಾಟ್ A ಡಿವೈಡೆಡ್ ಬೈ ಡಿ. ಅರೆ ಸೇಮ್ ಏರಿಯಾ ಇರೋದ್ರಿಂದ ಎಲ್ಲಾದ್ರೂ ಸೇಮ್ ಏರಿಯಾ, ಸೇಮ್ ಕೆಪಾಸಿಟೆನ್ಸ್ ಬರುತ್ತೆ. ಸೊ ಈಗ P1 ಮತ್ತೆ P2 ಇವೆರಡರ ನಡುವೆ ಒಂದು ಕೆಪಾಸಿಟರ್ ಅಂತ ಅಸ್ಯೂಮ್ ಮಾಡ್ಕೋಬಹುದು. ಆ ಕೆಪಾಸಿಟರ್ ಎಲ್ಲಿಂದ ಕನೆಕ್ಟ್ ಆಗಿದೆ? ಇಟ್ ಇಸ್ ಕನೆಕ್ಟೆಡ್ ಅಕ್ರಾಸ್ 0 ಅಂಡ್ ವೈ ಪೊಟೆನ್ಶಿಯಲ್. 0 ಮತ್ತೆ ವೈ ಪೊಟೆನ್ಶಿಯಲ್ ನಡುವೆ ಒಂದು ಕೆಪಾಸಿಟರ್ ಕನೆಕ್ಟ್ ಆಗಿದೆ. ಅದನ್ನ ನಾನು C1 ಅಂತ ಕರಿತೀನಿ. 0 ಮತ್ತೆ ವೈ ನಡುವೆ ಒಂದು ಕೆಪಾಸಿಟರ್ ನ ಹಾಕೊಳ್ಳಿ. ದಿಸ್ ಇಸ್ C1. ಗೊತ್ತಾಯ್ತಾ? ಇವರಿಬ್ರು ಸೇರಿ ಒಂದು ಕೆಪಾಸಿಟರ್ ಆಯ್ತು. ಅದೇ ರೀತಿ ಇವರಿಬ್ರು ಸೇರಿ ಒಂದು ಕೆಪಾಸಿಟರ್ ಮಾಡೋಣ. ಸೊ ದಟ್ ಈಸ್ P2 and P3, P2 and P3, plate 2 and plate 3 forms another capacitor C2. That is obviously value ಏನಿರುತ್ತೆ? ಎಪ್ಸಿಲಾನ್ ನಾಟ್ A divided by D ಆಗಿರುತ್ತೆ. ಸೊ ಈಗ ಇದು ಎಲ್ಲಿದೆ ನೋಡಿ. P3 ಅನ್ನೋದು V ವೋಲ್ಟ್ ಅಲ್ಲಿ ಇದೆ, P2 ಅನ್ನೋದು Y ವೋಲ್ಟ್ ಅಲ್ಲಿ ಇದೆ. V ಮತ್ತೆ Y ವೋಲ್ಟ್ ನಡುವೆ ಇನ್ನೊಂದು ಕೆಪಾಸಿಟರ್ ಇದೆ, ಅದನ್ನ ನಾನು C2 ಅಂತ ಕರ್ಕೊಳ್ತೀನಿ. C2 ಅರ್ಥ ಆಯ್ತಾ? ಇವೆರಡು ಸೇರಿ ಒಂದು, ಇವೆರಡು ಸೇರಿ ಒಂದು, ಒಗ್ಗಟ್ಟಿನಲ್ಲಿ ಬಲವಿದೆ. ಸೊ ಇಬ್ರು ಶೇರ್ ಮಾಡ್ಕೊಂಡ್ರೆ ಇನ್ನೊಂದು ಎಕ್ಸ್ಟ್ರಾ ಕೆಪಾಸಿಟರ್ ಬಂತು. ಓಕೆನಾ? ಸೊ ಈಗ ಅದೇ ರೀತಿ ಇವೆರಡು ಪ್ಲೇಟ್ಸ್ ನ ತಗೊಂಡು ಇನ್ನೊಂದು ಕೆಪಾಸಿಟರ್ ಅಂತ ಅಸ್ಯೂಮ್ ಮಾಡ್ಕೋಬಹುದು. ಸೊ P3 and P3 and P4 forms another capacitor. ಅದನ್ನ ನಾನು C3 ಅಂತ ಕರಿತೀನಿ. ಸೊ C3 is equals to epsilon naught A divided by D. ಎಲ್ಲ ವ್ಯಾಲ್ಯೂ ಸೇಮ್ ಬಂದಿದೆ ನೋಡಿ ಮತ್ತೆ. ಸೊ ಇಟ್ ಈಸ್ ಅಂಡರ್ಸ್ಟುಡ್. ಓಕೆ, ಇದು ಯಾವ ಪೊಟೆನ್ಶಿಯಲ್ ನಡುವೆ ಇದೆ? ದಿಸ್ ಇಸ್ ಅಕ್ರಾಸ್ Y and V.
y ಮತ್ತೆ v ನಡುವೆ ಸಾರಿ ಪೊಟೆನ್ಶಿಯಲ್ y ಅಂಡ್ v ನಡುವೆ ಇನ್ನೊಂದು ಕೆಪಾಸಿಟರ್ ಇದೆ. ಪಕ್ಕನಾ? y ಮತ್ತೆ v ನಡುವೆ ಅರ್ಥ ಆಯ್ತಾ ಹೇಳಿದ್ದು? ಸೊ ಇದನ್ನ ಸಾಲ್ವ್ ಮಾಡೋದು ಏನಕ್ಕೆ ನಮ್ಗೆ C3 ಬಂತು. C1 is equal to C2 is equals to C3 is equals to C that is equals to epsilon naught A divided by D ಬರ್ತಿದೆ. ಸೊ ಇದು C ಬರ್ತಿದೆ, ಇದು C ಬರ್ತಿದೆ, ಇದು C ಬರ್ತಿದೆ. C ಮತ್ತೆ C ಪ್ಯಾರಲಲ್ ಆಗಿರೋದ್ರಿಂದ C ಮತ್ತೆ C ಪ್ಯಾರಲಲ್ 2C ಬರುತ್ತೆ. ಸೊ ಈಗ ಇವೆರಡನ್ನ ಇದನ್ನ ಈಕ್ವಲೆಂಟ್ ಸರ್ಕ್ಯೂಟ್ ಬರೆದ್ರೆ ಇದನ್ನ 2C ಅಂತ ಬರೀಬೇಕು. ಇಲ್ಲಿ y ಪೊಟೆನ್ಶಿಯಲ್, ಇದು v ಪೊಟೆನ್ಶಿಯಲ್, ಇದು C ಪೊಟೆನ್ಶಿಯಲ್. ಓಕೆನಾ? ಸೊ ಇವೆರಡು ಸೀರೀಸ್ ಅಲ್ಲಿ ಇದೆ. ಸೊ ಸೀರೀಸ್ ಅಲ್ಲಿ ಇದ್ರೆ C ಈಕ್ವಲೆಂಟ್ ಕೆಪಾಸಿಟನ್ಸ್ ಬಿಟ್ವೀನ್ P and Q. PQ is equals to 2C into C divided by 2C plus C, 3C ಬರುತ್ತೆ. ಇವರಿಬ್ರು ಸತ್ತೋಗ್ತಾರೆ. 2 divided by 3C ಬರುತ್ತೆ. So what is C equivalent? C value ನಮ್ಗೆ ಆಲ್ರೆಡಿ ಗೊತ್ತಿದೆ. C value that is epsilon naught A divided by D ಬರುತ್ತೆ. epsilon naught A whole divided by D. ಆಯ್ತಾ? ಪಕ್ಕಾ? ಶೋರ್? ನೋಟ್ ಮಾಡ್ಕೊಳ್ಳಿ. ಒಂದು ಕ್ವಶನ್ ಹೋಮ್ ವರ್ಕ್ ಕೊಡ್ತೀನಿ. ಟ್ರೈ ಬೈ ಯುವರ್ ಸೆಲ್ಫ್. ನೀವೇ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಇದಕ್ಕೊಂಚೂರು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಇದನ್ನ ನೋಟ್ ಮಾಡ್ಕೊಳ್ಳಿ. ವಿಡಿಯೋನ ಬೇಕಾದ್ರೆ ಪಾಸ್ ಮಾಡ್ಬೋದು, ನೋಟ್ ಮಾಡ್ಕೋಬಹುದು. ನಾನು ಎರೇಂಜ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಪಕ್ಕಾ? ಶೋರ್? ಡನ್. ಸೊ ಒಂಚೂರು ಆಪರೇಷನ್ ಮಾಡ್ಬಿಟ್ಟು ಒಂಚೂರು ಆಪರೇಷನ್ ಮಾಡಿ ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ. ಹೋಮ್ ವರ್ಕ್ ಸರ್ ನಾವು ಹಾಸ್ಟೆಲ್ ನಲ್ಲಿ ಇರೋದು, ಹಾಸ್ಟೆಲ್ ವರ್ಕ್ ಅಂತ ಅನ್ಕೊಳ್ಳಿ. PG ಅಲ್ಲಿ ಇರೋರು ಏನ್ ಮಾಡ್ಬೇಕು ಸರ್? PG ಇಸ್ ಲೈಕ್ ಎ ಹೋಮ್, ಸೆಕೆಂಡ್ ಹೋಮ್. ಯಾರಿಗ್ ಗೊತ್ತು ಸೆಕೆಂಡ್ ಹೋಮ್, ಥರ್ಡ್ ಹೋಮ್? ಓಕೆ. ಸೊ ಇಲ್ಲೊಂದು ಪೊಟೆನ್ಶಿಯಲ್ ಪಾಯಿಂಟ್ P, ಇಲ್ಲೊಂದು ಪಾಯಿಂಟ್ Q ಅಂತ ತಗೊಂಡಿದ್ದೀನಿ. ಫೈಂಡ್ ದ ಈಕ್ವಲೆಂಟ್ ಕೆಪಾಸಿಟನ್ಸ್ ಬಿಟ್ವೀನ್ P and Q. ಟ್ರೈ ಮಾಡ್ತೀರಾ? ಸೊ ಈ ಕ್ವಶನ್ ನ ಟ್ರೈ ಮಾಡಿ. ಆನ್ಸರ್ ಬೇಕಾದ್ರೆ ಕೊಡ್ತೀನಿ. ಸೊ ಆನ್ಸರ್ ಇಸ್ 3C ಬರುತ್ತೆ. ಸೊ 3C ಬರುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 3 epsilon naught A divided by D ಬರುತ್ತೆ. ಚೆಕ್ ಬೈ ಯುವರ್ ಸೆಲ್ಫ್. ಸೇಮ್ ಮೆಥಡ್ ನ ಅಪ್ಲೈ ಮಾಡಿ. ಈಗ ಇನ್ಫೈನೈಟ್ ಸೀರೀಸ್ ಗೆ ಹೋಗೋಣ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಲೆಟ್ಸ್ ಡೂ ಇಟ್. ಡನ್? ಪಕ್ಕಾ? ಶೋರ್. The last type of this video ಅಂದ್ರೆ ನಾಲ್ಕನೇ ಟೈಪ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಇನ್ಫೈನೈಟ್ ಸರ್ಕ್ಯೂಟ್ ಟೈಪ್. ನೋಡಿ, ಈ ತರ ರಿಪೀಟಿಂಗ್ ಯೂನಿಟ್ಸ್ ಇಲ್ಲೊಂದು ನೋಡಿ ಗಮನಿಸಿದ್ರೆ ಒಂದು ಪ್ಯಾಟರ್ನ್ ಇದೆ. ಇಲ್ಲೊಂದು C ಇದೆ, ಇಲ್ಲೊಂದು C ಇದೆ. ಇಲ್ಲಿ ಏನಿದೆಯೋ ಅದೇ ರೀತಿ ಇನ್ಫಿನಿಟಿ ವರೆಗೂ ಎಕ್ಸ್ಟೆಂಡ್ ಆಗ್ತಾ ಇದೆ. ಈ ತರ ಸರ್ಕ್ಯೂಟ್ಸ್ ನ ಈಕ್ವಲೆಂಟ್ ಕೆಪಾಸಿಟನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಸೊ ಏನು ಆನ್ಸರ್? C equivalent across AB is equals to question mark. ಸರ್ ಇನ್ಫಿನಿಟಿ ಇದೆಯಲ್ಲ ಸರ್, ಸಿಕ್ಕಾಪಟ್ಟೆ ದೊಡ್ಡ ಸರ್ಕ್ಯೂಟ್, ಹಾಗಾಗಿ ಇನ್ಫಿನಿಟಿ ಇದೆ ಇರಬೇಕು. ನೋ, ಅದು ಪ್ಯಾರಲಲ್ ಆಗಿದ್ರೆ ನಾವು ಇನ್ಫಿನಿಟಿ ಅಂತ ಹೇಳ್ತಾ ಇದ್ವಿ. ಬಟ್ ಇದು ಕಾಂಬಿನೇಷನ್ ಇದೆ. ವಿ ಕೆನಾಟ್ ಸೇ ಲೈಕ್ ದಟ್. ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಸ್ಮಾಲ್ ಎಕ್ಸಾಂಪಲ್ ತಗೊಂಡಿನಿ. ಒಂದು ಗೋಡನಲ್ಲಿ ಹಕ್ಕಿ ಇದೆ ಅಂತ ಅನ್ಕೊಳ್ಳೋಣ. ರೈಸ್, ಜಸ್ಟ್ ಅಸ್ಯೂಮ್ ಒಂದು ಗನ್ನಿ ಬ್ಯಾಗ್ ತುಂಬಾ ರೈಸ್ ಇದೆ. ಆ ರೈಸ್ದು ವೆಯ್ಟ್ ಎಷ್ಟಿದೆಯಪ್ಪ ಅಂದ್ರೆ ವೆಯ್ಟ್ ನ ಚೆಕ್ ಮಾಡಿದ್ರೆ 50 kg ಬರ್ತಿದೆ. ಒಂದು ಬ್ಯಾಗ್ ತುಂಬಾ ರೈಸ್ ಇದೆಯಪ್ಪ. ಒಂದು ಬ್ಯಾಗ್ ತುಂಬಾ ಒಳ್ಳೆ ರೈಸ್ ಮಾಡ್ಕೊಂಡು ಸಾಂಬಾರ್ ಮಾಡ್ತೀನಿ ಸರ್, ರೈಸ್ ಮಾಡಿ ನೀವು ತಿನ್ನೋಣ ಅಂತ ಹೇಳ್ಬೇಡಿ. ಎಕ್ಸಾಂಪಲ್ ತಗೊಂತಾ ಇದ್ದೀನಿ. ಸೊ ಇದ್ರ ಬ್ಯಾಗ್ ತುಂಬಾ ರೈಸ್ ಇದೆ, 50 kg ಇದೆ. ಈಗ ಆ ರೈಸ್ ಬ್ಯಾಗ್ ಇಂದ ಒಂದೇ ಒಂದು ರೈಸ್ ಪಾರ್ಟಿಕಲ್ ನ ಆಚೆ ತೆಗಿತೀನಿ. ಒಂದೇ ಒಂದು ರೈಸ್ ಪಾರ್ಟಿಕಲ್ ನ ಆಚೆ ತೆಗ್ದಿದ್ದೀನಿ. ವೆಯ್ಟ್ ಎಷ್ಟಾಯ್ತು? ಕಮ್ಮಿ ಆಗೋಯ್ತಾ? ಯಾಕೆ ಸರಿ ಈ ತರ ಎಕ್ಸಾಂಪಲ್ ಬಕ್ವಾಸ್ ಎಕ್ಸಾಂಪಲ್ ಕೊಡ್ತಿದ್ದೀರಿ? ಇಲ್ಲ ತಾನೆ. ನಂಗೆ ಕೇಳಿದಕ್ಕೆ ಆನ್ಸರ್ ಮಾಡಿ. ಫಸ್ಟ್ ಆಫ್ ಆಲ್, ಒಂದೇ ಒಂದು ರೈಸ್ ಪಾರ್ಟಿಕಲ್ ನ ಆಚೆ ತೆಗೆದು, ಒಂದೇ ಒಂದು ರೈಸ್ ಹಗಲಲ್ಲ, ಬೇಯ್ದ್ಮೇಲೆ ಅಗಲಾಗೋದು, ಅಕ್ಕಿನ ಆಚೆ ತೆಗೆದ್ರೆ 50 kg ಇರುತ್ತೆ, ಅದೇನ್ ಚೇಂಜ್ ಆಗಲ್ಲ. ಅರ್ಥ ಆಯ್ತಾ? ಇದನ್ನ ಕನ್ವಿನ್ಸ್ ಆಯ್ತಾ? ಓಕೆ, ಕಮಿಂಗ್ ಬ್ಯಾಕ್. ಈಗ ನೋಡಿ, ಈಗ ಇನ್ಫಿನಿಟಿ ವರೆಗೂ ಇದೆ. ಇನ್ಫಿನಿಟಿ ವರೆಗೂ ಅರೆ ದೊಡ್ಡ, ಅಲ್ಲಿಂದ ಹುಬ್ಳಿಯಿಂದ ಧಾರವಾಡವರೆಗೂ ಇದೆ, ಮುಂದಕ್ಕೆ ಹೋಗ್ತಾನೆ ಇದೆ ಅಲ್ಲಿವರೆಗೂ. Let us assume the equivalent capacitance between C equivalent capacitance between AB is equals to X ಅಂತ ಅನ್ಕೊಂತೀನಿ. X ಅಂತ ಹೇಳ್ಬಿಡಿ ಸರ್, ನಮ್ಗೆ ಓದೋದಕ್ಕೆ ಇಂಟ್ರೆಸ್ಟ್ ಬರಲ್ಲ. ಸೊ ಕೀಪ್ ದಟ್ ಅವೇ. X ಮನೆ ಹಾಳಾಗೋಗ ಈಗ ಬಿಟ್ಬಿಡಿ. ಈಗ ಸದ್ಯಕ್ಕೆ ವ್ಯಾಲ್ಯೂ X ಅಂತ ತಗೊಳ್ಳಿ. ಇವೆರಡು ನಡುವೆ ಇರ್ತಕ್ಕಂಥ ಕೆಪಾಸಿಟನ್ಸ್ X ಅಂತ ಅನ್ಕೊಳ್ಳಿ. ಇದು ರಿಪೀಟಿಂಗ್ ಯೂನಿಟ್ಸ್, ಹೌದಾ? ರಿಪೀಟಿಂಗ್ ಯೂನಿಟ್ಸ್. ಈ ಪೂರ್ತಿ ಸರ್ಕ್ಯೂಟ್ ಈಕ್ವಲೆಂಟ್ ಕೆಪಾಸಿಟನ್ಸ್ X ಆದ್ರೆ ಇವನೊಬ್ಬನ್ನ ಬಿಟ್ಬಿಡಿ.
ಈ ರಿಪೀಟಿಂಗ್ ಯೂನಿಟ್ ನ ಬಿಟ್ಬಿಡಿ, ಮಿಕ್ಕಿರೋದು ಎಷ್ಟಿರತ್ತೆ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಎಷ್ಟಿರತ್ತೆ ಹೇಳ್ತೀರಾ? ಎಕ್ಸ್ ಇರುತ್ತೆ. ಅರೆ ಅದಕ್ಕೆ ಲಾಜಿಕ್ ತಗೊಂಡಿದ್ದು, ಒಂದೇ ಒಂದು ರೈಸ್ ಪಾರ್ಟಿಕಲ್ ತಗೊಂಡ್ಬಿಟ್ರೆ 50 kg ಇರೋದೇನು 49 kg ಆಗ್ಬಿಡುತ್ತೆ, ತುಂಬಾ ಮೈನ್ಯೂಟ್ ಆಗುತ್ತೆ, ಇಟ್ ಇಸ್ ಇಗ್ನೋರಬಲ್. ಹಾಗಾದ್ರೆ ಇದನ್ನೊಂದು ಚೂರು ಲೆಟ್ ಇಲ್ಲೊಂದು ಅಸಂಪ್ಷನ್ ತಗೊಂತೀನಿ, ಲೆಟ್ ಸಿ ಈಕ್ವಲೆಂಟ್ ಎ ಬಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಅಂತ ತಗೊಳ್ಳೋಣ. ಈಗ ಇವೆರಡನ್ನು ಇಗ್ನೋರ್ ಮಾಡಿ ಇಲ್ಲಿಂದ ಇನ್ಫಿನಿಟಿ ವರೆಗೂ ಇರ್ತಕ್ಕಂಥ ಕಾಂಬಿನೇಷನ್ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಏನಾಗಿರುತ್ತೆ? ಎಕ್ಸ್ ಆಗಿರುತ್ತೆ. ಹೌದಾ? ಈಗ ಜಸ್ಟ್ ಸ್ಮಾಲ್ ಮಾಡಿಫಿಕೇಶನ್ ಮಾಡ್ಕೊಂತೀನಿ. ಎ ಇಂದ ಒಂದು ಸಿ ಕೆಪಾಸಿಟರ್ ಇದೆ, ಅಲ್ಲಿಂದ ಈ ಕಡೆಗೆ ಇನ್ನೊಂದು ಕೆಪಾಸಿಟರ್ ಇದೆ, ಅಂಡ್ ಸಿಮಿಲರ್ಲಿ ಹಿಯರ್ ವಿ ಹ್ಯಾವ್ ಅನದರ್ ಕೆಪಾಸಿಟರ್ ಬಿ. ಅರ್ಥ ಆಯ್ತಾ? ಇವೆರಡನ್ನೂ ಬಿಟ್ಬಿಟ್ಟು ಮಿಕ್ಕಿರೋದೆಲ್ಲ ವ್ಯಾಲ್ಯೂ ಎಷ್ಟಿದೆ? ಎಕ್ಸ್ ಇದೆ. ಅರ್ಥ ಆಯ್ತಾ ಹೇಳಿದ್ದು? ಅರೆ ಅದಕ್ಕೆ ಎಕ್ಸಾಂಪಲ್ ತಗೊಂಡಿದ್ದು. ನಂಗೆ ಗೊತ್ತು ನೀವು ಎಷ್ಟು ಬೈಕೊಂಡ್ರಿ ಎಕ್ಸಾಂಪಲ್ ತಗೊಂಡಾಗ ಅಂತ. ಏನ್ ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ಫಿನಿಟ್ ಲೆಂತ್ ಇರ್ತಕ್ಕಂಥ ಸರ್ಕ್ಯೂಟ್ ನಲ್ಲಿ ಒಂದೇ ಒಂದು ಯೂನಿಟ್ ತಗದ್ಬಿಟ್ರೆ ಎಷ್ಟಾಯ್ತು? ಎಷ್ಟೇ ಇರುತ್ತೆ, ನೋ ಚೇಂಜ್ ಅಟ್ ಆಲ್. ಹಾಗಾದ್ರೆ ಇವನ್ನ ಬಿಟ್ಬಿಟ್ಟು ಇಲ್ಲಿಂದ ಮುಂದಕ್ಕೆ ಇರ್ತಕ್ಕಂಥ ಕೆಪಾಸಿಟರ್ಸ್ ವ್ಯಾಲ್ಯೂ ಎಷ್ಟಿದೆ? ಎಕ್ಸ್ ಇದೆ. ಅವನ್ನ ಇಲ್ಲಿ ತಗಲಾಕ್ತೀನಿ ನೋಡಿ. ಸೊ ದಿಸ್ ಇಸ್ ಎಕ್ಸ್ ವ್ಯಾಲ್ಯೂ, ದಿಸ್ ಇಸ್ ಸಿ ವ್ಯಾಲ್ಯೂ. ಇಲ್ಲಿ ಆಲ್ರೆಡಿ ಬರ್ತೀನಿ. ಸೊ ಎಕ್ಸ್ ಇದೆ, ಇದು ಸಿ ಇದೆ, ಇದು ಸಿ ಇದೆ. ಅರ್ಥ ಆಯ್ತಾ ನಾ ಹೇಳಿದ್ದೇನು ಅಂತ ಇಲ್ಲಿವರೆಗೂ? ಈಗ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ನ ಸಿಂಪಲ್ ಆಗಿ ಫೈಂಡ್ ಔಟ್ ಮಾಡುವುದು. ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡ್ತೀನಿ. ಇವರಿಬ್ರು ಯಾವ್ದ್ರಲ್ಲಿ ಇದಾರೆ? ಪ್ಯಾರಲಲ್ ಅಲ್ಲಿ ಇದಾರೆ. ಹಾಗಾದ್ರೆ ಇವರಿಬ್ರು ಪ್ಯಾರಲಲ್ ಅಲ್ಲಿ ಇದ್ರೆ ಯು ಕ್ಯಾನ್ ರೀರೈಟ್ ದಿಸ್ ಸರ್ಕ್ಯೂಟ್ ಆಸ್, ಇಲ್ಲಿಂದ ಒಂದು ಕೆಪಾಸಿಟರ್ ಸಿ ಇರ್ಲಿ, ಇದು ಎ ಟರ್ಮಿನಲ್, ಮತ್ತೆ ಇವರಿಬ್ಬರನ್ನು ರೀಪ್ಲೇಸ್ ಮಾಡಿ ಸಿ ಪ್ಲಸ್ ಎಕ್ಸ್ ತಗೊಳ್ಳಿ. ಸಿ ಪ್ಲಸ್ ಎಕ್ಸ್ ತಗೊಳ್ಳೋಣ, ಮತ್ತೆ ಇಲ್ಲೊಂದು ಬಿ ತಗೊಂತೀನಿ. ನೋಡಿ ಅರ್ಥ ಆಯ್ತೇನೋ ಏನ್ ಹೇಳ್ದೆ ಅಂತ? ಆಬ್ವಿಯಸ್ಲಿ ಎ ಮತ್ತೆ ಬಿ ನಡುವೆ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಏನಿದೆ? ಅದು ಕೂಡ ಎಕ್ಸ್ ಇದೆ. ಸೊ ದ ಈಕ್ವಲೆಂಟ್ ಇವೆರಡು ಯಾವ್ದ್ರಲ್ಲಿ ಇದಾರೆ? ಸೀರೀಸ್ ಅಲ್ಲಿ ಇದಾರೆ. ದ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಅಕ್ರಾಸ್ ಎ ಬಿ ಇಸ್ ನಥಿಂಗ್ ಬಟ್ ಇಸ್ ಗಿವೆನ್ ಬೈ, ಇದನ್ನ ಯಾವ ರೀತಿ ಒಬ್ಟೈನ್ ಮಾಡೋದು? 1 ಡಿವೈಡೆಡ್ ಬೈ ಸಿ ಎ ಬಿ, ದಟ್ ಈಸ್ ಈಕ್ವಲ್ಸ್ ಟು 1 ಬೈ C1 ಪ್ಲಸ್ 1 ಬೈ C2. C1 ಜಾಗದಲ್ಲಿ ಸಿ ಬರೀತೀನಿ, C2 ಜಾಗದಲ್ಲಿ ಸಿ ಪ್ಲಸ್ ಎಕ್ಸ್ ಬರೀತೀನಿ. ನೋಡಿ ಇಷ್ಟು ಅರ್ಥ ಆಯ್ತೇನು ನಾ ಏನ್ ಹೇಳ್ದೆ ಅಂತ? ಸಿ ಈಕ್ವಲೆಂಟ್, ಅರೆ ಇವರಿಬ್ಬರ ನಡುವೆ ಎ ಮತ್ತೆ ಬಿ ನಡುವೆ ಇನ್ನೊಂದು ಕೆಪಾಸಿಟರ್ ನ ಹಾಕ್ತೀನಿ, ಸಿ ಈಕ್ವಲೆಂಟ್. ಅದ್ರ ವ್ಯಾಲ್ಯೂ ಎಷ್ಟು? ಎಕ್ಸ್. ಇವನ್ ಬಿಟ್ಬಿಟ್ಟು ತಗೊಂಡ್ರು ಅಷ್ಟೇ, ಅವ್ನು ಹಾಕಿ ತಗೊಂಡ್ರು ಅಷ್ಟೇ. ಆ ರೈಸ್ ಪಾರ್ಟಿಕಲ್ ನ ಚೀಲದಲ್ಲಿ ಹಾಕಿದ್ರು 50 kg, ಹಾಕಿಲ್ಲ ಅಂದ್ರೂ 50 kg ಇದೆ. ಆ ಅಸಂಪ್ಷನ್ ತಗೊಂಡ್ ಮಾಡ್ತಾ ಇದ್ದೀನಿ. ಸೊ ಇದು ಸಿ, ಇದು ಸಿ ಪ್ಲಸ್ ಎಕ್ಸ್ ಇದೆ, ಸಿ ಈಕ್ವಲೆಂಟ್ ಎಕ್ಸ್ ಬರಬೇಕು. ಸೊ ಈಗ 1 ಬೈ ಸಿ ಎ ಬಿ, ಎ ಬಿ ನಡುವೆ ಏನ್ ವ್ಯಾಲ್ಯೂ ಇದೆ? ಎಕ್ಸ್ ಇದೆ. ದಟ್ ಈಸ್ 1 ಬೈ ಸಿ ಪ್ಲಸ್ 1 ಡಿವೈಡೆಡ್ ಬೈ ಸಿ ಪ್ಲಸ್ ಎಕ್ಸ್. ಎಕ್ಸ್ ವ್ಯಾಲ್ಯೂ ಸಾಲ್ವ್ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಸೊ ಈ ಪೋರ್ಷನ್ ನೋಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲೇ ಮಾಡ್ಬಿಡ್ತೀನಿ ನೋಡಿ ಜಾಗ ಆದ್ರೆ. ಸೊ ಲೆಟ್ ಸಾಲ್ವ್ ಫಾರ್ ದ ಎಕ್ಸ್. ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 1 ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ಸ್ ಟು 1 divided by x is equals to c plus x plus c divided by c into c plus x. Further, you can write this as, ಏನಾದ್ರು ಕಾಂಪ್ಲಿಕೇಟ್ ಮಾಡ್ತಿದ್ದೀನಾ? ನನಗೆ x ವ್ಯಾಲ್ಯೂ ಬೇಕಿರೋದ್ರಿಂದ x ಟರ್ಮ್ಸ್ ನ ಒಂದ್ ಕಡೆ ತಗೊಂತೀನಿ. ಒಂದ್ ಕೆಲಸ ಮಾಡೋಣ. 1 by x is equals to, ಇದನ್ನ ಈ ಕಡೆ ತಗೊಂತೀನಿ, 1 by x minus 1 by c plus x is equals to 1 by c. ಈ ತರ ತಗೊಂಡಿದ್ದೀನಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಸಿ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಬೈ ಸಿ. ಅರ್ಥ ಆಯ್ತಾ ಏನ್ ಹೇಳಿದೆ ಅಂತ? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ದೀನಿ. ಇವನು ಸತ್ತೋಗ್ಬಿಡ್ತಾರೆ. ಇನ್ ಯಾರು ಉಳ್ಕೊಂಡಿದ್ದಾರೆ? ಸಿ ಡಿವೈಡೆಡ್ ಬೈ ಸಿ ಪ್ಲಸ್ ಎಕ್ಸ್ ಇಂಟು ಎಕ್ಸ್, ಈ ತರ ಬರೀತೀನಿ. ಸೊ ದಿಸ್ ಇಸ್ ಸಿ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು 1 ಬೈ ಸಿ. ಡನ್. ಈ ಸರ್ಕ್ಯೂಟ್ ನ ನೋಟ್ ಮಾಡ್ಕೊಳ್ಳಿ, ಇಲ್ಲಿ ಬರೀತೀನಿ ನೋಡಿ. ಸಿ ಡಿವೈಡೆಡ್ ಬೈ ಸಿ ಪ್ಲಸ್ ಎಕ್ಸ್, ಕ್ರಾಸ್ ಮಲ್ಟಿಪ್ಲೈ ಮಾಡ್ಬಿಡೋಣ. ಸೊ ದಿಸ್ ಇಸ್ ಈಕ್ವಲ್ಸ್ ಟು ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಸಿ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಅಥವಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಮೈನಸ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಸೊ ದಿಸ್ ಇಸ್ ಎ ಕ್ವಾಡ್ರಾಟಿಕ್, ಸಿ ಇಸ್ ಎ ಕಾನ್ಸ್ಟೆಂಟ್. ಸಿ ಅನ್ನೋದು ಕಾನ್ಸ್ಟೆಂಟ್ ವ್ಯಾಲ್ಯೂ ಅವ್ರಿಗೆ ಕೊಟ್ಟಿರ್ತಾರೆ. ಅಲ್ಲೇನ್ 1 ಕೊಟ್ಟಿದ್ರೆ 1 ಹಾಕೊಳ್ಳಿ, ಇಲ್ಲ 2 ಕೊಟ್ಟಿದ್ರೆ 2 ಹಾಕೊಳ್ಳಿ. ಈಗ ಸದ್ಯಕ್ಕೆ ಅದು ಕಾನ್ಸ್ಟೆಂಟ್. ಸಿ ಇಸ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ. ಕ್ವಾಡ್ರಾಟಿಕ್ ಈಕ್ವೇಶನ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದೆ ಈಕ್ವಲ್ ಟು 0. ಮತ್ತೆ ಈ ಸಿ ಕಾನ್ಸ್ಟೆಂಟ್. ಓಕೆ, ಕ್ಯಾಪಿಟಲ್ ಸಿ ತಗೊಳ್ಳಿ,
capital C x square plus bx plus c. So roots of the quadratic equation x is equal to minus b plus or minus square root of b square minus 4ac divided by 2a. ನೆನಪಿದೆಯಾ? ಇಲ್ಲ ಸರ್ ಅಂತ ಹೇಳ್ಬೇಡಿ. ಸೊ ಬಿ ಜಾಗದಲ್ಲಿ ಏನಿದೆ? ಸಿ ಇದೆ. ಸೊ ಮೈನಸ್ ಇ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ minus b plus or minus square root of b square c square minus 4 into a ಜಾಗದಲ್ಲಿ 1 ಇದೆ, c ಜಾಗದಲ್ಲಿ ಏನಿದೆ? c square ಇದೆ. c ಜಾಗದಲ್ಲಿ c square ಇದೆ. ಹಾಗಾಗಿ ಇಲ್ಲಿ c square ಬರ್ಕೊಂತೀನಿ, whole divided by 2 times 1 ಬರುತ್ತೆ. ಸೊ ಎರಡನ್ನು ರೂಟ್ಸ್ ನ ಸಾಲ್ವ್ ಮಾಡೋಣ. ಲೆಟ್ಸ್ ಡೂ ಇಟ್. x is equals to minus b. Okay, so x is equals to minus c plus or minus square root of c square minus 4c square minus 4ac. ಇಲ್ಲಿ ನೋಡಿ, ಇಲ್ಲಿ c ಜಾಗದಲ್ಲಿ ಮೈನಸ್ ಸಿ ಸ್ಕ್ವೇರ್ ಇದೆ, ಹಾಗಾಗಿ ಇಲ್ಲಿ ಈ ತರ ಬರ್ತೀನಿ ಮೈನಸ್ ಸಿ ಸ್ಕ್ವೇರ್. ಸೆಕೆಂಡ್ ಅಲ್ಲಿ ಇಮ್ಯಾಜಿನರಿ ಬಂದ್ಬಿಡ್ತದೆ, ಎರಡು ರೂಟ್ ನಲ್ಲಿ ಚಾನ್ಸೇ ಇಲ್ಲ. ಸೊ ನೋಡಿ, ಸಿ ಜಾಗದಲ್ಲಿ ಮೈನಸ್ ಸಿ ಸ್ಕ್ವೇರ್ ಇದೆ, ಅದನ್ನ ಇಲ್ಲಿ ಬರ್ತಿದ್ದೀನಿ. ಐ ವಿಲ್ ರೀರೈಟ್ ದಿಸ್ ಆಸ್ ಸಿ ಸ್ಕ್ವೇರ್ ಪ್ಲಸ್ 4c square whole divided by 2 ಬರ್ತದೆ. ಸೊ x is equals to either ಇದನ್ನೇನಂತ ಬರೀಬಹುದು? 5c square ಅಂತ ಬರೀಬಹುದಾ? 5c square ಅಂತ ಬರೀಬಹುದು. ಸೊ ದಿಸ್ is equals to minus c plus or minus square root of 5 into c whole divided by 2 ಬರೀಬಹುದು. x can be either root 5c minus c whole divided by 2 or ಇನ್ನೊಂದು ಪಾಸಿಬಿಲಿಟಿ ಇದೆ, ಇದು ಪ್ಲಸ್ ಆಗ್ಬೋದು ಅಥವಾ x is equals to minus of square root of 5c minus c whole divided by 2. ನೋಡಿ, ಸ್ಕ್ವೇರ್ ರೂಟ್ ಆಫ್ 5c 2 point something ಬರುತ್ತೆ. ಸೊ ಇದು ಪಾಸಿಟಿವ್ ಬರುತ್ತೆ. ಸೊ ದಿಸ್ ಇಸ್ ಪಾಸಿಟಿವ್ ವ್ಯಾಲ್ಯೂ ಅಂಡ್ ಏನೇ ಆಗಲಿ ಇದು ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಅರೆ ಪೂರ್ತಿ ಕೆಪಾಸಿಟನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನೆಗೆಟಿವ್ ಎಲ್ಲಿಂದ ಬರುತ್ತೆ? ಸೊ ದಿಸ್ ಫೆಲೋ ಇಸ್ ಗಿವಿಂಗ್ ಮಿಸ್ಇಂಟರ್ಪ್ರಿಟೇಷನ್, ಮಿಸ್ಗೈಡ್ ಮಾಡ್ತಿದೆ. ಕೆಪಾಸಿಟನ್ಸ್ ವ್ಯಾಲ್ಯೂ ನೆಗೆಟಿವ್ ಬರಂಗಿಲ್ಲ, ಕ್ವಾಡ್ರಾಟಿಕ್ ಇಕ್ವೇಶನ್ ಕೊಡುತ್ತೆ, ಬುದ್ಧಿ ಇಲ್ದಿರ. ಅದೇ ಫಿಸಿಕ್ಸ್ ಮ್ಯಾಥ್ಸ್ ಡಿಫ್ರೆನ್ಸ್. ಸೊ ಇಲ್ಲಿ ಮ್ಯಾಥಮೆಟಿಕಲ್ ಇಕ್ವೇಶನ್ ಆಗಿ ಕರೆಕ್ಟ್, ಬಟ್ ಫಿಸಿಕ್ಸ್ ಅಲ್ಲಿ ಇದನ್ನ ಒಪ್ಕೊಳಕ್ ಸಾಧ್ಯನೇ ಇಲ್ಲ. ಸೊ ಇವನ್ ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡ್ಕೋಬಹುದು. ಸೊ ದಟ್ ಈಸ್ x is equals to root of 5, x is equals to root of 5 minus 1 ಅಥವಾ c ಕಾಮನ್ ತೆಗೆದ್ರೆ root 5 minus 1 whole divided by 2 ವ್ಯಾಲ್ಯೂ ಸಿಗುತ್ತೆ. c ವ್ಯಾಲ್ಯೂ ಏನ್ ಕೊಟ್ಟಿರ್ತಾರೋ ಅದನ್ನ ಹಾಕೊಳ್ಳಿ, ಯು ಕ್ಯಾನ್ get the answer. ಅಷ್ಟೇನಾ? ಪಕ್ಕಾ? ಶೂರ್. ಇನ್ನೊಂದು ಪ್ರಾಬ್ಲಮ್ ನ ಮಾಡ್ತೀನಿ ನೋಡಿ, ಇದನ್ನ ನೋಟ್ ಮಾಡ್ಕೊಳ್ಳಿ. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟೀನಿ. ಇನ್ನೊಂದು ಕ್ವಶನ್. ಡನ್ 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 ಶೋರ್. ಈ ವಿಡಿಯೋನ ಕೊನೆಯ ಪ್ರಾಬ್ಲಮ್ ಇದಾಗಿರತ್ತೆ. ಬೋರ್ಡ್ ಮೇಲೆ ಸರ್ಕ್ಯೂಟ್ ನ ಬರೆದಾಗಿದ್ದೀನಿ. ಆಲ್ರೆಡಿ ಈ ತರ ಒಂದು ಪ್ರಾಬ್ಲಮ್ ನ ಮಾಡಿದೀನಿ. ಇನ್ಫೈನೈಟ್ ಟೈಪ್ ಸರ್ಕ್ಯೂಟ್, ರಿಪೀಟಿಂಗ್ ಯೂನಿಟ್ ನೋಡಿ, 2 ಮತ್ತೆ 1 2 ಮತ್ತೆ 1 2 ಮತ್ತೆ 1 2 ಮತ್ತೆ 1 ಆತರ ಇನ್ಫೈನೈಟ್ ವರೆಗೂ ಹೋಗ್ತಿದೆ. ಸೊ ರಿಪೀಟಿಂಗ್ ಯೂನಿಟ್ ಯಾರು? 2 ಮತ್ತೆ 1 ಇವರಿಬ್ರು ಸೇರ್ಕೊಂಡು ರಿಪೀಟಿಂಗ್ ಯೂನಿಟ್ ಆಗ್ತದೆ. ಹಾಗಾದ್ರೆ ಸೇಮ್ ಲಾಜಿಕ್ ಈ ಪೂರ್ತಿ ಸರ್ಕ್ಯೂಟ್, ಇದರ ಟರ್ಮಿನಲ್ ಹೆಸರೇ ಕೊಡೋದು ಮತ್ ಬಿಟ್ಟಿದ್ದೀನಿ. ಎ ಮತ್ತೆ ಬಿ ಟರ್ಮಿನಲ್ ನಡುವೆ ಕೆಪಾಸಿಟನ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಿದ್ವಿ. ಸೊ ಲೆಟ್ ಅಸ್ ಅಸ್ಯೂಮ್ ದ ಸಿ ಈಕ್ವಲೆಂಟ್ ಬಿಟ್ವೀನ್ ಎ ಅಂಡ್ ಬಿ ಇಸ್ ಈಕ್ವಲ್ ಟು ಎಕ್ಸ್. ಎಕ್ಸ್ ಅಂತ ಅನ್ಕೊಳ್ಳೋಣ. ಇನ್ಫಿನಿಟಿ ವರೆಗೂ ಇದೆ. ಎಲ್ಲಿಂದ ಎಲ್ಲವರೆಗೂ? ಮಂಡ್ಯ ಇಂದ ಶ್ರೀರಂಗಪಟ್ಟಣವರೆಗೂ ಇದೆ. ಅಷ್ಟೇನಾ ಸರ್? ನಾವು ಮೈಸೂರು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸರಿ, ಮಂಡ್ಯ ಇಂದ ಮಡಿಕೇರಿವರೆಗೂ ಇದೆ, ಮುಂದಕ್ಕೆ ಹೋಗ್ತಾ ಇದೆ. ಸೊ ಇಲ್ಲಿವರೆಗೂ ಹೋಗ್ತಾ ಇದೆ. ಸೊ ಎಷ್ಟು ಕೆಪಾಸಿಟನ್ಸ್ ಇದೆ? ಎಕ್ಸ್ ಇದೆ, ಈಕ್ವಲೆಂಟ್ ಕೆಪಾಸಿಟನ್ಸ್. ಅರೆ ಅದರಲ್ಲಿ ನಾವು ಒಂದೇ ಒಂದು ಯೂನಿಟ್ ನ ತೆಗೆದ್ಬಿಡ್ತೀನಿ. ಇನ್ ಮಿಕ್ಕಿರೋ ಸಿಸ್ಟಮ್, ಅದಕ್ಕೆ ಆಲ್ರೆಡಿ ಒಳ್ಳೆ ಎಕ್ಸಾಂಪಲ್ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ತಗೊಂಡೇನಿ. ಸೊ ಇವೆರಡನ್ನೂ ಬಿಟ್ಬಿಟ್ಟು ಮಿಕ್ಕಿರೋ ಎಲ್ಲಾದ್ರದ್ದು ಈಕ್ವಲೆಂಟ್ ಕೆಪಾಸಿಟನ್ಸ್ ತಗೊಂಡ್ರು ಅಷ್ಟೇ ಬರುತ್ತೆ. ಅರೆ ಒಬ್ಬ ತೆಗೆದ್ರೆ ಇಟ್ ಡಸಂಟ್ ಮ್ಯಾಟರ್. ಹಾಗಾಗಿ ಇದನ್ನ ಸಿಂಪ್ಲಿಫೈ ಆಗಿ, ಸಖತ್ ಸಿಂಪಲ್ ಆಗಿ, ಸಿಕ್ಕಾಪಟ್ಟೆ ಸಿಂಪಲ್ ಆಗಿ ಈ ತರ ಬರೀತೀನಿ ನೋಡಿ. 1 ಮೈಕ್ರೋ ಫ್ಯಾರೆಡ್ ಇಲ್ಲಿರತ್ತೆ, ಮತ್ತೆ 2 ಮೈಕ್ರೋ ಫ್ಯಾರೆಡ್ ಇಲ್ಲಿರತ್ತೆ. ಇನ್ ಮಿಕ್ಕಿರೋದು ಎಲ್ಲ ಇವೆರಡು ಪಾಯಿಂಟ್ಗಳ ನಡುವೆ ಏನ್ ವ್ಯಾಲ್ಯೂ ಬರುತ್ತೆ? ಎಕ್ಸ್ ವ್ಯಾಲ್ಯೂ ಬರುತ್ತೆ. ಅದನ್ನೇ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ಅರ್ಥ ಆಯ್ತಾ ಕ್ವಶನ್? ಇದು 1, ಇದು 2, ಇದು ಎಕ್ಸ್. ಈ ಪೂರ್ತಿ ಸಿ ಈಕ್ವಲೆಂಟ್ ಬಿಟ್ವೀನ್ ಎ ಅಂಡ್ ಬಿ ಇಸ್ ಎಕ್ಸ್. ವಾಟ್ ಇಸ್ ದ ಈಕ್ವಲೆಂಟ್? ಸೊ ಎ ವ್ಯಾಲ್ಯೂ ಆಫ್ ಎಕ್ಸ್ ಅಷ್ಟೇ ಕೇಳ್ತಿರೋದು. 2 ಮತ್ತೆ ಎಕ್ಸ್ ಯಾವ ಕಾಂಬಿನೇಷನ್ ಅಲ್ಲಿ ಇದೆ? ಪ್ಯಾರಲಲ್ ಅಲ್ಲಿ ಇದೆ, ಸೀರೀಸ್ ಅಲ್ಲಿ ಇದೆ. ಸೊ ಹಾಗಾದ್ರೆ ಇವರಿಬ್ರನ್ನು ರೀಪ್ಲೇಸ್ ಮಾಡಿದ್ರೆ
ಇವರಿಬ್ಬರನ್ನು ರೀಪ್ಲೇಸ್ ಮಾಡಿದ್ರೆ 2 into x divided by 2 plus x ಮೈಕ್ರೋಫ್ಯಾರಡ್. ನೋಡಿ ಆನ್ಸರ್ ಎಲ್ಲ ಕೆಪಾಸಿಟರ್ ಮೈಕ್ರೋಫ್ಯಾರಡ್ ಅಲ್ಲೇ ಇದೆ, ಹಾಗಾಗಿ ಆನ್ಸರ್ ಕೂಡ ಮೈಕ್ರೋಫ್ಯಾರಡ್ ಅಲ್ಲೇ ಬರುತ್ತೆ. ಸೊ ಹಾಗಾಗಿ ಬರೀ ನಂಬರ್ ನ ತಗೊಂತೀನಿ ನಾನು, 2x divided by 2 plus x. ಈಗ ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡಿದೆ, ಸಿಕ್ಕಾಪಟ್ಟೆ ಸಿಂಪ್ಲಿಫೈ ಮಾಡಿದ್ರೆ a ಮತ್ತೆ b ನಡುವೆ ಒಂದು 1 ಮೈಕ್ರೋಫ್ಯಾರಡ್ ಇದೆ, 1 ಮೈಕ್ರೋಫ್ಯಾರಡ್. ಮತ್ತೆ ಇವೆರಡನ್ನು ರೀಪ್ಲೇಸ್ ಮಾಡಿ ಇದನ್ನ ಹಾಕ್ತೀನಿ. ಆಬ್ವಿಯಸ್ಲಿ ಮೈಕ್ರೋಫ್ಯಾರಡ್ ಅಲ್ಲೇ ಇದೆ, 2x divided by 2 plus x. ಇದೊಂದು ಕೆಪಾಸಿಟರ್, ಇದೊಂದು ಕೆಪಾಸಿಟರ್. ಅವೆರಡು ಯಾವ್ದ್ರಲ್ಲಿದೆ? ಅರೆ ಪ್ಯಾರಲಲ್ ಅಲ್ಲಿ ಇದೆ. ಪ್ಯಾರಲಲ್ ಅಲ್ಲಿ ಇರೋದ್ರಿಂದ C equivalent capacitance between A and B is equals to 1 plus this ಪೂರ್ತಿ ಟರ್ಮು. ಅಯ್ಯೋ ಎಂತ ಇಂಗ್ಲಿಷ್ ಸರ್ ನಿಮ್ದು, ನಾವು ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್, ಅದಕ್ಕೆ ಇಂಗ್ಲಿಷ್ ಬರಲ್ಲ ಸರಿಯಾಗಿ. ಸೊ 1 plus ಅರೆ C1 plus C2 is equal to CP. ಗೊತ್ತಿದ್ಯಾ? ಗೊತ್ತಿದೆ. ಎಸ್ ಸರ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ C equivalent between A and B? ಇವೆರಡು ನಡುವೆ ಏನಿತ್ತು ಅದನ್ನೇ ತಾನು ನಾವು x ಅಂತ ತಗೊಂಡಿದ್ದು. x is equals to 1 plus 2x divided by 2 plus x. What we do is ಏನ್ ಮಾಡೋಣ ಅಂದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಬರ್ದಿರಾ ಹ್ಯಾಂಡಲ್ ಮಾಡಬೇಕು ಅಂದ್ರೆ ಬೇರೆ ದಾರಿನೇ ಇಲ್ಲ. ಕ್ವಾಡ್ರಾಟಿಕ್ ಈಕ್ವೇಶನ್ ಬರುತ್ತೆ, ಬದಲೇಬೇಕು. ದೇರ್ ಇಸ್ ನೋ ಅದರ್ ವೇ. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ಈ ಕಡೆ ಬರುತ್ತೆ, ಮತ್ತೆ ಕ್ವಾಡ್ರಾಟಿಕ್ ಈಕ್ವೇಶನ್ ಬರುತ್ತೆ. ನೋ ಅದರ್ ವೇ, ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಕ್ವಾಡ್ರಾಟಿಕ್ ಈಕ್ವೇಶನ್ ಸಾಲ್ವ್ ಮಾಡಲೇಬೇಕು. ಒಂದ್ ಕೆಲಸ ಮಾಡೋಣ, ಎಕ್ಸ್ ಟರ್ಮ್ಸ್ ಎಲ್ಲ ಒಂದ್ ಕಡೆಗೆ ತಗೊಂಡ್ಬಿಡ್ತೀನಿ. ಎಕ್ಸ್ ಮೈನಸ್ 2x divided by 2 plus x equals to 1. ಕಾಂಪ್ಲಿಕೇಟ್ ಮಾಡ್ತಿದ್ದೀನಾ? ಇಲ್ಲ, ಪರವಾಗಿಲ್ಲ. ಇದನ್ನ ಇಲ್ಲಿ ಸಾಲ್ವ್ ಮಾಡ್ತೀನಿ ನೋಡಿ. x into 2 plus x minus 2x whole divided by 2 plus x is equals to 1 ಬರುತ್ತೆ. ಸೊ ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿ 2 plus x ಇಲ್ಲಿ ಬರುತ್ತೆ, 2 plus x ಬರುತ್ತೆ. ಸೊ this can be written as 2x plus x square minus 2x is equals to 2 plus x. ಕರೆಕ್ಟ್ ಆಗಿ ಬರೀತಿದ್ದೀನಾ? ಡನ್ ಡನ್ ಡನ್. ನೋಡಿ ಇವರಿಬ್ರು ಸತ್ತೋಗ್ಬಿಡ್ತಾರೆ, ಡಮಾರ್ ಡಮಾರ್. ಇನ್ನ ಉಳಿದಿರೋರು ಯಾರು? x square is equals to 2 plus x. ಅಥವಾ ಇಲ್ಲಿ ಬರೀತೀನಿ, x square minus x is equals to 2. x square minus x is equal to 2. x ಕಾಮನ್ ತೆಗಿರಿ, x ಕಾಮನ್ ತೆಗೆದ್ರೆ x minus 1 ಬರುತ್ತೆ. x minus 1 that is equals to 2. Possibility ಏನು? Either x is equal to 0 or x minus 2 is x minus 1 is equal to ಅಲ್ಲ 2 ಇದೆಯಲ್ಲ ಇಲ್ಲಿ. ಸೊ 2 ಇರೋದ್ರಿಂದ ಇಲ್ಲ ಕ್ವಾಡ್ರಾಟಿಕ್ ಈಕ್ವೇಶನ್ ಸಾಲ್ವ್ ಮಾಡಬೇಕಾಗತ್ತೆ. 0 ಇದ್ದಿದ್ರೆ ಈಕ್ವೇಟ್ ಮಾಡಬಹುದಾಗಿತ್ತು. We cannot do that one. So what I do is ಇಲ್ಲಿಂದಾನೆ ಸಾಲ್ವ್ ಮಾಡ್ಬಿಡ್ತೀನಿ ಕ್ವಾಡ್ರಾಟಿಕ್ ಈಕ್ವೇಶನ್. x square minus x minus 2 is equal to 0. Minus 2 is equal to 0. ಬಂತಾ? So compare with ax square minus bx plus c is equal to 0. X is equals to minus b plus or minus square root of b square minus 4ac whole divided by 2a. So x is equals to minus b, ax square plus bx. b ಜಾಗದಲ್ಲಿ ಏನಿದೆ? minus 1 ಇದೆ. minus of minus 1 plus or minus square root of b square minus 1 whole square minus 4 into a ಜಾಗದಲ್ಲಿ 1 ಇದೆ. a ಜಾಗದಲ್ಲಿ 1 ಇದೆ, c ಜಾಗದಲ್ಲಿ ಏನಿದೆ? minus 2 ಇದೆ, whole divided by 2 times of 1. x is equals to 1 plus or minus square root of 1 minus 8. 1 plus 8 minus 8 ಅಲ್ಲ, 1 plus 8 whole divided by 2 ಬರ್ತಿದೆ. So either x is equals to 1 plus square root of 9 divided by 2 or x is equals to 1 minus square root of 9 divided by 2. Square root of 9 ಏನು 3 ಬರುತ್ತೆ. x is equals to 1 plus 3 divided by 2. So that is 4 divided by 2. 2 ಬರುತ್ತೆ. 2 microfarad. ಅಥವಾ ಇನ್ನೊಂದು ಪಾಸಿಬಿಲಿಟಿ x is equals to 1 minus 3 divided by 2. 1 minus 3 ಏನಾಗುತ್ತೆ? 1 minus 3 whole divided by 2 ಇದು. 1 minus 3 minus 2 ಬರುತ್ತೆ, ಮೈನಸ್ ವ್ಯಾಲ್ಯೂ ಬರುತ್ತೆ. ಸೊ ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಅಕ್ಸೆಪ್ಟ್ ಮಾಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈಕ್ವಲೆಂಟ್ ಕೆಪಾಸಿಟೆನ್ಸ್ ವಿ ಕೆನಾಟ್ ಗೆಟ್ ನೆಗೆಟಿವ್ ವ್ಯಾಲ್ಯೂ. ಕೆಪಾಸಿಟೆನ್ಸ್ ಆನ್ಸರ್ ಫೈನಲ್ ಆಗಿ ಪಾಸಿಟಿವ್ ಬರಬೇಕಾಗಿತ್ತು. ಹಾಗಾಗಿ ಇದನ್ನ ಅಕ್ಸೆಪ್ಟ್ ಮಾಡ್ತೀನಿ, ಇದನ್ನ ತೆಗೆದು ಡಸ್ಟ್ಬಿನ್ ಗೆ ಹಾಕ್ತೀನಿ.
ಅಷ್ಟೇ ಈ ವಿಡಿಯೋನಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿರ್ತಕ್ಕಂಥ ಕ್ವಶನ್ಸ್ ನ ಸಾಲ್ವ್ ಮಾಡ್ತಾರೆ. ಅದುವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ಆಲ್ ದ ವೆರಿ ಬೆಸ್ಟ್. ಮುಂದಿನ ವಿಡಿಯೋಲಿ ನೋಡೋಣ, ಸಿಗೋಣ. ಬಾಯ್ ಬಾಯ್.